ಅಥವಾ ಅದನ್ನು ಬಿಟ್ಟಾಗ್ತೀರಾ, ತಲೆ ಕೆಡಿಸ್ಕೊಳಲ್ವಾ? ಅಲ್ರಿ, ಫಸ್ಟ್ ಆಫ್ ಆಲ್ ನಾನು ನೋಡೋದೇ ಇಲ್ಲ. ನಾನು ಕುತ್ಕೊಂಡು ಸತ್ಯ ಮಾತಾಡ್ತಾ ಇದ್ದೀನಿ ಈ ಚೇರ್ ಮೇಲೆ ಕುತ್ಕೊಂಡು. ನೀವೇನು ಹೇಳಿದ್ರು ನನಗೆ ಅದಿಷ್ಟು ಬೆಳಗ್ಗೆ ನ್ಯೂಸಿಗೆ ಒಂದು ಇಂಟರ್ವ್ಯೂ ಕುತ್ಕೊಳ್ಳೋ ತನಕ ಇದು ಯಾವುದು ನಡೆದಿದೆ ಅಂತಲೇ ದೇವ್ರ ಸತ್ತಾಗಲೂ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾನು ನೋಡೇ ಇಲ್ಲ. ಎಲ್ಲಿದ್ದೆ? ಹುಬ್ಬಳ್ಳಿಯಲ್ಲಿದ್ದೆ. ಹುಬ್ಬಳ್ಳಿಯಲ್ಲಿ ಮುಗ್ದಾಗ ಪ್ರೋಗ್ರಾಮ್ ಎಷ್ಟು ಲೇಟ್, ಅದು ಮುಗಿದಾಗ ಎಷ್ಟು ರೂಮಿಗೆ ಹೋಗ್ತೀನಿ. ರೂಮಿಗೆ ಹೋದರೆ ನಂದೊಂದು ಪಡೆ ಇದೆ ಸರ್, ಒಳ್ಳೆ ದೊಡ್ಡ ಪಡೆ, ಒಂದು ಪೊಲೀಸ್ ಅಧಿಕಾರಿಗಳ ಪಡೆ, ರಾಜಕಾರಣಿಗಳ ಪಡೆ, ಸ್ನೇಹಿತರ ಪಡೆ, ಎಲ್ಲರೂ ಬಂದು ನನಗೆ 5 ಗಂಟೆವರೆಗೆ ಮಲಗಿಬಿಟ್ಟಿಲ್ಲ. 5 ಗಂಟೆಗೆ ಮಲಗಕ್ಕೆ ಬಿಟ್ಟಿಲ್ಲ ಅಂದರೆ ನಾನೊಂದು ಪಣ ತೊಟ್ಟದು. ಬೆಳಗ್ಗೆ 6:30 ಹೋಗಿ ಎಲ್ಲರೂ ಬಾಗಿಲು ತಟ್ಟಿ ಎಬ್ಬಿಸಿ 7 ಕಾಲಿಗೆ ಏರ್ಪೋರ್ಟಿಗೆ ಹೋಗಿ ನಾನು ಫ್ಲೈಟ್ ನಿಂತಿತ್ತಲ್ಲಿ ಫ್ಲೈಟ್ ಎತ್ಕೊಂಡು ಇಲ್ಲಿ ಬಂದು ಸ್ಟ್ರೈಟ್ ಅವೇ ರೆಸ್ಪಾನ್ಸಿಬಿಲಿಟಿ ತಮ್ಮ ಮಲಗಿಲ್ಲ. ಅವತ್ತು ನನ್ನೊಟ್ಟಿಗೆ ಬಂದವರು ಎಲ್ಲರೂ 3/4 ದಿನ ಮಲಗಿದ್ರು. ನಾನು ಸ್ಟ್ರೈಟ್ ಅವೇ ಡಬ್ಬಿಂಗ್ ಥಿಯೇಟ್ರಿಗೆ ಹೋಗಿದ್ದೀನಿ. 5 ಗಂಟೆ ಸಾಯಂಕಾಲವರೆಗೆ ಮಾಡಿದ್ದೀನಿ. 5 ಗಂಟೆಯಿಂದ 7 ಗಂಟೆವರೆಗೆ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಮತ್ತೆ ಒಳಗೆ ಹೋಗ್ತೀನಿ. 3 ಗಂಟೆ ರಾತ್ರಿವರೆಗೆ ಡಬ್ಬಿಂಗ್ ಮಾಡ್ತೀನಿ ತಮಿಳು. 3 ಗಂಟೆ ರಾತ್ರಿ ಕೆಳಗಡೆ ಬಂದು ಸ್ನಾನ ಮಾಡಿ ಮಲ್ಕೋತೀನಿ. 4 ಕಾಲಾಗುತ್ತೆ. 7 ಗಂಟೆಗೆ ಇವತ್ತು ಬೆಳಗ್ಗೆ ಎದ್ದು ಮತ್ತೆ ಡಬ್ಬಿಂಗ್ ಸ್ಟಾರ್ಟ್ ಮಾಡಿ ಮುಗಿಸಿ ಓಡ್ ಬಂದು 4 ಇಂಟರ್ವ್ಯೂ ಮುಗಿಸಿ ಮತ್ತೆ ಬಂದು ಮುಂದೆ ಕೂತಿದ್ದೀನಿ. ದಿಸ್ ಇಸ್ ಮೈ ಸ್ಕೆಡ್ಯೂಲ್. ಈ ಮಧ್ಯದಲ್ಲಿ ಬೆಳಗ್ಗೆ ಕೂತಾಗ ನನಗೆ ಒಂದು ಏನೋ ಗೊತ್ತಾಯ್ತು ಕೇಳಿ ಏನು, ಆಮೇಲೆ ವೀಡಿಯೋನೂ ನೋಡೋಕ್ಕೆ ಹೋಗಲಿಲ್ಲ, ಹೇಳಿದೆ. ಅಲ್ಲಿವರೆಗೂ ನನಗೆ ವಿಚಾರನೇ ಗೊತ್ತಿಲ್ಲ. ಸೆಕೆಂಡ್, ನಿಮಗೆ ಒಂದು ಮಾತು ಹೇಳಿದೆ, ಥಿಯೇಟ್ರಲ್ಲಿ ಕೂತ್ಕೊಂಡಾಗ 1,000 ಟಿಕೆಟ್ ಇದೆ ಅಂತ ಅಂದ್ಕೊಂಡ್ರೆ ಥಿಯೇಟ್ರಲ್ಲಿ 1000 ಜನ ಒಳ್ಳೆಯದೇ ಹೇಳ್ತಾರಾ ಸಿನಿಮಾ ಬಗ್ಗೆ? ನನಗೆ ಫೈನಲಿ ರಿಸಲ್ಟ್ ಬೇಕಷ್ಟೇ. ನೀವು ಕಮೆಂಟ್ಸ್ ಹೇಳ್ತೀರಿ, ನಾನು ಟ್ವೀಟ್ ಮಾಡೋನು, ನಾನು ಕಮೆಂಟ್ಸ್ ಯಾಕೆ ನೋಡೋದು? ಕಮೆಂಟ್ಸ್ ನೀವು ನೋಡ್ತಾರ, ನಾನು ನೋಡ್ತಾರ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇವಾಗ ನನ್ನ ಉದ್ದೇಶ ಏನು, ಒಂದು ಟ್ವೀಟ್ ಮಾಡೋಕ್ಕೆ ಅಷ್ಟೇ ನನಗೆ ಬೇಕಾಗಿರೋದು. ಅದ್ರ ಕೆಳಗಡೆ 1000 ಮಾತಾಡ್ತಾ ಇರ್ತಾರೆ. ಐ ಡೋಂಟ್ ವಾಂಟ್ ಟು ನೋ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಬಿಕಾಸ್ ಅದು ನನ್ನ ಜೀವನ ಅಂತೂ ಚೇಂಜ್ ಮಾಡಲ್ಲ. ಇಟ್ ಡಸಂಟ್ ಚೇಂಜ್. ಓದ್ತಾ ಇರೋರು ನಾನು ನಿಮ್ಗಳಿಗೆ ಹೇಳಬೇಕು, ಇಫ್ ಯು ವಾಂಟ್ ಟು ಮೇಕ್ ಅ ಡಿಫ್ರೆನ್ಸ್ ಇನ್ ದ ಸೊಸೈಟಿ, ಸ್ಟಾಪ್ ರೀಡಿಂಗ್ ಇಟ್. ಇನ್ನೊಂದು ಹೇಳ್ತಾ ಇದ್ದೀನಿ ಮಾತು, ಖಾರ ಚೆನ್ನಾಗಿಲ್ಲ ನಮ್ಗಳಿಗೆ, ಖಾರ ಆಗಲ್ಲ, ಅಸಿಡಿಟಿ ಆಗುತ್ತೆ, ಖಾರದಿಂದ ಹೊಟ್ಟೆ ಉರಿಯುತ್ತೆ ಅಂತ ಏನು ಮಾಡ್ತೀರಾ ನೀವು? ಖಾರ ತಿನ್ನೋದು ನಿಲ್ಸಲ್ವ? ಹೌದೋ ಇಲ್ಲ? ಶುಗರ್ ಇದೆ, ಶುಗರ್ ತಿಂದರೆ ಹೊಡಿತೀರಾ, ತಿಂತೀರಾ? ಸೊ ಇಫ್ ಯು ನೋ ಯುವರ್ ವೀಕ್ನೆಸ್, ವೈ ಡೋಂಟ್ ಯು ರೆಕ್ಟಿಫೈ ಇಟ್? ನನ್ನ ವೀಕ್ನೆಸ್ ನಾನು ರಿಯಾಕ್ಟ್ ಮಾಡ್ತೀನಿ. ನನ್ನ ವೀಕ್ನೆಸ್ ಅದು ಓದಿದ್ರೆ ನನಗೆ ಹರ್ಟ್ ಆಗುತ್ತೆ, ದೂರ ಇರಿ. ಇಫ್ ಅ ಪರ್ಸನ್ ಈಸ್ ಗೆಟಿಂಗ್ ಟು ಟಾಕ್ಸಿಕ್ ಫಾರ್ ಯು, ಇಫ್ ದ ಪರ್ಸನ್ ಈಸ್ ಗೆಟಿಂಗ್ ಟು, ಇವಾಗ ಎಷ್ಟೋ ನಮ್ಮ ಜೀವನದಲ್ಲಿ ಕೆಲವರು ಇರ್ತಾರೆ, ಅವರಿಂದ ನಮಗೆ ಸ್ಟ್ರೆಸ್ಸೇ ಜಾಸ್ತಿ ಆಗ್ತಾ ಇರುತ್ತೆ, ದೂರ ಇರಿ. ಯಾವುದೋ ಒಂದು ಸ್ನೇಹಿತ, ಅವ್ನು ಏನೂ ಇಲ್ದಲೇ ಇರ್ಬೋದು, ಅವ್ನು ಬಂದಾಗ ನಿಮ್ಮ ಮುಖದ ಮೇಲೆ ನಗುತ್ತಾ ಇರ್ತಾನೆ, ಹತ್ರ ಇರಿ. ಮೇಕ್ ಯುವರ್ ಚಾಯ್ಸಸ್ ಇನ್ ಲೈಫ್. ನೋ, ಇಸ್ಂಟ್ ಇಟ್ ಸೋ ಸಿಂಪಲ್? ನಾನು ಕಮೆಂಟ್ಸ್ ಓದಲ್ಲ, ನಾನೇನು ನೋಡಲ್ಲ. ಕೆಲವರು ಕಣ್ಣೀರು ಒರೆಸ್ತೀರಾ, ಅವರೇ ನಿಮ್ಮ ವಿರುದ್ಧ ತಿರುಗಿಬಿದ್ದು ಕೆಂಡ ಕಾರ್ತಾರೆ. ಅಂತಹ ವರ್ಗದ ಕೆಲ ಸ್ನೇಹಿತರಿಗೆ ಅಥವಾ ದುಶ್ಮನ್ಗಳಿಗೆ ಏನು ಹೇಳ್ತಾರೆ ಸುದೀಪ್ ಸರ್? ಈಗ ನಮ್ಮ ಸಹಾಯ ತಗೊಂಡಿರ್ತಾರೆ ಸರ್, ನಾವು ಸಹಾಯ ಮಾಡಿರ್ತೀವಿ, ಯಾರಿಗಾದ್ರೂ ಆಗಿರ್ಬೋದು, ನಾವು ಹೆಲ್ಪ್ ಮಾಡಿರ್ತೀವಿ. ಅವ್ರು ಹೇಳಿದ್ರು ಫಸ್ಟ್ ಚಿತ್ರದುರ್ಗ ಬಂದಿರೋದು ಸರ್. ಈಗ ನಾನು ಸರ್ ನಾನು ನೇಮ್ ತಗೋತೀನಿ, ಇಲ್ಲ ಅಂತ ಹೇಳಲ್ಲ. ಒನ್ ಟೈಮಲ್ಲಿ ದರ್ಶನ್ ಸರ್ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಮಧ್ಯೆ ಮನಸ್ತಾಪಗಳು ಬಂದಾಗ ವಿಜಯಲಕ್ಷ್ಮಿ ಮೇಡಮ್ ಜೊತೆಗೆ ಅವ್ರ ಪರವಾಗಿ ನಿಂತು ಒಂದು ಸುದ್ದಿಗೋಷ್ಠಿ ಮಾಡಿ ಅವರಿಗೆ ಸಾಂತ್ವನ ಹೇಳಿದಂಥವ್ರು ಸುದೀಪಣ್ಣ. ಸೊ ಇವತ್ತು ಏನೋ ಬೇರೆ ಬೇರೆ ಮನಸ್ತಾಪಗಳು, ವೈಮನಸ್ಸುಗಳು ಬಂದು ಅವರಿಬ್ಬರು ಚೆನ್ನಾಗಿದ್ದಾರೆ. ಸೊ ಸರ್ ಮತ್ತೆ ದರ್ಶನ್ ಸರ್ ಮಧ್ಯೆ ಏನೋ ಮನಸ್ತಾಪ ಬಂದಿದೆ. ಇವಾಗ ಅಫ್ಕೋರ್ಸ್ ಗಂಡನ ಪರವಾಗಿ ನಿಲ್ಬೇಕು, ನಿಂತಿದ್ದಾರೆ. ಬಟ್ ಅವತ್ತು ಕಣ್ಣೀರು ಒರೆಸೋಕ್ಕೆ ಸುದೀಪ್ ಸರ್ ಬೇಕಾಗಿತ್ತು. ಇವತ್ತು ಅದೇ ಕೆಂಡಕಾರದಕ್ಕೆ ವಿಜಯಲಕ್ಷ್ಮಿ ಅವರು ನಿಂತಿದ್ದಾರೆ ಅಂತ ಅನ್ನೋದು ನನಗೂ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ. ಸೊ ಇದಕ್ಕೆ ಸುದೀಪ್ ಸರ್ ಏನು ರಿಯಾಕ್ಟ್ ಮಾಡ್ಬೋದು ಅಂತ? ನಾವೇನೇ ಮಾಡಿದೆ ಅದ್ರ ಬಗ್ಗೆ ಬೇಡ. ಬಟ್ ಒಂದಂತೂ ಸತ್ಯಮ್ಮ, ಯಾರು ಏನೇ ಇರಲಿ, ತಾವೆಲ್ಲರೂ ನಿಮ್ಮ ಮನೆಯವ್ರ ಪರ ನಿಲ್ಲಬೇಕಾಗಿರೋದು ನಿಮ್ಮ ಕರ್ತವ್ಯ. ಸತ್ಯ ಸುಳ್ಳು ಸರಿ ಆಮೇಲೆ ನೋಡ್ಕೊಳ್ಳೋಣ. ಅದು ನಿಮ್ಮ ಗಂಡ ಆಗಿರಲಿ, ಹೆಂಡತಿ ಆಗಿರಲಿ, ಮಗು ಆಗಿರಲಿ, ತಂದೆ ಆಗಿರಲಿ, ತಾಯಿ ಆಗಿರಲಿ, ದಯವಿಟ್ಟು ಫಸ್ಟು ಫ್ಯಾಮಿಲಿ ಪರ ನಿಂತ್ಕೊಳ್ಳಿ. ಆಮೇಲೆ ಮಿಕ್ಕಿದವ್ರು ಅವ್ರು ಒಳ್ಳೇದೋ ಕೆಟ್ಟದೋ ಆಮೇಲೆ ನೋಡೋಣ. ಅದರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಸೆಕೆಂಡ್ಲಿ, ಅದು ಮುಗಿದು ಯಾವುದೋ ಕಾಲ ಆಗೋಯ್ತು, ನೀವು ಇನ್ನೂ ಅಲ್ಲೇ ಇದ್ದೀರಾ. ಹಾಂ, ನೀವೇ ಡಿಸೈಡ್ ಮಾಡಿ. ದೊಡ್ಡ ಕಾರಣ ಇದೆಮ್ಮ, ದೊಡ್ಡ ಕಾರಣ ಇದೆ. ಕಾರಣ ಏನಂತಂದರೆ, ಇವಾಗ ಒಂದು ಪೈರಸಿ ಬಗ್ಗೆ ಮಾತಾಡಿದ್ರು. ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು ಒಂದು ದೊಡ್ಡ ರಿಪೋರ್ಟ್ ಬರುತ್ತೆ ನಮಗೆ. ಕಾರಲ್ಲಿ ನಲ್ಪಾಡು, ರಾಜು ಗೌಡರು, ಈ ಓಪನಾಗಿ ಹೇಳ್ಬಿಡ್ತೀನಿ ಕೇಳಿ. ರಾಜು ನಲ್ಪಾಡವರು, ನಾನು, ಚಕ್ರವರ್ತಿ, ನಾವು ಹೋಗ್ಬೇಕಾದ್ರೆ ನಮಗೆ ರಿಪೋರ್ಟ್ ಬರುತ್ತೆ. ದೊಡ್ಡ ವೆಚ್ಚ ನಡೀತಾ ಇದೆ, ದೊಡ್ಡ ರೀತಿಯಲ್ಲಿ ನಡೀತಾ ಇದೆ. ದೊಡ್ಡ ರೀತಿಯಲ್ಲಿ ಅಂದರೆ ಮುಗಿಸೇ ಬಿಡಬೇಕು, ಇದನ್ನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಆ್ಯಂಡ್ ಇಟ್ ಈಸ್ ಐ ಆಮ್ ಟಾಕಿಂಗ್ ಅಬೌಟ್ ಯಾವುದೋ ರೋಡಲ್ಲಿ ಹೋಗ್ತಾ ಇರೋರು ಮಾತುಗಳಲ್ಲ. ಇಟ್ಸ್ ಇಂಟೆಲಿಜೆನ್ಸ್ ಐ ಆಮ್ ಟಾಕಿಂಗ್ ಅಬೌಟ್, ವಿಚ್
ಅಪ್ರೂಟೆಡ್ ಡೀಪ್ ರೂಟೆಡ್. ನಮ್ಮ ಹತ್ರ ಆ ಸಪೋರ್ಟ್ ಇದೆ, ನಮ್ಮ ಹತ್ರ ಸಿಸ್ಟಮ್ ಇದೆ, ಅಲ್ಲಿಂದ ವಿಚಾರ ತೆಗಿಯೋಕ್ಕೆ, ಎಲ್ಲಿಂದ ಏನು ನಡೀತಾ ಇದೆ, ಯಾರ ಹತ್ರ ಏನಾಗ್ತಾ ಇದೆ. ಇದೆಲ್ಲ ಏನಾಗುತ್ತೆ, ಕಣ್ಣಿಗೆ ಕಾಣದ ಮುಖಗಳಿರ್ಬೋದು ಸದ್ಯಕ್ಕೆ. ಸೊ ಇದಿಷ್ಟು ಬಂದಾಗ ನಾನು ಒಂದು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದೆ, ಕೂತ್ಕೊಂಡು ಏನು ಮಾಡಬೇಕು ಯೋಚನೆ ಮಾಡ್ತಾ ಇದ್ದೆ ನಾನು. ದೆನ್ ಆಫ್ಟರ್ ದ್ಯಾಟ್ ಸಡನ್ಲಿ ದೇರ್ ಆರ್ ಲಾಡ್ ಆಫ್ ಇಶ್ಯೂಸ್ ದ್ಯಾಟ್ ಸ್ಟಾರ್ಟೆಡ್. ನಾನು ಅಂದ್ಕೊಂಡೆ ಹೋಗ್ತೀನಿ, ಎಲ್ಲಿ ಮಾತಾಡಬೇಕೋ ಮಾಡ್ತೀನಿ. ಯಾಕಂದರೆ ಒಂದು ಮಾಡೋಕ್ಕೆ ರೆಡಿಯಾದವರಿಗೆ ಗೊತ್ತಾಗಬೇಕು ನನಗೆ ಗೊತ್ತಾಗಿದೆ ಅಂತ ಗೊತ್ತಾಗಬೇಕು. ನಾನು ಅದನ್ನು ಹೇಳೋದು. ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತೊಗೊತಾ ಇದ್ದೀರ ಅಂತ. ನಾನೇನು ಹೇಳಿದೆ ನಿಮಗೆ, ವೆಯ್ಟ್ ಆ್ಯಂಡ್ ವಾಚ್ ಅಂడి, ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು, ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲಿಮ, ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕಮ್ಮ ಎಲ್ಲರದು. ಇವಾಗ ಸಿನಿಮಾ ಬಂದು ದುಡ್ಡು ಮಾತ್ರ ಅಲ್ಲ, ಅಲ್ಲಿ ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನು ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಬಟ್ ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳಬೇಕಿತ್ತು. ಈಗ ಒಂದು ಮರಿಬೇಡಿ, ಹುಬ್ಳಿಯಲ್ಲಿ ಹೇಳಬೇಕಾದ್ರೆ ಎಲ್ಲ ನನಗೇನಷ್ಟು 30 ಇಯರ್ಸ್ ಅಂಕಲ್ ಗೊತ್ತೀನಿ. ಈಗ ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ವ ಎಷ್ಟು ಕ್ಯಾಮ್ರಾ ಆನ್ ಇದೆ ಅಂತ, ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ, ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ. ನಾನು 30 ವರ್ಷ ಆ್ಯಕ್ಟಿಂಗ್ ಮಾಡಿದವನು, ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ. ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್. ಐ ಮೇಡ್ ಅ ಪಾಯಿಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್. ಇವಾಗ ಯಾರಿಗೂ ಕೂತು ವಾರ್ನ್ ಮಾಡೋಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿಮ್ಮ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅಷ್ಟು ಜನ ನೋಡಿದ್ರಿ, ಎಲ್ಲ ನೋಡಿದ್ರಿ, ನನಗೆ ನಮ್ಮ ಹಿಂದೆಯಿಂದ ಹೊಡಿಯೋಕ್ಕೆ ಬರಲ್ವಾ, ಸೈಲೆಂಟಾಗಿದ್ದು ಹೇಳೋಕ್ಕೆ ಬರಲ್ವಾ? ಪಾಯಿಂಟ್ ಅಲ್ಲ. ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳಿಬಿಟ್ಟೇ ಹೊಡಿಬೇಕು ಚೆಸ್ಸಲ್ಲಿ, ಕರೆಕ್ಟ್? ಇಟ್ ಈಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಟ್ ಮಾಡ್ತೀನಿ. ನೆಸೆಸಿಟಿ ಇರಲಿಲ್ಲ. ನೆಸೆಸಿಟಿ ಇದ್ದರೆ ಹೇಳ್ತಾ ಇದ್ದೆ. ಇನ್ನೊಂದು ಹೇಳ್ತೀನಿ ಕೇಳಿ, ಒಂದು ನಿಮಿಷ. ಈ ರೂಮಲ್ಲಿ ಸಡನ್ನಾಗೆ ಒಂದು ಕೆಟ್ಟ ವಾಸನೆ ಬಂತು ಅಂದ್ಕೊಳ್ಳೋಣ, ಒಬ್ಬನಿಗೆ ಗೊತ್ತಿರುತ್ತಲ್ಲ ನಾನೇ ಬಿಟ್ಟಿದ್ದು ಅಂತ. ಕರೆಕ್ಟಾ? ಬಹುಶಃ ನಿಮ್ಮೆಲ್ಲರಿಗಿಂತ ಜಾಸ್ತಿ ಅವರೇ ಹಿಂಗೆ ಅನ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು, ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತಲ್ಲ, ಅಲ್ಲಿಗೆ ಬಿಡ್ತೀನಿ ನಾನು, ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ. ಆ್ಯಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯಿತು, ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಒಪ್ತೀನಿ, ಸೈಲೆಂಟಾಗಿತ್ತು ನೆಕ್ಸ್ಟ್ ಡೇ. ಇವತ್ತು ಬೆಳಗ್ಗೆಯಿಂದ ಯಾಕೋ ನ್ಯೂಸ್ ಆಯಿತು, ನನಗೆ ವಿಚಾರನೇ ಗೊತ್ತಿಲ್ಲ. ನ್ಯೂಸಿಗೆ ಕೂತಾಗ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕೋ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂ ದೆ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದಾರೋ ಪಾಪ, ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವ್ಯಾಕೆ ಅನ್ಕೋಬೇಕು? ಕೇಳಿ, ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳಿಸಿ, ನಮ್ಮದೇ ಅಂತ ತೊಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡೋಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ರೆ ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ, ಇಲ್ಲಿ ಪೂಜೆ ಮಾಡ್ತಿದ್ದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ನಲಿ? ಆನ್ಸರ್ ಇಸ್ ರೈಟ್ ದೇರ್. ಗೋ ಆ್ಯಂಡ್ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತಂದರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ನನ್ನ ಲಾಸ್ಟ್ ಪ್ರಶ್ನೆ, ಸ್ಟಾರ್ ವಾರ್ ಮತ್ತು ಫ್ಯಾನ್ಸ್ ವಾರ್ ತಣ್ಣಗಾಗಿತ್ತು, ಎಲ್ಲವೂ ಸರಿ ಹೋಗ್ತಾ ಇತ್ತು. ಬಟ್ ಕಿಚ್ಚ ಸುದೀಪ್ ಅವರೇ ವಾರ್ ಅನ್ನೋದು ಸಿನಿಮಾಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಬೇಡ ಅಂತ ತುಂಬ ಅನುಭವಿಸ್ಬಿಟ್ಟಿದ್ವಿ ಅಂತ. ಸುದೀಪ್ ಅವರನ್ನೇ ಕೆಲವು ವಾರಗಳು ಹುಡುಕೊಂಡು ಬಂದರೆ ಏನು ಮಾಡ್ತಾರೆ? ಯುದ್ಧದಲ್ಲಿದ್ದೀನಿ ಅಂತ ಅರ್ಥ. ರಿಟೈರ್ ಆಗಿದ್ದೀನಿ ಅಂತ ಅಲ್ವಲ್ಲ. ರಾಜ್ಯ ಇನ್ನೂ ಇದೆ, ರಾಜ್ಯ ಆಳ್ತಾ ಇದೀವಿ ಅಂತ ಆಯ್ತಲ್ಲಪ್ಪ. ಯುದ್ಧಕ್ಕೆ ಬರ್ತಾವ್ರಂದರೆ ಯಾರೋ ರಿಟೈರ್ ಆಗಿ ರಾಜ್ಯನೇ ಇಲ್ಲದೆ ಕೂತಿರೋ ಮೇಲೆ ಯುದ್ಧ ಘೋಷಿಸಿ ಏನು ಮಾಡ್ತೀರಾ? ಊಟಕ್ಕೆ ಬನ್ನಿ ಸಾಕು, ಊಟ ಮಾಡ್ಕೊಂಡು. ಬಟ್ ಇನ್ನೊಂದು ಮಾತು ಹೇಳ್ತೀನಿ ಮೇಡಮ್, ಯುದ್ಧ ಅಂತ ನಾನೇನು ಹೇಳಿದ್ದು ಅದು ನಾನು ಕ್ಲೀನಾಗಿ ಸ್ಪಷ್ಟತೆ ತೊಗೊಳ್ಳಿ. 25ಕ್ಕೆ ರಿಲೀಸ್ ಆದರೆ ಒಂದು ಯುದ್ಧನೂ ಸ್ಟಾರ್ಟ್ ಆಗುತ್ತೆ ಅಂದರೆ ಅವತ್ತು ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕೇಷನ್ 25th ನಾನು ಹೇಳಿದ್ದು ಕರೆಕ್ಟ್. ಅವತ್ತೇ ಸ್ಟಾರ್ಟ್ ಆಗೋದು ನಿಮ್ಮ ಪೈರಸಿ, ಅವತ್ತೇ ಸ್ಟಾರ್ಟ್ ಆಗೋದು, ಹಿಂದಿನ ದಿನ ಅಲ್ಲ.
That is what I meant. And when I say something, let me tell you, do we always have a line or a name? ಯಾರಿಗೆ ರೀಚ್ ಆಗಬೇಕು ಅಂತ ಹೇಳೋದು. ಇವಾಗ ಎಷ್ಟೋ ಜನ ಸ್ಟೇಟಸ್ ಹಾಕೋತಾರೆ, ಅವರಿಗೂ ಬಾಯ್ ಫ್ರೆಂಡಿಗೂ ಗಲಾಟೆ ಆಗುತ್ತೆ, ಸ್ಟೇಟಸ್ ಹಾಕೊಂಡಿರ್ತಾರೆ. ಓದೋರಲ್ಲಿ ಯಾರಿಗೆ ಹೇಳ್ತವ್ರು ಇವರು, ನಾನೇನಾರು ಮಾಡಿದ್ನ ಇದು ಎಲ್ಲದು ಬರುತ್ತಮ್ಮ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು. ಸೊ ಇದು ಏನಾಗುತ್ತೆ, ನಾನು ಯಾರಿಗೆ ಹೇಳ್ಬೇಕು ಹೇಳಿದೆ, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿದೆ ಸರ್, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿದೆ, ಓಡೋಗಲಿಲ್ಲ. ಯಾವ ಆರ್ಟಿಸ್ಟಿಗೂ ಸಂಬಂಧಪಟ್ಟಂಗೆ ನಾನು ಹೇಳಿಲ್ಲ. ಕಾರಣ ಏನಂದರೆ, ಪ್ರತಿ ಕಲಾವಿದರೂ ನನ್ನನ್ನು ಪ್ರೀತಿಸ್ತಾರೆ, ನಾನು ಅವ್ರು ಅಷ್ಟೇ ಪ್ರೀತಿಸ್ತೀನಿ, ಒಬ್ರಿಗೊಬ್ರು ಪರಸ್ಪರವಾಗಿ ಮಾತಾಡ್ಕೋತೀವಿ, ಎಲ್ರಿಗೂ ಗೊತ್ತು. ಹಂಗೆ ಹೇಳೋಗಿದ್ರೆ ನಾನು ನಾರ್ಮಲಿ ಫೋನಲ್ಲೇ ಹೇಳೋನು, ಯಾರಿದ್ರೆ ಹಾಗೆಲ್ಲ ಮಾತಾಡೋಲ್ಲ ನಾನು. ನೀವು ಅಷ್ಟಂತೂ ನಾನು ಇಂಟರ್ವ್ಯೂ ನೋಡಿದ್ಮೇಲೆ ಸಮಥಿಂಗ್ ಒಂದು ಬೆನಿಫಿಟ್ ಆಫ್ ಡೌಟ್ ಆ್ಯಂಡ್ ರೆಸ್ಪೆಕ್ಟ್ ಯು ಪೀಪಲ್ ಶುಡ್ ಹ್ಯಾವ್. ನೀವು ಹೇಳಿದ್ರಿ 45 ಅದು ಹೆಂಗೆ ಹೇಳಿದ್ರಿ, ಎಷ್ಟು ಇಂಟರ್ವ್ಯೂ ನೋಡಿಲ್ವ ನಾನು ಮಾತಾಡಿರೋದು? ಮತ್ತು ಹಾಗಿರ್ಬೇಕಾದ್ರೆ ಅದು ಸುಮ್ಮನೆ ಎಲ್ಲೆಲ್ಲೋ ಕನೆಕ್ಟ್ ಮಾಡೋದು, ಕನೆಕ್ಟಿಂಗ್ ಡಾಟ್ಸ್. ಯಾರಿಗೆ ಹೇಳ್ಬೇಕು ಹೇಳಿದ್ದೀನಿ ಸರ್, ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ಸರ್, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಬಿಕಾಸ್ ಯಾವ ವಿಚಾರದಲ್ಲಿ ಪೈರಸಿ ನೋಡ್ದಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಕಣ್ಣಿಗೆ ಕಂಡಲ್ಲಿ, ಖಂಡಿತವಾಗ್ಲೂ ಸರ್ ನಾನು ಅವ್ರಿಗೆ ಹೇಳೋದು, ಅವ್ರಿಗೆ ಅದೇ ಹಿಂಟ್ ಕೊಟ್ಟಿರೋದು, ಖಂಡಿತ ಓದಿ ಹೇಳ್ಕೊಂಡ್ಬಿಟ್ಟು ಸ್ಟೇಷನ್ಗೆ ಹೋಗಿ ಅಂತ. ಯು ಹ್ಯಾವ್ ಟು ಬ್ರಿಂಗ್ ಇಟ್ ಟು ದ ಲೀಗಲ್ ನೋಟಿಸ್. ನಾನು ಏನೇ ಮಾಡೋದು ಲೀಗಲಾಗೇ ಮಾಡ್ತೀನಿ ಸರ್, 100%. ನಾನು ಅದ್ರ ಮೇಲೆ ಏನು ಇದು ಮಾಡ್ತಾ ಇಲ್ಲ. ದೇ ಹ್ಯಾವ್ ಸಿ ಐ ನೀಡ್ ಮೈ ಫ್ಯಾನ್ ಸಪೋರ್ಟ್ ಆಲ್ಸೋನು. ಲಿಂಕ್ಸ್ ನಡೀತಾ ಇರುತ್ತೆ, ಎಲ್ಲದು ನನ್ನ ತನಕ ಬರೋಲ್ಲ. ನಾನು ಇಟ್ಟಿರೋ ಟೀಮಿಂದ ದಾಟ್ ಹೋಗಿರ್ಬೋದು. ಪ್ರತಿಯೊಬ್ಬರು ಒಂದೊಂದು ಲಿಂಕ್ ಬಂದಾಗಲೂ ಲಾಸ್ಟ್ ಟೈಮ್ ಇವರಿಗೆಲ್ಲ ಫಾರ್ವರ್ಡ್ ಮಾಡ್ತಾಯಿದ್ರು, ಎಲ್ಲದು ಮಾಡ್ತಾಯಿದ್ರು. ಅಲ್ಲೇ ಸ್ಟೇಷನ್ ಇದೆ. ನಾನು ಹೇಳಿರೋದೇನು, ನನ್ನ ವೈಯಕ್ತಿಕವಾಗಿ ಫ್ಯಾನ್ಸಿಗೆ ಏನು ಹೇಳಬೇಕು ಹೇಳಿದ್ದೀನಿ, ತೊಗೊಂಡು ಇಮ್ಮಿಡಿಯೇಟಾಗಿ ಕರ್ಕೊಂಡೋಗಿ ಹಿಡೀರಿ, ಮಾಡಿ ಏನಿದೆ ನಾನು ಲೀಗಲಿ ನಾನು ಬರ್ತೀವಿ ಅಂದ್ಬಿಟ್ಟು. ದಟ್ ಇಸ್ ಇದು ನಂದಂತಲ್ಲ ಸರ್, ನಾಳೆ ಇದರಿಂದ ಎಲ್ಲ ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾಗಳಿಗೆ ಒಳ್ಳೆಯದಾಗ್ತಾ ಇದೆ. ಭಯ ಇಲ್ಲದೆ ಇದ್ದರೆ ಇವೆಲ್ಲ ನಡೀತಾ ಇರುತ್ತೆ ಸರ್, ಭಯ ಇರಬೇಕು. ಪೈರಸಿ ಈಸ್ ಅ ವೆರಿ ಬಿಗ್ ಥಿಂಗ್ ಸರ್. ಏನಾಗುತ್ತೆ, ಕೆಲವ್ರು ತಡ್ಕೊಬೋದು ಸರ್, ಕೆಲವ್ರು ಸೂಸೈಡ್ ಮಾಡ್ಕೊಬೇಕಾಗುತ್ತೆ ಅವ್ರು ಹಾಕಿರೋ ದುಡ್ಡಿಗೆ. ಪ್ಲೀಸ್ ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ಅ ವೆರಿ ಬಿಗ್ ವಾರ್. ಆ್ಯಂಡ್ ಇದರಿಂದ ಯಾವ್ಯಾರು ಕೈವಾಡ ಇದೆ ಅದು ನಮ್ಗಳಿಗೆ ಗೊತ್ತಿರುತ್ತೆ, ಅದು ನಾವು ಹ್ಯಾಂಡಲ್ ಮಾಡ್ಕೋತೀವಿ ಬಿಡಿ. ಐ ಆಮ್ ನಾಟ್ ಅಗ್ರೆಸಿವ್ ನೌ ಆಲ್ಸೋ. ಐ ಥಿಂಕ್ ಐ ಆಮ್ ಜಸ್ಟ್ ಬೀಯಿಂಗ್ no, it's not aggressive. I'm being calm. I'm just answering politely and upfront. ನನಗೆ ಲೈಫಲ್ಲಿ ಮುಚ್ಚುಮರೆ ಮಾಡಿ ಕದ್ದು ಮುಚ್ಕೊಂಡು ಹೋಗೋಂಥದ್ದೇನಿಲ್ಲ. ನಿಮ್ಗೆ ಅಪ್ಫ್ರಂಟ್ ಮಾಡಿದ್ದೀನಿ, ಕೇಳಿದ್ದಕ್ಕೆ ಅಷ್ಟು ಉತ್ತರ ಕೊಟ್ಟಿದ್ದೀನಿ. ನಾನು ಯಾವತ್ತು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ನಾನು ಮಾತಾಡ್ತಾ ಇಲ್ಲ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಮೇಡಮ್ ಅವ್ರು ಕೇಳಿದಾಗ ಅಲ್ಲೂ ಹೇಳಿದೆ ತಾನೆ, ಇದ್ರ ಮೇಲೆ ಹೋಗಬೇಡಿ ಅಂತ. ಕಾರಣ ಏನಂದರೆ ಐ ಆಮ್ ಆಸಿಲೇಟಿಂಗ್ ದೇರ್ ಓನ್ಲಿ. ಇವಾಗ ನನ್ನ ದೃಷ್ಟಿಕೋನ ಎಲ್ಲಿವರೆಗೆ ಹೋಗೋಕ್ಕಾಗುತ್ತೋ ಆ ಸೀಮಿತದಲ್ಲಿ ಉತ್ತರ ಕೊಡ್ಬೋದು. ಅದ್ರ ಮೇಲೆ ನನಗೆ ಗೊತ್ತಿಲ್ಲ ಇನ್ನು. ಯಾಕೆ ಗೊತ್ತಿಲ್ಲ ಅಂದರೆ, ಪೈರಸಿ ಹಿಂದ್ಗಡೆ ಏನು ಎತ್ತ ಏನು ಹಿಡಿತೀನಿ ಅಂದ ನಾನು. ಬಟ್ ಇನ್ನೊಂದು ಹೇಳ್ತೀನಿ, ಸೈಲೆಂಟ್ ಆಗಂತ ಏನಕ್ಕೆ ಹೇಳಿದೆ ಅಂದರೆ, ಅಫ್ಕೋರ್ಸ್ ನನಗೂ ಸಾಕಾಗೋಗಿದೆ ಈ ವಿಚಾರದಲ್ಲಿ. ಪೈರಸಿ ಆಗ್ಬೇಕಾದ್ರೆ ಓಲಿ ಬಿಡು ಎಲ್ಲ ಮಾಡಿ ಹೋಗಿ ಏನು ಮಾಡ್ತಾಯಿದ್ದೀರಾ ಮಾಡಿ, ಸೈಲೆಂಟ್. ಓಕೆ, ಇದು ಆಗ್ತಾಯಿಲ್ಲಮ್ಮ. ಆ್ಯಂಡ್ ಐ ಹ್ಯಾವ್ ಟು ಬಿ ಅಗ್ರೆಸಿವ್ ಟು ಪ್ರೊಟೆಕ್ಟ್ ಮೈ ಚೈಲ್ಡ್. ನನ್ನ ಮಗುನ ಉಳಿಸ್ಬೇಕಮ್ಮ ನಾನು ಅದಕ್ಕೇನು ಬೇಕೋ ತಂದೆಯಾಗಿ ಮಾಡೇ ಮಾಡ್ತೀನಿ. ಇವತ್ತು ಆ ಸ್ಥಾನದಲ್ಲಿ ನಾನು ಸಿನಿಮಾ ಇದೆ, ನಾನು ಮಾಡೇ ಮಾಡ್ತೀನಿ. ಅದಕ್ಕೆ ಧೈರ್ಯವಾಗಿ ಒಂದು ತಂದೆ ಸ್ಥಾನ ನಿಂತ್ಕೊಂಡು ಮಾತಾಡೋದೇನಿದೆ, ಧೈರ್ಯವಾಗಿ ಹೇಳಿದೆ ತಾನೆ, ಅದನ್ನು ಮೆಚ್ಚಿ. ಮೈಥಾಲಜಿಕಲ್ ಜಾಸ್ತಿ ಕುದುರೆ ಇಲ್ಲ ರೀ, ಮೈಥಾಲಜಿಕಲ್ ಕುದುರೆ ಇಲ್ಲ, ರಥ ಓಡಿಸೋರು ಯಾರೋ, ನಾವು ಹಿಂದೆ ಸೇಫಾಗಿ ನಿಂತಿರ್ತೀವಿ. ಅದಕ್ಕೆ ಮೈಥಾಲಜಿ ಅನ್ನೋದು. ಹಿಸ್ಟಾರಿಕಲ್ ಬಂದರೆ ಕುದುರೆ ಮೇಲೆ ಇರಬೇಕು, ಮೈಥಾಲಜಿಯಲ್ಲಿ ಅದೆಲ್ಲ ಇಲ್ಲ, ಹಿಂದೆ ನಿಂತಿರೋದು ರಥದಲ್ಲಿ. ನನಗೆ ಫೋನ್ ಬಂತು ಅಂದರೆ ನನಗೆ ಯಾರೋ ಭಾಳ ಬೇಕಾದವರು ಅಂತ ಅರ್ಥ. ಫೋನ್ ಬಂತು ಅಂದರೆ ಖಂಡಿತ ಎತ್ತುತ್ತೀನಿ. ನಾನು ಯಾವಾಗಲೂ ನನ್ನ ಫೋನ್ ಯಾವಾಗಲೂ ಒಂದು ರಿಂಗಿಂಗಲ್ಲೇ ಇಟ್ಕೋತೀನಿ. ಕಾರಣ ಏನಂದರೆ, ವೈಯಕ್ತಿಕವಾಗಿ ನನ್ನ ಸ್ನೇಹಿತರಿಗೆ ನನ್ನ ಅವಕಾಶ ಬಂದರೆ, ನನ್ನ ಅವಶ್ಯಕತೆ ಬಂದರೆ ಖಂಡಿತ ಇರ್ತೀನಿ. ನನಗೆ ಯಾರೂ ಸುಮ್ಮನೆ ಮಾಡಿಲ್ಲ, ಕೆಲವರು ಪ್ರೀತಿ ಮಾಡೋರು ಮಾಡಿದಾರಮ್ಮ. ಅವರು ರಾತ್ರಿ ತೀರ್ಥಯಾತ್ರೆ ಆದಮೇಲೆ ನೆನಪಾಗ್ಬಿಡ್ತೀನಿ ನಾನು, ಅಣ್ಣ ಲವ್ ಯು ಅಂದ್ಕೊಂಡಿದ್ದಾರೆ ಕೆಲವರು. ಆಯ್ತು ಇಡ್ರಿ ಅಂದರೆ ಇಡಲ್ಲ. ಮಾರ್ಕ್ ಇದಕ್ಕೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಕೂಡ ಕಾಯ್ತಾ ಇದ್ವಿ ರಿಸಲ್ಟ್ನ. ಯಾಕಂದರೆ ಚೆಕ್ ಕೊಟ್ಟಾಗಿದೆ ಇವಾಗ ಪೈರಸಿ ಮಾಡೋರಿಗೆ, ಪೈರಸಿ ಮಾಡೋ ಆಫರ್ ಹೇಗೆ ಮಾರ್ಕ್ ಮಾಡೋಕ್ಕೆ ಬರ್ತಾ ಇದೆ. ಹೇಳಿ ಏನು ಸರ್ ಕ್ವಶನ್ ಮಾಡ್ತೀವಿ? ಯಾಕಂದ್ರೆ ಸರ್ ನೀವು ಹೇಳ್ತಾ ಇದ್ದೀವಿ ಇದನ್ನು ಕಡೆಗೆ ಮುಗಿಸ್ಬೇಕು ಅಂತಲೇ ಪ್ರಾರಂಭ ಮಾಡಿದ್ವಿ. ಅದಕ್ಕೋಸ್ಕರ ಒಂದು ನಿಮಿಷ ತಾಳಿ, ಇನ್ನು ಯಾರಿಗಾರು ಏನಾದ್ರು ಕೇಳೋಕ್ಕಿದೆಯಾ? ಪಡ
ತಪ್ಪೇನು ತಪ್ಪೇನು ಅಲ್ಲಮ್ಮ, ಇವಾಗ ಗಜಪಡೆ ಬರಲ್ಲಮ್ಮ, ಅದು ನನ್ನ ಬಳಗ, ನನ್ನ ಸ್ನೇಹಿತರು. ಈಗೇನಾಗಿದೆ, ನಾವೆಲ್ಲರೂ ಕಂಫರ್ಟ್ ಝೋನಲ್ಲಿ ತಾನೇ ಇರ್ತೀವಿ. ಈಗ ನನಗೆ ಯಾರ್ಯಾರು ಕಂಫರ್ಟಬಲ್ ಇದ್ದಾರೋ ಅವರೊಟ್ಟಿಗೆ ಇರ್ತೀವಿ. ಅಲ್ಲಿ ಏನಾಗಿದೆ, ಕಂಫರ್ಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಜಾಸ್ತಿ ಏನು ಬಂದಾಗ ನನ್ನ ಮೇಲೆ ಅವ್ರನ್ನ ನೋಡ್ಕೊಬೇಕು ಅನ್ನೋದಿರಲ್ಲ. ಅವರು ಕಂಫರ್ಟಬಲ್ ಆಗಿರ್ತಾರೆ. ಸಪೋಸ್ ಅವ್ರು ಬಂದರು ಅಂದ ತಕ್ಷಣ ನಾನೆಲ್ಲೋ 1 hour ಬ್ಯುಸಿಯಾಗಿ ಏನೋ ಫೋನಲ್ಲಿ ಮಾತಾಡ್ತಾ ಇದ್ದರೆ ಅವ್ರು ತಪ್ಪು ತಿಳ್ಕೊಳ್ಳಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಆಲ್ಮೋಸ್ಟ್ 1.25 hour ಮೇಲಾಗಿರ್ಬೋದು, ಗೊತ್ತಿಲ್ಲ, ಜಾಸ್ತಿ ಆಗಿರ್ಬೋದು. ದೇ ಆರ್ ಆಲ್ ಸಿಟ್ಟಿಂಗ್ ದೇರ್. ಅಯ್ಯೋ ನಮ್ಮನ್ನು ಆಯಿತು, ನಾವು ಬಂದ್ವಿ, ಬೋರ್ ಹೊಡಿತಾ ಇದೆ, ನಮಗೇನೋ ಇಲ್ಲ, ಕರೆದಿಲ್ಲ. ಇದು ಬಂದಾಗ ನನ್ನ ಝೋನಲ್ಲಿ ಬರೋಲ್ಲ. ನಮ್ಮನೆ ಅಂತ ಬಂದಾಗ ಎಷ್ಟೋ ಜನ ನಮ್ಮ ಮನೆಗೆ ಬರ್ತಾರೆ, ಕರಿದೇ ಬಂದಿರ್ತಾರೆ. ಸಮ್ಟೈಮ್ಸ್ ನಾನು ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತೀನಿ, ಸಮ್ಟೈಮ್ಸ್ ಮೂಡಿರಲ್ಲ, ಏನೋ ಒಂದು ಕೂತ್ಕೊಂಡಿರ್ತೀನಿ, ಒಂದು ಡ್ರಿಂಕ್ ಹಿಡಿದು ಕೂತಿರ್ತೀನಿ. ಸಮ್ಟೈಮ್ಸ್ ನನ್ನ ಪಾಡಿಗೆ ನಾನು ಎಷ್ಟೋ ಹೊತ್ತು ಮಾತಾಡಿರಲ್ಲ. ದಟ್ ಈಸ್ ಮೈ ಕಂಫರ್ಟ್ ಝೋನ್. ಅವರು ಸೈಲೆಂಟಾಗಿ ಕೂತಿರ್ತಾರೆ, ಅವಾಗ ಮಾತಾಡ್ತೀವಿ, ಏನು ನಡೀತದೆ ಮತ್ತೆ. ಐ ಥಿಂಕ್ ವಿ ಆಲ್ ನೀಡ್ ಸಚ್ ಪೀಪಲ್ ಇನ್ ಲೈಫ್, ಕರೆಕ್ಟ್? ಆ್ಯಂಡ್ ಐ ಹ್ಯಾವ್ ಸಚ್ ಪೀಪಲ್ ಇನ್ ಮೈ ಲೈಫ್. ಆ್ಯಂಡ್ ಆಫ್ಟರ್ ಸೋ ಮೆನಿ ಇಯರ್ಸ್ ಇನ್ ದ ಇಂಡಸ್ಟ್ರಿ, ಡೋಂಟ್ ಐ ಡಿಸರ್ವ್ ದಟ್? A little bit of calmness. Correct? So that's all. I'm in my zone. I'm in my world. That's all it is. No, ನಿಮ್ಮ ಹತ್ರನೇ ಆನ್ಸರ್ ಇದೆ ಸರ್. ನೀವು ಕೇಳೋದಿಲ್ಲ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ಇವಾಗ ಓಕೆ, ಅಲ್ಲ ಅಷ್ಟು ಅವತ್ತು ಕಮಲ್ ಹಾಸನ್ ಅವ್ರ ವಿಚಾರದಲ್ಲಿ ನಡೆದಾಗ ನನಗೆ ಅವಶ್ಯಕತೆ ಇತ್ತಾ ಮಾತಾಡೋದು? ನಾನು ಮಾತಾಡಿದೆ, ಅರೆ ಶಿವಣ್ಣ ನಮ್ಮ ಆಸ್ತಿ ಅಂದೆ ನಾನು. ನೋಡಿ ಮೀನ್ ಬೈ ದಟ್. ಅದು ನೀವು ಆ್ಯಕ್ಚುಲಿ ಪ್ರಶ್ನೆ ಕೇಳೋ ಎಲಿಜಿಬಿಲಿಟಿನೇ ಇಲ್ಲ ಸರ್ ಯಾರಿಗೂ. ಅವ್ರನ್ನ ಎತ್ತಿಡ್ತೀವಿ ನಾವು, ಯಾವಾಗಲೂ ಅಷ್ಟು ಪ್ರೀತಿಸ್ತೀವಿ ನಾವು ಅವ್ರನ್ನ. ಆ್ಯಂಡ್ ಇದಕ್ಕೋಸ್ಕರ ಉತ್ತರ ಕೊಡೋದು ನನಗೆ ನನ್ನ ಬಗ್ಗೆ ಚೀಪ್ ಅನ್ಸ್ಬಿಡುತ್ತೆ. ನಾನು ಅದನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಐ ನೋ ವಾಟ್ ಇಸ್ ಅರ್ಜುನ್ ಜನ್ಯ, ಐ ನೋ ವಾಟ್ ಇಸ್ ಶಿವರಾಜ್ ಟು ಮೀ, ಐ ನೋ ವಾಟ್ ಇಸ್ ಉಪೇಂದ್ರ ಅವ್ರ ಟು ಮೀ. ವೈಯಕ್ತಿಕವಾಗಿ ಸಿನಿಮಾ ಅಂತ ಬಂದಾಗ ಬಿಸ್ನೆಸ್ ಮಾಡಬೇಕು, ನಮ್ಮದು ಉಳಿಬೇಕು ಅನ್ನೋ ಪೈಪೋಟಿ ಇದೆಲ್ಲ ದೊಡ್ಡದೊಂದು ಹೆಲ್ತಿ. ಹಾಗಂತ ನಾನು ಯಾವತ್ತೂ ಬಿಟ್ಕೊಟ್ಟೇ ಇಲ್ಲ ಅವ್ರನ್ನ. ಪೈರಸಿ ಬಗ್ಗೆ ಅದು ಮಾತಾಡೋ ಅಧಿಕಾರ ನನಗಿಲ್ವಾ? ನನ್ನ ಸಿನಿಮಾ ನಾನು ಕಾಪಾಡ್ಕೊಂಬಾರ್ದಾ? ನನ್ನ ವೇದಿಕೆ ಮೇಲೆ ನಿಂತು ನಾನು ಒಂದು ವಾರ್ನ್ ಮಾಡೋದು ತಪ್ಪ? ಈಗ ನಾನು ಕೇಳ್ತಾ ಇದ್ದೀನಿ, ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ಥರ ಹಿಂಗೆ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತೊಗೊಳ್ಳಿ, ಯಾರಿಗೆ ಹೇಳಿದ್ದು ನೀವು ಅಂತ. ಯು ಹ್ಯಾವ್ ಟು ಟೇಕ್ ದಟ್ ಆನ್ಸರ್ನು. ನೀವು ಅಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನೀವು ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡೋಣ? ಓಕೆ, ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡೋಣ? ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಫಾರ್ ಮೀ. ದೇರ್ ಆರ್ ಮೆನಿ ಆ್ಯಕ್ಟರ್ಸ್, ವೈ ಮೀ? ಕರೆಕ್ಟ್. ಇವಾಗ ಓಕೆ, ಹುಬ್ಬಳ್ಳಿ ಆದ ತಕ್ಷಣ ಆಯಿತು ಅಂತ ನೀವು ಅನ್ನಂಗಿದ್ರೆ ದೆನ್ ಯು ಶುಡ್ ಆಸ್ಕ್, ವೈ ಡಿಡ್ ಯು ರಿಯಾಕ್ಟ್ ಟು ಸುದೀಪ್? ಇಫ್ ಇಟ್ ಇಸ್ ಮೀ, ದಟ್ ಇಸ್. ಅಲ್ಲಿನ ಆಪ್ತರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಪಡೆ ಅನ್ನೋ ಒಂದು ಪದ ಯೂಸ್ ಮಾಡಿದ್ರು. ಯಾಕೆ ನಮ್ದು ಪಡೆ ಅಲ್ವಾ? ನಂದು ಪಡೆ ಅಲ್ವಾ? ನಂದು ಇವಾಗ ಏನಾಗ್ತದೆ ಗೊತ್ತಾ ಸರ್, ನಿಮ್ಮ ತಲೆಯಲ್ಲಿ ಏನಾರು ಆನ್ಸರ್ ಇದ್ರೆ ಹೇಳಿ, ಅದೇ ಹೇಳ್ಬಿಡ್ತೀನಿ. ಮತ್ತು ಬಿಡಿ, ಯು ಗಾಟ್ ಯುವರ್ ಆನ್ಸರ್. ನಾವು ವಾಟ್ ಇಸ್ ಹ್ಯಾಪನಿಂಗ್ ನೋ, ಲೆಟ್ ಮಿ ಟೆಲ್ ಯು. ಯುವರ್ ಕ್ಯೂರಿಯಾಸಿಟಿ ಇಸ್ ಗೋನ್ ಟು ಕಿಲ್ ಅ ಲಾಟ್ ಆಫ್ ಥಿಂಗ್ಸ್. ಐ ಗೇವ್ ಮೈ ಆನ್ಸರ್. ಇಟ್ ಇಸ್ ವೆರಿ ಕ್ಲಿಯರ್, ವೆರಿ ಕ್ಲಿಯರ್. ಇದಕ್ಕಿಂತ ಮೇಲೆ ಏನು ಹೇಳಿ ನಾನು? ಐ ಆಮ್ ಗಿವಿಂಗ್ ವೆರಿ ಕ್ಲಿಯರ್. ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಕೇಳಿ ಯಾರಿಗೆ ಹೇಳಿದ್ದು ಅಂತ. ವೇದಿಕೆ ಹತ್ತಿ ಏನೋ ನಾನು ಅದು ನೋಡಿಲ್ಲ, ಇವತ್ತು ಇಂಟರ್ವ್ಯೂಲ್ಲಿ ಯಾರೋ ಹೇಳಿದ್ರು ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಡಿ ಕೆ ಸರ್ ಹತ್ತುತ್ತವ್ರೆ, ಸಿದ್ದರಾಮಯ್ಯ ಅವರು ಹತ್ತುತ್ತವ್ರೆ, ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ. ಅವರ ಈ ಕಡೆ ಇವರು ಶಿವಣ್ಣ ಅವರು ಹತ್ತುತ್ತಾ ಇದ್ದಾರೆ. ನಾವು ಹತ್ತುತ್ತಾ ಇದ್ದೀವಿ. ಯಾರು ಅಂತ ಗೊತ್ತಿಲ್ಲದೆ ನೀವು ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ. ಪಾಪ ಅವ್ರು ಏನು ನೋವಲ್ಲಿದ್ದಾರೋ, ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ನಾವು ಆ ಥರ ಎಲ್ಲ ಯಾವುದೋ ಹೆಣ್ಮಗು ಬಗ್ಗೆ ಮಾತಾಡೋಲ್ಲ. ಸರ್, ಮೊನ್ನೆ ಚಕ್ರಿ ಸರ್ ಇಂಟರ್ವ್ಯೂ ಮಾರ್ಕ್ ಸಿನಿಮಾ ನೋಡಿಬಿಟ್ಟು ಯಾರು ಒಳ್ಳೆ ರಿಪೋರ್ಟ್ ಕೊಡ್ತಿರೋ ಸಾಕ್ಷಿ ಸಮೇತ ದಯವಿಟ್ಟು ಫುಲ್ ವಿಚಾರ ಮಾಡ್ತೀವಿ. ಆಮೇಲೆ ನಿಮ್ಮೊಟ್ಟಿಗೆ ಬಂದಿರೋರು ಯಾರಾದರೂ ಸುಳ್ಳು ಹೇಳಿ ರಾಂಗ್ ರಿಪೋರ್ಟ್ ಕೊಟ್ಟಿದ್ರೆ ಆ ಸ್ಕ್ರೀನ್ಶಾಟು ತೊಗೊಂಬಂದ್ಬಿಡಿ, ಅವ್ರನ್ನಲ್ಲೇ ಸೈಡಿಗೆ ಇಡಬೇಕು ನಾನು. ಡನ್ನ ಹೋಗಿ ತಗೊಳ್ಳಿ. ಸರ್, ತಮಿಳ್ನಾಡಲ್ಲಿ ಯಾವಾಗ ಮಾರ್ಕ್ ಸಿನಿಮಾದ ಪ್ರೆಸ್ ಮೀಟ್ ಆಗಿತ್ತು, ಸೊ ಆವಾಗಿಂದ ತುಂಬಾ ಚರ್ಚೆಗಳಾಗ್ತಾ ಇದೆ. ಬಿಕಾಸ್ ಒಬ್ಬರು ಕೇಳಿರುವಂತಹ ಪ್ರಶ್ನೆಗಳಿಂದ ತುಂಬಾ ವೈರಲ್ ಆಗ್ತಾ ಇದೆ. ಸರ್, ನೀವು ಯಾವ್ದಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರಾ ನಟಿಯರ ಬಗ್ಗೆ ಈ ರೀತಿನೂ ಕ್ವಶನ್ಸ್ ಬರ್ಬೋದಾ ಅನ್ನೋದು? ಏನು ಪ್ರಾಬ್ಲಮ್ ಇಲ್ಲ, ಅದೇ ತಪ್ಪೇನಿದೆ. ಯಾಕಂದರೆ ನಾನು ಅಲ್ಲಿ ತಮಾಷೆಗಿತ್ತು, ಬಟ್ ಅಲ್ಲೂ ಕೇಳಿದೆ. ಅವರು ಲಾಸ್ಟೇ ಕೇಳಿದ ಕ್ವಶನ್ನು. ಫಸ್ಟ್ ಕೇಳಿದರೆ ಹೀರೋ ಆಗ್ತಾಯಿದ್ರು. ಅವ್ರು ಎಲ್ಲ ಮುಗಿದ್ಮೇಲೆ ಕೇಳಿಬಿಟ್ಟು ಪಾಪ ತಗೊಳಕೊಂಬಿಟ್ರು ಅವರಲ್ಲಿ. ಬಟ್ ಇನ್ನೊಂದು ಹೇಳ್ತೀನಿ ಕೇಳಿ. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ, ಅಕ್ಕಪಕ್ಕ ನನ್ನ ಆರ್ಟಿಸ್ಟ್ ಇಲ್ಲ, ಡೈರೆಕ್ಟ್ರ್ ಇಲ್ಲ, ಯಾರಿಲ್ಲ, ಸೈಡ್ ಲೈನ್ ಮಾಡಿದೆ ಅಂತ. ಇಟ್ಸ್ ನಾಟ್ ಲೈಕ್ ದಟ್. ನಮ್ಮ ಸಿಸ್ಟಮಲ್ಲಿ ನಾವು ಆ ಥರ ನೋಡ್ತಾ ಇರೋಲ್ಲ. ಇನ್ಫ್ಯಾಕ್ಟ್ ಅವರಿಗೆಲ್ಲ ಹೋಗಿಬಿಟ್ಟು ಪ್ರೆಸ್ ಮೀಟಿಂಗ್ ಬಿಟ್ಟಾಕಿ ಇಡೀ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಯಾವ ಥರ ಅವ್ರನ್ನ ನೋಡ್ಕೊಂಡ್ವಿ, ಎಷ್ಟು ಸೆಕ್ಯೂರ್ಡ್ ಆಗಿಟ್ವಿ ಅವ್ರನ್ನ. ಒಂದು ಸತಿ ಅವ್ರಿಗೆ ನೋವಾಗ್ದಿದ್ದಂಗೆ, ಫ್ಯಾಮಿಲಿ ಇದಾಗ್ದಿದ್ದಂಗೆ. ಸಿ, ವೆನ್ ಇಟ್ ಇಸ್ ಅ ವುಮನ್ ವರ್ಕಿಂಗ್ ವಿತ್ ಅಸ್ ಮೇಡಮ್, ಯು ನೋ ಡೆಫಿನೆಟ್ಲಿ ದಟ್ ಯು ಹ್ಯಾವ್ ಯುವರ್ ಓನ್ ಟೈಮ್ ಲೈನ್ಸ್, ಯು ಹ್ಯಾವ್ ಯುವರ್ ಓನ್ ಇಶ್ಯೂಸ್, ಯು ನೀಡ್ ಲಿಟಲ್ ಪ್ಯಾಂಪರಿಂಗ್ ಸಪೋರ್ಟ್. ಅದಷ್ಟು ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೇವೆ ಅವರೆಲ್ಲರೂ ನಾವು.
ಅದಕ್ಕೆ ತಾನು ಅಷ್ಟು ಖುಷಿಯಾಗಿದ್ದಾರೆ. ಯಾವುದೋ ಒಂದು ಕೂತಿರೋ ಅರೇಂಜ್ಮೆಂಟಲ್ಲಿ ಆ ಕಡೆ ಈ ಕಡೆ ಹಾಕ್ಬಿಟ್ರು ಅಂದರೆ ಏನು ಮಾಡೋಕ್ಕಾಗತ್ತೆ? ಇವಾಗ ಇವರೆಲ್ಲ ಇಲ್ಲಿ ಕೂತಿಯಾರು ಹುಡುಗರು, ಇಲ್ಲ ಹುಡುಗರು ಸೈಡಿಗೆ ಹಾಕಿದ್ರು ತಾನ. ಅವರು ಕಂಫರ್ಟೇಬಲ್ ಇದ್ದಾರೆ, ಕೂತಿದ್ದಾರೆ, ಇವರು ಕಂಫರ್ಟೇಬಲ್, ಅದ್ರಲ್ಲಿ ಏನಿದೆ? ನಮ್ಮ ತಲೆಯಲ್ಲಿ ಅವೆಲ್ಲ ಇಲ್ಲ. ಸರ್ ನೆಕ್ಸ್ಟ್ ಸಿನಿಮಾದಲ್ಲಿ ಅದು ಹೀರೋಯಿನ್ ಇರ್ತಾರೆ ಸರ್, ಅದೇ ಮ್ಯಾಕ್ಸಲ್ಲಿ ನಮಗೊಂದು ಲವ್ ಸಾಂಗು ಹಾಗೆ ಹೀರೋಯಿನ್. ಇಲ್ಲ, ಲಾಸ್ಟ್ ಟೈಮ್ ಐ ಟೋಲ್ಡ್ ಯು, ಐ ಆಮ್ ಡೂಯಿಂಗ್ ಅ ರಾಮ್ ಕಾಮ್ ನೆಕ್ಸ್ಟ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆರ್ಗ್ಯಾನಿಕ್ ಸ್ಕ್ರಿಪ್ಟ್ ಅದು. ಆ್ಯಂಡ್ ತುಂಬ ಇಷ್ಟ ಆಗಿದೆ. ಒಂದು ಸುಕುಮಾರ್ ಡೈರೆಕ್ಟರ್ ಅವ್ರ ಟೀಮಿಂದ ಬಂದಿರೋವಂಥದ್ದು. ಆ್ಯಂಡ್ ತುಂಬ ಇಷ್ಟ ಆಯ್ತು ನನಗೆ. ಆಫ್ಟರ್ ಲಾಂಗ್ ಟೈಮ್ ತುಂಬ ಲಘು ಇದೆ, ತುಂಬ ಕಾಮಿಡಿ ಇದೆ, ತುಂಬ ಚೆನ್ನಾಗಿದೆ ಕತೆ ಅದು. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ಥಿಂಕ್ ಇಟ್ಸ್ ವೆರಿ ಸ್ಟೈಲಿಶ್ ಆಲ್ಸೋ. ಸೊ ಯಾ, ಬೇರೆ ಏನಂದರೆ ಅವ್ರು ಸಂಭ್ರಮಿಸ್ತಾರೆ. ಆ ಸ್ಟೇಜ್ ಮೇಲೆ ನಡೆದಿದ್ದು ಸಂಭ್ರಮ ಸರ್. ಅವ್ರು ಯಾರು ನನಗೋಸ್ಕರ ಬಂದಿಲ್ಲ, ಬೇಡ ಅಂದಿದ್ರು ಬಂದಿರೋರು, ಹೇಳ್ತೀನಿ ಕೇಳಿ. ಅದಕ್ಕೋಸ್ಕರ ನಾನೇ ಕರೆದುಬಿಟ್ಟೆ. ಮತ್ತು ಕರೀಲಿಲ್ಲ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಅವರೇ ಓಡೋಗಿ ಏನೋ ಮಾಡಿ ಗಬ್ಬೆಬ್ಸೋ ಬದಲು, ನನಗೆ ಗೊತ್ತಿದೆ ಅದು ಆಗತ್ತೆ. ಅದು ನನಗೆ ಈಗ ಈ ಪ್ರೀತಿ ಏನಿದೆ ಸರ್, ಇದು ನನ್ನ ಸಂಪಾದನೆ. ಅದು ಪೂರ್ತ ವರ್ಷ ಇದೆ ಸರ್. ಅವರು ಅಲ್ಲೇ ಕೂತಿದ್ದಾರೆ ನೋಡಿ. ನಾನು ಇಲ್ಲಿ ಬಿಗ್ ಬಾಸ್ ಹತ್ರ ಇದ್ದೀನಿ ಅಂತ ಗೊತ್ತಾಗ ನೋಡಿ ಎಷ್ಟು ಜನ ಬಂದಿರಲ್ಲಿ. ಅಲ್ಲಿ ನೋಡಿ AP ಇಂದ ಹಿಡಿದು ಎಲ್ಲರೂ ಇವರು ಇರ್ತಾರೆ. ಇವಾಗ ಐ ಗೆಸ್ ಯು ಕೆನಾಟ್ ಬ್ರೈಬ್ ದಟ್, ನೋ. ಇಟ್ ಈಸ್ ದೇರ್ ಲವ್ ಫಾರ್ ಮೀ ಆ್ಯಂಡ್ ಐ ಲವ್ ದಮ್ ಈಕ್ವಲಿ. ದಟ್ ಗೋಸ್ ಥ್ರೂ ದ ಇಯರ್. 2003ನಲ್ಲಿ ಯಾವ ಇವೆಂಟ್ ನಡೆದಿತ್ತು ಹುಬ್ಬಳ್ಳಿಲಿ? 22 ವರ್ಷ ಯಾಕೆ ತಗೊಂಡು ಟೈಮು ಹುಬ್ಬಳ್ಳಿಲೇ ಮಾಡಿದ್ರಿ? ಆಪರ್ಚುನಿಟಿ ಸಿಗಲಿಲ್ಲ. ಸಿ, ದ ಪಾಯಿಂಟ್ ಈಸ್, ಲೆಟ್ ಮಿ ಟೆಲ್ ಯು, ಐ ಡಿಂಟ್ ಫೈಂಡ್ ಮೈ ಸೆಲ್ಫ್ ದ್ಯಾಟ್ ಪ್ರೋಗ್ರೆಸ್ಡ್. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಇಲ್ಲ, ನಾವು ಮಾಡ್ತಾರೋ ಸಿನಿಮಾಗಳಲ್ಲಿ ಅಷ್ಟು ಬಡ್ಜೆಟ್ ಇರ್ತಾ ಇರಲಿಲ್ಲ, ಅವಕಾಶಗಳು ಬರ್ತಾ ಇರಲಿಲ್ಲ. ಆ್ಯಂಡ್ ಕೆಲವು ಮಧ್ಯದಲ್ಲಿ ಏನಾಯಿತು, ದುಡ್ಡಿನ ವಿಚಾರ ಅಂತ ಬಂದಾಗ ಸಂಭ್ರಮಗಳು ನಿಂತೋಗಿತ್ತು. ಯಾರೂ ಅಷ್ಟು ಇವೆಂಟ್ಸ್ ಮಾಡ್ತಾ ಇರಲಿಲ್ಲ. ಇವೆಂಟ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಇವತ್ತು ಒಂದಿಷ್ಟು ಮಾಡ್ತಾ ಇದ್ದಾರೆ ಅಂದಾಗ ನಾವು ಐ ಫೆಲ್ಟ್ ಇಟ್ ಇಸ್ ರೈಟ್. ಬಿಕಾಸ್ ನಾನು ಹೇಳಿದೆ ನಿಮಗೆ, ಏನೇ ಮಾಡಿದ್ರು ಐ ಲೈಕ್ ಟು ಡೂ ಇಟ್ ಆರ್ಗ್ಯಾನಿಕ್, ಐ ಡೋಂಟ್ ಲೈಕ್ ಟು ಡೂ ಇಟ್ ಫೋರ್ಸ್ಟ್. ಲಾಸ್ಟ್ ಟೈಮ್ ಮ್ಯಾಕ್ಸ್ ಮಾಡಿದಾಗ ಒಂದು ಚೆನ್ನಾಗಾಯಿತು, ಮಾಡೋಕ್ಕೆ ಇಂಟೆನ್ಷನ್ ಇತ್ತು ಎಲ್ಲರಿಗೂ. ಈ ಸತಿ ಅವರೇ ಬಂದು ಮಾಡೋಣ ಅಂದಾಗ ನಾನು ಬಂದೆ. ನಾನಾಗೆ ನಿರ್ಮಾಪಕರ ಹತ್ರ ಹೋಗಿ ಇದು ಮಾಡೋಣ, ಅಲ್ಲಿ ಮಾಡೋಣ, ನನಗೇನೋ ಮಾಡಿಕೊಡಿ, ತಪ್ಪಾಗುತ್ತೆ. ಐ ಡೋಂಟ್ ವಾಂಟ್ ಟು ಬಿ ಫೋರ್ಸ್ಟ್. ಸರ್ ಆಲ್ ಸೆಟ್ ಅಂತ ನೀವು ಕೂತತ್ರ ಅಂತ 4 ಗೋಡೆ ಮಧ್ಯೆ ಕೂತ್ಕೊಂಡು ಆಲ್ ಸೆಟ್ ಅಂತ ಇವಾಗ ವಾರಣಾಸಿಯಲ್ಲಿ ಏನೇನೋ ಸ್ಪೆಷಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಯಾಕಂದರೆ ವೈರಲ್ ಆಗ್ತಿತ್ತು ಅನ್ನುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಇದು ನಿಮ್ಮ ಪ್ರಶ್ನೆ. ನೀವು ಕೇಳಿಸ್ಕೊಳ್ಳಿ, ಯಾಕಂದ್ರೆ ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಯು ಆರ್ ಗೆಟಿಂಗ್ ಇಂಪೇಷಂಟ್ ರೈಟ್ ನೌ ಆನ್ ಯುವರ್ ಫೇಸ್. ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ತಬೇಕಿತ್ತು. ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು. ಒಂದು ರಿಯಾಕ್ಷನಿಂದ ಬರ್ತಾ ಇರೋದಿದು, ನನ್ನಿಂದ ಅಲ್ಲ. ನನ್ನ ಪ್ರಶ್ನೆ ಒಪ್ತೀರಾ ಈ ಮಾತು? ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಏನು ಹೇಳಿದ್ರು. ನೀವು ಕಾದ್ರಿ. ಯಾರಿಗೆ ಹೇಳಿದ್ದು? ಏನಾಯಿತು? ಏನು ನಡೀತು? ಯಾಕೆ ಸುದೀಪ್ ಅವ್ರು ಯಾವತ್ತೂ ಮಾತಾಡಲ್ಲ, ಹಿಂಗೆ ಮಾತಾಡಿದ್ರು ಅಂತ. ಇಂಡಸ್ಟ್ರಿ ಒಂದು ನಿಮಿಷ ಸೃಷ್ಟಿ ಆಗ್ತಾ ಇತ್ತು, ಸ್ಪಷ್ಟತೆ ಬರ್ತಾ ಇರಲಿಲ್ಲ ಸರ್. ಅಲ್ಲಿಗೆ ಬರ್ತಾ ಇಲ್ಲ. ಅದೇ ಸರ್, ನೀನೇ ಮಾತಾಡಿ. 3 ಪ್ರಶ್ನೆಗಳಿತ್ತು. ಫೋರ್ಟಿಫೈ ತಂಡ ಹೇಳಿದ್ರ, ದರ್ಶನ್ ಅವರ ಅಭಿಮಾನಿ ಹೇಳಿದ್ರ, ಮತ್ತೆ ಪೈರಸಿ ಹೇಳಿದ್ರ. 3 ಪ್ರಶ್ನೆಗಳು. ಓಕೆ, ಈಗ ನಿಮ್ಮ ಎಷ್ಟು ಮೆಚೂರ್ಡ್ ನೀವು? ಮೆಚೂರ್ಡ್ ತಾನೆ, ಬುದ್ಧಿಗಲ್ಲ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ, ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ ಶಿವಣ್ಣನ ಬಗ್ಗೆ. 45 ಬಗ್ಗೆ ಮಾತಾಡ್ತೀನ? ಹಾಂ, ಅರ್ಜುನ್ ಬಗ್ಗೆ ಮಾತಾಡ್ತೀನ? ದಯವಿಟ್ಟು ಶಿವಣ್ಗೆ ಹೋಗಿ ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ಬರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ, ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ನಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ಮೆಚೂರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಂಗ್ ಅಂತದೆ. ಇದು ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳಬೇಕು, ಯಾಕೆ ಸತಿ ಪೂಜೆ ಮಾಡ್ತೀರಿ ಅಂತ ನನಗೆ ಗೊತ್ತು. ಐ ವಾಂಟೆಡ್ ಟು ಲುಕ್ ಡ್ಯಾಶಿಂಗ್ ಇವನ್ ಫಾರ್ ಮೆನ್ ನಾವು. ಸರ್, ನಿಮ್ಮನ್ನು ನೀವು ತುಂಬ ಬ್ಯುಸಿಯಾಗಿ ಇಟ್ಕೊಂಡಿರೋದು ನೋಡಿದ್ರೆ ತುಂಬ ಖುಷಿ ಆಗಿದೆ. ಬಟ್ ಈ ಒಂದು ಮೂವಿನಲ್ಲಿ ಮಾರ್ಕ್ನಲ್ಲಿ ನಿಮ್ಮ ಒಂದು ಪೋರ್ಷನ್ ಸರ್, ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ವೈಸ್ ಆಗಿ, ನಾಟ್ ಜಸ್ಟ್ ಅನ್ ಆ್ಯಕ್ಟರ್ ಬಟ್ ಪ್ರೊಡಕ್ಷನಲ್ಲೂ ಕೂಡ ನಿಮ್ಮ
ಆಲ್ಸೋ ಬಿಗ್ ಬಾಸ್ಗೂ ಕೂಡ ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ಸೊ ಇದು ಜಗ್ಲಿಂಗ್ ಆಗುತ್ತೆ ನಿಮಗೆ, ರೆಸ್ಟ್ಲೆಸ್ನೆಸ್ ಅನ್ಸಲ್ವಾ ನಿಮಗೆ? ಜಾಬ್ಲೆಸ್ನೆಸ್ ಟೈರ್ಸ್ ಮೀ, ನಾಟ್ ಜಾಬ್ಸ್. ಆ್ಯಂಡ್ ಐ ಥಿಂಕ್ ಮಾಡೋ ಟೈಮಲ್ಲಿ ಮಾಡಿಲ್ಲ ಅಂದರೆ ಇನ್ಯಾವಾಗ ಮಾಡ್ತೀನಿ. ಐ ಥಿಂಕ್ ಯು ಶುಡ್. ಆ್ಯಂಡ್ ನನಗಾಗೋ ಸುಸ್ತು ಆ್ಯಕ್ಚುಲಿ ಭಾಳ ಸುಂದರವಾಗಿದೆ ಸರ್, ಆ ಸುಸ್ತು ನಿಜವಾಗ್ಲೂ ಆಗುತ್ತೆ ಅದು. ಸೊ ಐ ಥಿಂಕ್ ಇಮ್ಯಾಜಿನ್ ಸರ್ ದಟ್ ನೀವು ಮಲಗ್ತೀರಾ 8-9 ಗಂಟೆ ನಿದ್ದೆ ಮಾಡ್ತೀರಾ ಅಂದ್ಕೊಳ್ಳೋಣ, ನಿಮ್ಗೆ ಎಪ್ಸೋರು ಯಾರೂ ಇಲ್ಲ, ಎದ್ರೆ ಬಿಟ್ಟರೆ ಕೇಳೋರು ಯಾರೂ ಇಲ್ಲ. ಇದ್ಯಾವ ಜೀವನ ಸರ್ ಇದು? ನಾನು 1 ಅವರ್ ಎಕ್ಸ್ಟ್ರಾ ಮಾಡಿಬಿಟ್ರೆ ಮಲಗಿಬಿಟ್ರೆ ಸಾಕು, ಎಲ್ಲ ಕಡೆ ಅಲ್ಲಾಡ್ತಾ ಇರ್ತಾರೆ, ಇನ್ನೂ ಎದ್ದಿಲ್ವಾ ಮಲಗಿಲ್ವಾ ಅಂತ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಆರ್ ಸೇಮ್ ಟೈಮ್ ಬಿಗ್ ಬಾಸಲ್ಲಿ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಸಾವಿರ ಮಾತಾಡ್ತಾ ಇರ್ಬೋದು, ಅಲ್ಲಿ ಹೊರಗಡೆ ನಿಂತ್ಕೊಂಡಾಗ ಐ ಹ್ಯಾವ್ ಟು ಬಿ ಅನ್ಬಯಾಸ್ಡ್, ಪೇಷನ್ಸಲ್ಲಿ ನಿಂತ್ಕೋಬೇಕಾಗುತ್ತೆ. ದಟ್ ಮೀನ್ಸ್ ಎವ್ರಿ ಎಪಿಸೋಡ್ ಮೈಕ್ರೋಸ್ಕೋಪಿಕ್ ಝೂಮಲ್ಲಿ ನೋಡಬೇಕಾಗುತ್ತೆ. ಸೇಮ್ ಟೈಮಲ್ಲಿ ಕ್ರಿಕೆಟ್ ಇಸ್ ಮೈ ಪ್ಯಾಷನ್, ಐ ಹ್ಯಾವ್ ಟು ಪ್ರಾಕ್ಟೀಸ್ ಬಿಕಾಸ್ ಫಿಸಿಕಲಿ ಇರೋಕ್ಕಾಗಲ್ಲ. ಸೇಮ್ ಟೈಮ್ ಈ ಕಡೆ ಸಿನಿಮಾ ಅಂತ ಬಂದಾಗ ಎಲ್ಲದೂ ಮಾಡಬೇಕಾಗತ್ತೆ. ಬಟ್ ಐ ಗೆಸ್ ಇಟ್ಸ್ ವಿ ಆಲ್ ಹ್ಯಾವ್ ದಟ್ ಮಚ್ ಟೈಮ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಆರ್ ಸೋ ಇನ್ವೆಸ್ಟೆಡ್ ಇನ್ ಸ್ಲೀಪಿಂಗ್. ಈ ಮಾರ್ಕ್ ಫಿಲಮಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಎಷ್ಟು ಪರ್ಸೆಂಟೇಜು? 100. I don't believe in 90. ಆ್ಯಕ್ಚುಲಿ ಇದರಲ್ಲಿ ನೀವು ಮತ್ತೆ ಏನು ಪೊಲೀಸ್ ಸರ್ ಮೊಕ್ಕಿನಲ್ಲಿ Good, no? They love me. They believe that I'm a good cop. ಸರ್ ಮಗಳು ಇವಾಗ ಹಾಡು ಅಶ್ವವೇಗ ಅಂತ ರಾಶಿಕಾ ಅಂತ. ಸರ್ ನೀವು ಮ್ಯಾಕ್ಸ್ದು ಫ್ಯಾನ್ಸ್ ಜೊತೆ ಶೋ ನೋಡಿದ್ವಿ, ಇದೇನಾದರೂ ಪ್ಲಾನ್ ಇದೆಯಾ? Yes. I think first day ನಾನು ಬರೋಕ್ಕೆ ಹೋಗಲ್ಲ. ಐ ಸ್ಟಾಪ್ಡ್ ಇಟ್ ಲಾಂಗ್ ಬ್ಯಾಕ್ ಬಿಕಾಸ್ ಅಲ್ಲಿ ಥಿಯೇಟ್ರಿಂದಲೂ ಬರ್ತಾ ಇದ್ದಿದ್ದು ಆ್ಯಂಡ್ ಪ್ಲಸ್ ನಾವು ಕಣ್ಣಾರೆ ನೋಡ್ತಾ ಇದ್ದು ಏನಾಗಿದೆ. ಒಂದು ನನ್ನ ಮಾಧ್ಯಮ ಸ್ನೇಹಿತರನ್ನ ತೊಗೊಳೋಣ, ನಾವು ಅಲ್ಲಿದ್ದೀವಿ ಅಂದರೆ ಯಾರೂ ಹೊರಗಡೆ ಹೋಗಲ್ಲ. ನೀವು ಅಲ್ಲಿ ಇರೋ ತನಕ ಒಂದಂತೂ ಜನಕ್ಕೆ ಗೊತ್ತು ಅಲ್ಲಿ ಏನೋ ನಡೀತಾ ಇದೆ, ಇಲ್ಲ ಅಲ್ಲಿ ಯಾರೋ ಇದ್ದಾರೆ, ಎರಡರಲ್ಲಿ ಒಂದು ಅನ್ಕೋತಾರೆ. ಹಾಗಿದ್ದಲ್ಲಿ ಮಾರ್ನಿಂಗ್ ಶೋ ನೋಡೋಕೆ ಇರೋರು ಹೊರಗಡೆ ಹೋಗಲ್ಲ, ಮ್ಯಾಟ್ನಿ ಒಳಗೆ ಬರೋಕ್ಕಾಗಲ್ಲ, ಮೊದಲೇ 2-3 ಸೀನ್ ಮಿಸ್ ಆಗುತ್ತೆ. ಸೊ ಬೆಟರ್ ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಇರೋದು ನನಗಲ್ಲ ಈಗ ಸಿನಿಮಾಗೆ. ಐ ವಾಂಟ್ ಯು ಟು ಸಿ ದ ಫಸ್ಟ್ ಸೀನ್ ಪೀಸ್ಫುಲಿ. ಸೊ ಅವಾಗ ಏನಾಗುತ್ತೆ, ಹೋಗ್ಬಿಟ್ಟು ಬರ್ತೀನಿ. ಸೊ ಲಾಸ್ಟ್ ಇಯರು ನಾನು ನೋಡಿದ್ದು 31st. ಐ ಕೇಮ್ ಟು ದ ಥಿಯೇಟರ್ ಆನ್ 31st. ಈ ಸತಿನೂ 31st ಬರ್ತೀನಿ, ನಾನು ಒಂದು ಹಾಲಿಡೇ ಟೈಮಲ್ಲಿ ಬರ್ತೀನಿ. ಸರ್ ಹಾಗೆ ನೀವು ಸಾನ್ವಿ ಅವರು ಹೊಸವರ್ಗ ಹಾಡು ಹಾಡಿರೋದು ಎಷ್ಟು ಖುಷಿ ಇದೆ ನಿಮಗೆ? ದಟ್ಸ್ ಆ್ಯಕ್ಚುಲಿ ಲೈಕ್ ಹ್ಯಾಪಿನೆಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಐ ವೆರಿ ಹ್ಯಾಪಿ. ಆ ಸಾಂಗ್ ಅವ್ರಿಗೆ ಅವ್ರ ಓನ್ ಟ್ಯಾಲೆಂಟಲ್ಲಿ ಸಿಕ್ಕಿರೋದು. ಬಿಕಾಸ್ ನಾನು ಇಲ್ಲಾಂದರೆ ಇಷ್ಟೊತ್ತಿಗೆ ಯಾವತ್ತೋ ಹಾಡಿಸಿರ್ತಾ ಇದ್ದೆ. ನನಗೇನು ಅರ್ಜುನ್ ಜನ್ಯ ಆಗಲಿ ಯಾರು ನಮ್ಮ ಅಜನೀಶ್ ಆಗಲಿ ಇಲ್ಲ ಅಂತ ಹೇಳಲ್ಲ. ಬಟ್ ಐ ಡಿಂಟ್ ವಾಂಟ್ ಮೈ ಡಾಟರ್ ಟು ಗ್ರೋ ಲೈಕ್ ದಟ್. ಆ್ಯಂಡ್ ಅವ್ರಿಗೂ ಅದು ಇಷ್ಟ ಇಲ್ಲ ನಮ್ಮ ಮಗಳಿಗೆ. ಅವಳಿಗೆ ಸ್ವಂತದಲ್ಲಿ ನನಗೆ ಸಿಕ್ಕಿದ್ರೆ ನಾನು ಮಾಡ್ತೀನಿ ಅಂತ ಅವ್ರದ್ದು ಇವತ್ತಿನ ಜನ್ಜಿಗೆ ರೋಡಲ್ವ ಹಾಗಿದ್ದಾರೆ ಅವರು. ಆ್ಯಂಡ್ ಅವ್ರಿಗೆ ಅಜನೀಶ್ ಸಾಂಗ್ ಬಂದಾಗಲೂ ನಾನೇನೋ ಟ್ರ್ಯಾಕ್ ಹೋಗ್ತಾ ಇದ್ದಾರೆ ಅಂದ್ಕೊಂಡಿದ್ದೆ. ದೆನ್ ಫೈನಲಿ ಒನ್ ಡೇ ಅಜನೀಶ್ ಅವ್ರ ಸಾಂಗ್ ಕಳಿಸಿದ್ರು. ದಟ್ಸ್ ಒನ್ ಐ ಗಾಟ್ ಟು ನೋ. ಐ ವೆರಿ ಹ್ಯಾಪಿ. ಬಟ್ ಅಲ್ಲೂ ಡೌಟ್ ಇತ್ತು, ಸಾಂಗ್ ಮ್ಯೂಸಿಕಲ್ಲಿ ಇಟ್ಕೋತಾರ, ಟ್ರ್ಯಾಕಾ. ಬಟ್ ದೆನ್ ಫೈನಲಿ ಇಟ್ಕೊಂಡಾಗ ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ದಟ್ ನನ್ನ ಸಿನಿಮಾಗೆ ಅವ್ರ ಧ್ವನಿ ಬಿದ್ದಿದೆ. ಅದು ಯಾವ ಸಿನಿಮಾಗೆ ಬೇಕಾಗಿ ಬೀಳ್ಬೋದಿತ್ತು, ನನ್ನ ಸಿನಿಮಾಗೆ ಬಿದ್ದಿರೋದು ನನಗೆ ಖುಷಿ ಇದೆ. ಐ ಡೋಂಟ್ ಲುಕ್ ಆಟ್ ಇಟ್ ಲೈಕ್ ನನ್ನ ಸಿನಿಮಾದಲ್ಲಿ ಒಂದು ಆಪರ್ಚುನಿಟಿನೋ. ಅವ್ರ ಟ್ಯಾಲೆಂಟ್ ಮೇಲೆ ಬಂದಿದೆ. ಆ ಹಾಡು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ಫೋರ್ಸ್ಡ್ ಇಲ್ಲ ಅದು ವಾಯ್ಸ್. ಯಾವುದಾದ್ರು ಒಂದು ಪಾಯಿಂಟಲ್ಲಿ ಯಾರು ಬೇಕು ಇದೇನು ಅಂತಂದು ಅನಿಸಲ್ಲ. ಅಷ್ಟು ಪ್ರೊಫೆಷ್ನಲ್ ಆಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಹ್ಯಾಪಿ ಟು ಹ್ಯಾವ್ ಹರ್ ವಾಯ್ಸ್ ಫಾರ್ ಮೈ ಫಿಲ್ಮ್. ಆ್ಯಂಡ್ ಅದು ನಾನು ಇದ್ದೀನಿ ಹಾಡಲ್ಲಿ, ಖುಷಿ ಇತ್ತು. ಆ್ಯಂಡ್ ತುಂಬ ಸ್ಪಷ್ಟತೆಯಲ್ಲಿ ತುಂಬ ಚೆನ್ನಾಗಿ ಸರಳವಾಗಿ ಹಾಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆರ್ಗ್ಯಾನಿಕ್ ಆಗಿ ಅಷ್ಟು ಟ್ರೆಂಡಾಗಿ ನಂಬರ್ 7 ಸ್ಪಾಟಲ್ಲಿ ಕೂತಿದೆ. ಎಸ್ ಮ್ಯಾಮ್. ಸರ್ ಹಾಗೆ ನಿಮ್ಮ ಹೇರ್ ಸ್ಟೈಲು ಮಾರ್ಕ್ಗೆ ಎಂಟಾಗುತ್ತಾ? ಅದರಿಂದ ಸಿಕ್ಕಿ ಹೇರ್ ಬರುತ್ತಾ? ಬರ್ತಾಗ ಆಲ್ರೆಡಿ ಹೋಗಿದೆಲ್ಲ. ಕರ್ಲ್ ಇಸ್ ಗಾನ್. ಬಟ್ ನಿಮ್ಮನ್ನು ಸಿಕ್ಕಿ ಹೇರಲ್ಲಿ ನೋಡಿದ್ರೆ ತುಂಬ ಈ ಕ್ಯಾರೆಕ್ಟ್ರ್ ಸೂಟ್ ಆಗ್ತಾ ಇರಲಿಲ್ಲ ಅಂತಲೇ ಮಾಡಿಲ್ಲ. ಬಿಕಾಸ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ನೋಡಿ ಇವಾಗ ಇದು ಅದೇ ತೊಗೊಳೋದು. ಅದರೊಳಗಡೆ ನೀವು ಇಫ್ ಯು ಲುಕ್ ಆಟ್ ಇಟ್ ವಿತ್ ಸ್ಟ್ರೇಟ್ ಹೇರ್ ಆಫ್ ಸಮಥಿಂಗ್, ಅವ್ರ ಕ್ಯಾರೆಕ್ಟರ್ ಹೇಳಿದಾಗ ಕ್ಯಾರೆಕ್ಟರ್ ಆರ್ಕಲ್ಲಿ ಒಂದು ಆ್ಯನಿಮಲ್ ಇನ್ಸ್ಟಿಂಕ್ಟ್ಸ್ ಇದೆ, ಸಕಾಸಮ್ ಇದೆ, ಒಂದು ಚಿಕ್ಕ ವಿಲನಿಸಮ್ ಇದೆ. ಹಾಗಾದಾಗ ನನಗದು ಬೇಕಿತ್ತು. ಅದು ಬೇಕು ಅಂತಲೇ ನಾನು ಮಾಡ್ಕೊಂಡಿದ್ದು. ಅಲ್ಲಿ ಯಾರು ಸರ್ ಡಿಕ್ಕೆ ಹೊಡೆದು ಅಲ್ಲೇನಾಯಿತು. ಚೈತನ್ಯ ಅಂತ ಪ್ರತಿ ಯಾವ ಸಿನಿಮಾ ಮಾಡಿದ್ರು ಕೂಡ ವೆರೈಟಿ ಗೆಟಪ್ ಅಲ್ಲಿ ಕಾಣೋದು ನೀವು ನಾವು ನೋಡಿದ್ದೇವೆ. ಆದರೆ ಪೊಲೀಸ್ ಕ್ಯಾರೆಕ್ಟರ್ ಅನ್ನೋಂಥದ್ದು ನಿಮಗೇನು ಹೊಸದಲ್ಲ. ಆದರೆ ಈ ಸಿನಿಮಾದಲ್ಲಿ ಸೈಕೋ ಥರ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಸರ್. ಪ್ರಿಪ್ರೇಷನ್ ಅನ್ನುವಂಥದ್ದು ಯಾವ ರೀತಿ ಇತ್ತು ನಿಮ್ಮದು? ಅವ್ರ ಕ್ಯಾರೆಕ್ಟರ್ ಹೇಳಿದಾಗ ನಾನು ಔಟರ್ ಲುಕ್ ಮಾತ್ರ ಡಿಸೈಡ್ ಮಾಡ್ತೇನೆ, ಮಿಕ್ಕಿದ್ದೇನಲ್ಲ. ಬಿಕಾಸ್ ಒಬ್ಬ ಡೈರೆಕ್ಟ್ರು, ಈಗ ನಿಮಗೆ ನಾನು ಏನಾದ್ರು ಒಂದು ಪುಸ್ತಕ ಬರೀಬೇಕು ಅಂದರೆ, ಡೈರಿ ಬರೀಬೇಕು ಅಂದರೆ ಖಾಲಿ ಡೈರಿ ಕೊಡಲ್ಲ, ಬರೆದಿರೋ ಡೈರಿ ಕೊಡಲ್ಲ.
ಹಾಂ ಖಾಲಿ time. ಹಾಗೆ ನನ್ನ ನಿರ್ದೇಶಕ ಏನು ಬರೀಬೇಕು ಅಂತ ಅವನಿಗೂ ಖಾಲಿ ಹಳೆತನ ಕೊಡಬೇಕು ನಾನು. ಆಸ್ ಅನ್ ಆ್ಯಕ್ಟರ್ ಐ ವಿಲ್ ಗೋ ಎಂಟಿ. ಹೀಲ್ ರೈಟ್, ಐ ವಿಲ್ ಇಂಪ್ರೂವೈಸ್. ರೈಟ್, ಐ ವಿಲ್ ಇಂಪ್ರೂವೈಸ್ ಆಸ್ ಅನ್ ಆ್ಯಕ್ಟರ್, ಬಟ್ ಆಸ್ ಅ ಡೈರೆಕ್ಟರ್ ಐ ವಿಲ್ ಡೂ ವಾಟ್ ಹೀ ವಾಂಟ್ಸ್ ಮೀ ಟು ಡೂ. ದಟ್ ಈಸ್ ವಾಟ್ ಐ ವಿಲ್ ಡೂ. ಇಂಪ್ರೂವೈಸೇಷನ್ಸು ಇಲ್ಲಿಂದನೇ ಪ್ಲಾನಿಂಗ್ ಮಾಡಿದ್ರೆ ಏನಾಗುತ್ತೆ, ಎರಡು ಐಡಿಯಾದಲ್ಲಿ ಒಂದೇ ಸ್ಟೇಡಿಯಮಲ್ಲಿ ಒಂದೇ ಗ್ರೌಂಡಲ್ಲಿ ಒಂದು ಮ್ಯಾಚ್ ಆಗ್ಬೇಕಾದ್ರೆ ಎರಡು ಕ್ಯಾಪ್ಟನ್ ಇರಬಾರ್ದು, ಒಂದೇ ಕ್ಯಾಪ್ಟನ್ ಇರಬೇಕು. ಅದು ಡೈರೆಕ್ಟ್ರು. ಅವ್ನು ನನಗೆ ಬಾಲ್ ಕೊಡ್ತಾನೆ ಬೌಲಿಂಗ್ ಮಾಡು ಅಂತ ಮಾಡ್ತೀನಿ, ಅವ್ರಿಗೆ ಕೇಳ್ತೀನಿ ಏನು ಬೇಕು ನಿಮಗೆ, ಇದು ನನ್ನ ಸ್ಟ್ರಾಟಜಿ ಅಂತ ಮಾಡ್ತೀವಿ ಅಷ್ಟೇ. ಅದರಲ್ಲಿ ಇಂಪ್ರೂವೈಸೇಷನ್ಸ್ ಅಂತ ಇರ್ತವೆ. ದಟ್ ಇಸ್ ಮೈ ಫೋರ್ಟೆ, ವಾಟ್ ಐ ಡೂ ಆಸ್ ಅನ್ ಆ್ಯಕ್ಟರ್. ಬಟ್ ಐ ಗೆಸ್ ರೆಸ್ಟ್ ಆಫ್ ದ ಥಿಂಗ್ ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಬಂದಾಗ ಲುಕ್ಕು ನಾನು ಡಿಸೈನ್ ಮಾಡ್ತೀನಿ. ಐ ಥಿಂಕ್ ಲಕ್ಕಿಲಿ ಫಾರ್ ಮೀ ಆಲ್ ಮೈ ಡೈರೆಕ್ಟರ್ಸ್ ಬಿಲೀವ್ ಇನ್ ಮೀ. ಆ ಲುಕ್ಕೆಲ್ಲ ನನ್ನ ಮೇಲೆ ಬಿಟ್ಬಿಡ್ತಾರೆ. ಬಟ್ ಹಾಗಂತ ಇವತ್ತುವರೆಗೆ ಕಾನ್ಫ್ಲಿಕ್ಟ್ ಆಗಿಲ್ಲ, ಇದು ಸೂಟ್ ಆಗ್ತಾ ಇಲ್ಲ ಆ ಥರ ಆಯ್ತು ಅಂತ. ಬಿಕಾಸ್ ಕ್ಯಾರೆಕ್ಟರ್ ಕೇಳ್ಬೇಕಾದ್ರೆ ನಾನು ಒಬ್ಬ ವಿಷುವಲ್ ನೋಡ್ತಾ ಇರ್ತೀನಲ್ಲ, ಒಂದು ಸಿನಿಮಾ ನಾನು ನೋಡ್ತಾ ಇರ್ತೀನಿ ಹೇಳ್ಬೇಕಾದ್ರೆ ಯಾವ ಥರ ಸೂಟ್ ಆಗುತ್ತೆ, ಏನು ಮಾಡ್ತಾರೆ. ಅದು ಇನ್ನೊಂದು, ನೀವು ಕತೆ ಹೇಳ್ಬೇಕಾದ್ರೆ ನಾನು ಕತೆ ಕೇಳ್ತಾ ಕೂತಿರ್ಬೇಕಾದ್ರೆ ಬಡ್ಜೆಟ್ಟಿಗೆ ಲಿಮಿಟೇ ಇಲ್ಲ. ನಮ್ಮ ತಲೆಯಲ್ಲಿ ಓಡ್ತಾ ಇರೋ ಶಾರ್ಟ್ಸ್ ಒಂದೊಂದು ಶಾರ್ಟ್ 100 ಕೋಟಿ ಇರ್ತವೆ. ಅದು ಕ್ಯಾರೆಕ್ಟರ್ ಹಂಗಿರುತ್ತೆ, ಕರೆಕ್ಟ್, ಅದು ಲಿಮಿಟೇ ಇಲ್ಲ. ಅದರಲ್ಲಿ ಒಂದು ಪಿಕ್ಚರ್ ಕಾಣುತ್ತಲ್ಲ ನಮಗೆ ಹೀಗಿರಬೇಕು ಅಂತ. ಅದಕ್ಕೆ ಹತ್ತಿರ ಹೋಗೋದಕ್ಕೆ ಒಂದು ಟ್ರೈ ಮಾಡ್ತೀವಿ. ಲಕ್ಕಿಲಿ ನೇಚರ್ ಇಸ್ ಆಲ್ವೇಸ್ ಸಪೋರ್ಟೆಡ್ ಮೀ ಟು ಲುಕ್ ದ ವೇ ಐ ವಾಂಟ್. ಸೊ ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ. ಮಾರ್ಕ್ ಹಾಯ್. ಮ್ಯಾಕ್ಸ್, ಹಾಯ್ ಸರ್. ಗುಡ್ ಸರ್. ಮ್ಯಾಕ್ಸ್ ಹಾಗೆಯೇ ಮಾರ್ಕ್ ಸಿನಿಮಾದ ರಿಲೀಸ್ ಡೇಟು ಡಿಸೆಂಬರ್ 25ಕ್ಕೂ ನಂಟೆ ಇರುವಂಥ. ಏನಿಲ್ಲ ಸರ್, ಇವಾಗ ನಾವು ಸ್ಟಾರ್ಟ್ ಮಾಡಿದ್ದು ಲೇಟು. ಜುಲೈ ತನಕ ನಮಗೆ ಐಡಿಯಾ ಇರಲಿಲ್ಲ. ಇದು ಅಂದರೆ ಒಂದು ಏಪ್ರಿಲ್ ತನಕ ಐಡಿಯಾ ಇರಲಿಲ್ಲ. ಏಪ್ರಿಲ್ ಮೇಲೆ ಡಿಸೈಡ್ ಮಾಡಿದ್ಮೇಲೆ ಜುಲೈ ಅಟ್ಲೀಸ್ಟ್ ಮ್ಯಾಕ್ಸ್ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಜೂನಲ್ಲಿ ಸ್ಟಾರ್ಟ್ ಮಾಡಿ 2003, 2004 ರಿಲೀಸ್ ಆಯ್ತು. ಅದು ಅಪ್ಪಿ ಏನೇನೋ ಅಡಚಣೆಗಳಾಗಿ ಅದು ಹಾಗೆ ಪ್ಲ್ಯಾನ್ ಮಾಡಿದ್ದೆ ನಾನು. ಸೊ ಅಲ್ಲಿ ಪ್ಲ್ಯಾನಿಂಗ್ ಫೇಲ್ ಆಗಿತ್ತು, ಆದರೆ ಬರೋಕ್ಕಾಗಿರಲಿಲ್ಲ ಬೇರೆ ಬೇರೆ ಕಾರಣಗಳಿಗೆ. ಸೊ ದಿಸ್ ಟೈಮ್ ಐ ಫೆಲ್ಟ್ ಐ ಕ್ಯಾನ್ ಕಮ್. ಆ್ಯಂಡ್ ಡಿಸೆಂಬರ್ ಬಿಟ್ಟರೆ ಜಾನ್ ಇಸ್, ಐ ಡೋಂಟ್ ಫೈಂಡ್ ಜಾನ್ ಆಸ್ ಅ ವೆರಿ ಗುಡ್ ಟೈಮ್, ಬಿಕಾಸ್ ಅಲ್ಲಿ ತಮಿಳ್ ತೆಲುಗು ಎಲ್ಲ ತುಂಬ ಬೊಂಬಾರ್ಡಿಂಗ್ ಇರುತ್ತೆ. ಆ್ಯಂಡ್ ಫೆಬ್ ಆ್ಯಂಡ್ ಮಾರ್ಚಲ್ಲಿ ಟೋಟಲಿ ಎಕ್ಸಾಮ್ಸ್ ಪ್ಯಾಕೇಜಸ್, ಅದು ತಕ್ಷಣ ಬರ್ತಾರೆ ನಮ್ಮವ್ರು IPL ಅವರು. ಮತ್ತು ಜೂನ್ ಜುಲೈ ಹೊರಟೋಗ್ತೀವಿ ನಾವು. ಸೊ ಐ ಗೆಸ್ ಡಿಸೆಂಬರ್ ಇಸ್ ಅ ವೆರಿ ಗುಡ್ ಟೈಮ್. 25th ಪರ್ಟಿಕ್ಯುಲರ್ ಡೇಟ್ ಅಂತ ಇಟ್ ಫೆಲ್ ಆನ್ ಅ ಥರ್ಸ್ಡೇ ಸರ್. ಈಗ 25th ಸಪೋಸ್ ಈಗ ಟ್ಯೂಸ್ಡೇ ಬಿದ್ದಿತ್ತು ಅಂದ್ಕೊಂಡು ಹೆಂಗೆ ರಿಲೀಸ್ ಮಾಡಲಿ ನಾನು? ಥರ್ಸ್ಡೇಗೆ ಬರಬೇಕು, ಮ್ಯಾಕ್ಸಿಮಮ್ ಥರ್ಸ್ಡೇ ಬರ್ತೀವಿ, ಕರೆಕ್ಟಾ? ಬಿಕಾಸ್ ಲಕ್ಕಿಲಿ 25th ವಾಸ್ ಥರ್ಸ್ಡೇ. ಲಕ್ಕಿಲಿ ಲಾಸ್ಟ್ ಟೈಮ್ 25th ವಾಸ್ ಐ ಥಿಂಕ್ ಫ್ರೈಡೇ, ಇಫ್ ಐ ಆಮ್ ನಾಟ್ ರಾಂಗ್, ರೈಟ್? ಲಾಸ್ಟ್ ಟೈಮ್ ವೆಡ್ನೆಸ್ಡೇ, ಅದೇ ಅವತ್ತೇ ಬಂದ ನಾವು, ಸಮಥಿಂಗ್ ಲೈಕ್ ದಟ್. ಯಾ. ಸೊ ಎರಡು ಸಿನಿಮಾ ಒಟ್ಟಿಗೆ ಬಂತಲ್ಲ, ಸೊ ಹಾಗಾಗಿ ಅಂದರೆ ಒಂದೇ ಡೇಟ್ಗೆ. ಐ ಥಿಂಕ್ ಅವರು ಕರೆಕ್ಟೇ ಮಾಡ್ತಾ ಇದ್ದಾರೆ ಸರ್. ಅವ್ರು 2.5 ವರ್ಷ ಓದಾಡಿದ್ದಾರೆ ಸಿನಿಮಾಗೆ. ಕಾರಣಾಂತರಗಳಿಂದ ಡಿಲೇ ಆಗಿದೆ ಸಿನಿಮಾ. ಅವರು 25 ಬರೋದ್ರಲ್ಲಿ ತಪ್ಪೇ ಇಲ್ಲ. ಆ್ಯಂಡ್ ಬಿಕಾಸ್ ಅಷ್ಟು ಥಿಯೇಟ್ರ್ಗಳಿದೆ ಕರ್ನಾಟಕದಲ್ಲಿ. ನೀವು ಇವತ್ತು ರೋಡಲ್ಲಿ ಹಿಂಗೆ ಓಡಾಡ್ತಾ ಇದ್ರೆ ಯಾವುದೇ ಊರುಗಳಿಗೆ ಹೋಗಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ಕನ್ನಡ ಸಿನಿಮಾನೇ ಓಡ್ತಾ ಇದೆ ಅಂದರೆ ಗುಡ್ ಅಲ್ಲ ಸರ್? ಏನು ಒಂದು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ ಹೀರೋಗಳಲ್ಲಿ, ಅಷ್ಟು ದೊಡ್ಡ ಸಿನಿಮಾ, ಈ ಕಡೆ ನಮ್ಮ ಸಿನಿಮಾ, ಐ ಗೆಸ್. ಆ್ಯಂಡ್ ಆ ಟೈಮಲ್ಲಿ ಎಲ್ಲರಿಗೂ ಅಭ್ಯಾಸ ಇದೆ, ಹಾಲಿಡೇಸ್ ಇದೆ. ಈಗ ನೀವೇ ತೊಗೊಳ್ಳಿ, ಇವಾಗ ಮನೇಲಿರಲಿ OTT ಏನೋ ಒಂದಿರಲಿ, ಇವಾಗ 2 ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂದರೆ ಐ ಆಮ್ ಶ್ಯೂರ್ ಯು ಹ್ಯಾವ್ ಟೈಮ್ ಟು ವಾಚ್ ಬೋತ್ ದ ಫಿಲ್ಮ್ಸ್. ಯು ವಿಲ್ ವಾಚ್, ರೈಟ್? ಹಾಗೆ ಮನೇಲಿರ್ಬೇಕಾದ್ರೆ ಟೈಮ್ ಇದ್ದಾಗ ಒಂದು ಸೀರೀಸ್ ಹಾಕ್ಕೊಂಡ್ರೆ ನೀವು ಆಲ್ಮೋಸ್ಟ್ ಒಂದು 7, 8 ಎಪಿಸೋಡ್ಸ್ ಒಟ್ಟೊಟ್ಟಿಗೆ ನೋಡಲ್ಲ ನೀವು. ನಾನು ನೋಡಿದ್ದೀನಿ ಟೈಮ್ ಇದ್ದಾಗ. ಸೊ ಇಟ್ಸ್ ನಾಟ್ ಅಬೌಟ್ ದಟ್, ಇಟ್ ಈಸ್ ಅಬೌಟ್ ಹೌ ಗುಡ್ ದ ಇನ್ವಿಟೇಷನ್ ಇಸ್. ಒಳಗಡೆ ಬರ್ತಾ ಇರೋ, ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೆಲ್ ಯು, ಕೆಲವು ದಿನಗಳಲ್ಲಿ 7, 6 ಸಿನಿಮಾ ರಿಲೀಸ್ ಆಗಿದೆ. ಯಾವುದೂ ಓಡೇ ಇಲ್ಲ, ಯಾವುದೂ ನೋಡೇ ಇಲ್ಲ. ಯಾವುದೋ ಒಂದಕ್ಕೆ ಒಳ್ಳೇದಾಯಿತು, ಇನ್ನು 5ಕ್ಕೆ ಕೆಟ್ಟದಾಯಿತು ಅಂತ ಹೇಳೋಕ್ಕಾಗಲ್ಲ. ಕೆಲವು ಆಗುತ್ತೆ, ಆ ಥರನೂ ಆಗ್ತದೆ, ಫ್ರೀ ಇದ್ದರೂ ಆಗುತ್ತೆ. ಇದರಲ್ಲಿ ನನಗೊಂದು ನಂಬಿಕೆ ಏನಂದರೆ, ಆ ಟ್ರೈಲರ್ ನೋಡಿದೆ, ಕಾಂಟೆಂಟ್ ಚೆನ್ನಾಗಿದೆ ಅನಿಸ್ತದೆ ಅವ್ರದ್ದು. 2 ಚೆನ್ನಾಗಿ ಓಡೋದಲ್ಲಿ ಒಳ್ಳೆ ಸಂಭ್ರಮ ಅಲ್ಲ ಸರ್? ಸರ್ ಆ್ಯಕ್ಚುಲಿ ನೀವು ಸಿನಿಮಾ ಕೂಡ ಇವಾಗ ರೆಡಿ ಆಗ್ತಾ ಇದೆ. ಸೊ ನೀವು ಏನೇನು ಅದು ಟೈಮ್ ಬರಲಿ, ಅವಾಗ ಮಾತಾಡೋಣ. ಐಶ್ವರ್ಯ ಅಂತ ಇದ್ರಿ, ನಿಮ್ಮ ಮಗನ ಸಿನಿಮಾದಲ್ಲಿ ಒಂದು ಭಾಗ ಅಂದರೆ ಅದಲ್ಲದೆ ಈ ಹಿಂದೆ ಪ್ರೆಸ್ ಮೀಟ್ ಕೂಡ ಅಟೆಂಡ್ ಆಗಿರೋ ಸಾನಿ ಅವರು ಅವಾಗ ಒಂದು ಕಂಪ್ಲೇಂಟ್ ಮಾಡಿರ್ತಾರೆ, ಪೇಮೆಂಟ್ ಬಗ್ಗೆ ಮಾತಾಡಿಲ್ಲ, ಪೇಮೆಂಟ್ ಕೊಟ್ಟಿಲ್ಲ ಅಂತ. ಆ ಒಂದು ಕಂಪ್ಲೇಂಟ್ನ ಸಾಲ್ವ್ ಮಾಡಿದ್ರೆ ಎಷ್ಟು ತಗೊಂಡ್ರು ಅನ್ನುವಂಥದ್ದು. ಅವ್ರು ಇವತ್ತು ಮಾಡ್ತಾ ಇರ್ತಿದ್ರೆ ನಾನು 30 ವರ್ಷದಿಂದ ಹೇಳ್ತಾ ಇದ್ದೀನಿ, ಎಷ್ಟೋ ಕಡೆ ಬಂದಿರಲ್ಲ ಆಗ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ ಅದೆಲ್ಲ. ಇಟ್ ಈಸ್ ಹರ್ ಥಿಂಗ್, ಶೀಲ್ ಗೆಟ್ ಇಟ್. ಶಿ ವುಡ್ ಹ್ಯಾವ್ ಗಾಟ್ ಇಟ್ ಆಲ್ಸೋ, ಐ ಆಮ್ ನಾಟ್ ಶ್ಯೂರ್. ಇಟ್ಸ್ ಹರ್ ಲೈಫ್, ಶಿ ಶುಡ್ ಹ್ಯಾಂಡಲ್ ಇಟ್. ಅವ್ರು ಏನು ಪೇಮೆಂಟ್ ಕೊಡ್ತಾರೆ, ಏನು ಮಾತಾಡ್ತಾರೆ. ಈಗ ನಾನು ಸುದೀಪ್ ಆಗಿ ಫಾದರ್ ಕೊಡ್ ಹಂಗೆ ನಾನು ಹೇಳೋಕ್ಕೋದ್ರೆ ಪಾಪ ಅವ್ರು ಏನೇನು ಕೊಡ್ತಾರೋ ಗೊತ್ತಿಲ್ಲ ಅವರು. ಬೇಡ, ಶಿ ವಿಲ್ ಟೇಕ್ ಇಟ್. ಆ್ಯಂಡ್ ಶಿ ಇಸ್, ಟ್ರಸ್ಟ್ ಮೀ, ಸಾನ್ವಿ ಇಸ್ ವೆರಿ ಕೇಪಬಲ್. ಶೀಲ್ ಟೇಕ್ ಇಟ್. ಬುಕಿಂಗ್ಸ್ ಓಪನ್ ಆಗಿದೆ ಆಗಲೇ, ಅಂದರೆ ನೀವು
ಪ್ರತಿ ಸಲ ನೋಡ್ತಾ ಇರ್ತಾರೆ ಎಷ್ಟಾಗಿದೆ, ಬಿಕಾಸ್ ಎಲ್ಲ ಕಡೆ ಆಗಲೇ ಹೌಸ್ಫುಲ್ ಆಗ್ತಿದೆ. ಸೊ ಅದು ನೀವು ಚೆಕ್ ಮಾಡ್ತಾ ಇರ್ತಾರೆ ಅಥವಾ ನಿಮ್ಮ ಟೀಮ್ನ ಕೇಳ್ತಿದ್ದಾರೆ ಹೇಗೆ ಹೋಗ್ತಿದೆ ಅಂತ, ಬಿಕಾಸ್ ಫ್ಯಾನ್ಸ್ ಅಂತೂ ತುಂಬ ಎಕ್ಸೈಟ್ ಆಗಿದ್ದಾರೆ. ಇಷ್ಟು ಬುಕ್ಕಿಂಗ್ಸ್ ಆಗಿದೆ ಅಂತ ಅವರು ಪ್ರತಿ ಸಲ ಅವರೊಂದು ಪ್ರೌಡ್ ಮೂಮೆಂಟ್ ಇರುತ್ತೆ ಫ್ಯಾನ್ಸ್ಗೆ. ಮ್ಯಾಕ್ಸ್ಗಿಂತಲೂ ಡಬಲ್ ಆಗಿ ಫಾಸ್ಟಾಗಿ ಮಾರ್ಕ್ ಬುಕ್ಕಿಂಗ್ಸ್ ಆಗ್ತಿದೆ. ನೀವಲ್ಲಿ ಚೆಕ್ ಮಾಡ್ತಿರ್ತೀರ ಅಥವಾ ಟೀಮ್ಗೆ ಹೇಳ್ತಿರ್ತೀರಾ? ಐ ವಿಲ್. ಎಷ್ಟು ಖುಷಿ ಇದೆ ಸರ್. ನನ್ನ ಮನೆಯಲ್ಲಿ ಒಂದೊಂದು ಕಿಟಕಿನೂ ಚೆಕ್ ಮಾಡ್ತೀನಿ, ಒಂದೊಂದು ಬಾಗಿಲು ಚೆಕ್ ಮಾಡ್ತೀನಿ, ಗೆಸ್ಟ್ಗಳಿಗೆ ಕೂಡ ಬೆಡ್ರೂಮು ಚೆಕ್ ಮಾಡ್ತೀನಿ ಸರ್. ದಟ್ ಈಸ್ ಮೈ ಹಾಸ್ಪಿಟಾಲಿಟಿ. ನನ್ನ ಸಿನಿಮಾ ಅಂತ ಬಂದಾಗ ಎಲ್ಲದೂ ಮಾಡ್ತೀನಿ ನಾನು. ನನ್ನ ಸಿನಿಮಾ ಆಗಿರಬೇಕು, ಇನ್ನೊಬ್ಬರು ಸಿನಿಮಾಗೆ ತಲೆ ಹಾಕಲ್ಲ. ನನ್ನ ಸಿನಿಮಾ ಆಗಿರಬೇಕು, ನಾನು ಚೆಕ್ ಮಾಡ್ತಾನೆ ಇರ್ತೀನಿ. ಎಡವಟ್ಟಾದಲ್ಲಿ ಏನಕ್ಕೆ ಎಡವಟ್ಟಾಗ್ತಾಯಿದೆ ನೋಡಲೇಬೇಕಾಗುತ್ತೆ. ಗೆದ್ದಲ್ಲಿ ಏನೇನಕ್ಕೆ ಗೆಲ್ತಾ ಇದ್ದಾರೆ ಅಂತ ನೋಡ್ಬೇಕು. ಇದೆಲ್ಲ ದಿಸ್ ಆರ್ ಲರ್ನಿಂಗ್ ಫಾರ್ ಅಸ್ನು. ಈಗ ಬುಕ್ಕಿಂಗ್ ಹಿಂಗೆ ಆಗ್ತಾಯಿದ್ರೆ ಅಂದ್ರೂ ಅಹಮಲ್ಲಿ ತಿಳ್ಕೊಳ್ಳೋದು ಏನಕ್ಕೆ ಆಯ್ತಿದ್ದು. ಸೊ ಏನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ರೂಟಲ್ಲಿ ನಾವು ಈ ಥರ ಬರಬೇಕಾರೆ ಕರೆಕ್ಟ್ ಅದು ನಮಗೆ ಬೇಕಾಗುತ್ತಲ್ಲ. ನೆಕ್ಸ್ಟ್ ಸಿನಿಮಾದಲ್ಲಿ ಮಿಸ್ ಆಗಬಾರ್ದು. ನಡೀತಾ ಇಲ್ಲ ಅಂದರೆ ಏನು ಎಡವಟ್ಟಾಗ್ತಾಯಿದೆ, ಎಲ್ಲಿ ಮಿಸ್ ಆಗ್ತಾಯಿದ್ದೀವಿ ನಾವು. ಸಿ ಮೈ ಇವಾಗ ಇಷ್ಟು ತಿಂಗಳಲ್ಲಿ ನಾನೇನು ಒದ್ದಾಡಿದ್ದೂ ಇಂಪಾರ್ಟೆಂಟ್ ಅಲ್ಲ ಸರ್. ಆ ಶುಕ್ರವಾರ ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಗುರುವಾರ ನಾವು ರಿಲೀಸ್ ಮಾಡ್ತಾರೆ. ಅದಕ್ಕೆ ಯಾಕೆ ಡಿಸ್ಕೌಂಟ್ ಮಾಡಬೇಕು? ನನ್ನ ಟೀಮ್ನ ನಂಬಿಬಿಟ್ಟು ನೀವು ಮಾಡಿ. ನನ್ನ ಟೀಮ್ನ ನಂಬಲ್ಲ ಅಂತಲ್ಲ, ಬಟ್ ನನ್ನ ಟೀಮ್ ನನಗೆ ರಿಪೋರ್ಟ್ ಮಾಡಬೇಕು. ಅದಕ್ಕೆ ನನ್ನ ಟೀಮ್ನ ಇಟ್ಟಿರೋದು. ನನ್ನ ಟೀಮು ನನಗೆ ರಿಪೋರ್ಟ್ ಮಾಡಲೇಬೇಕು. ರಾತ್ರಿ ಈ ಕುತ್ತಲ್ಲಿ ಎಷ್ಟು ಫೋನ್ ಕಳ್ಕೊಂಡು ಬರ್ತಾ ಇದ್ದಾವೆ ಅಂದರೆ ಈಗ ಯಾವುದೋ ಪರ್ಸ್ನಲ್ ವಿಚಾರಗಳಲ್ಲ, ಎಲ್ಲ ಸಿನಿಮಾಗೆ ಸಂಬಂಧಪಟ್ಟಿದ್ದು. ಫೋನ್ ಪಕ್ಕನೇ ಇಟ್ಟಿರ್ತೀನಿ. ನೀವು ಮಿಕ್ಕಿ ಟೈಮಲ್ಲಿ ನೋಡೋಲ್ಲ ಅದನ್ನು. ಶೂಟಿಂಗಲ್ಲಿ ಫೋನ್ ಇಟ್ಕೊಂಡಿರಲ್ಲ, ಮನೇಲೆಲ್ಲೋ ಇಟ್ಟಿರ್ತೀನಿ. ಇಲ್ಲಿ ಅಂದಾಗ ಬಂದಾಗ ಎನಿ ಟೈಮ್ ದೇ ಮೇ ಕಾಲ್, ಐ ಹ್ಯಾವ್ ಟು ಅಟೆಂಡ್. ಐ ಲೈಕ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಐ ಲೈಕ್ ಟು ಲರ್ನ್. ಐ ಲೈಕ್ ಟು ನೋ ಏನಕ್ಕೆ ಫುಲ್ ಆಯಿತು, ಎಲ್ಲೆಲ್ಲಿ ಫುಲ್ ಆಯಿತು. ಇನ್ನೊಂದು ಆರ್ಗ್ಯಾನಿಕ್ಕಾಗಿ ಆಯ್ತಾನೆ, ಯಾರೂ ನೀವುಗಳೇ ತೊಗೊಂಡೇನು ಮಾಡಿಲ್ಲ ತಾನೆ. ಐ ವಾಂಟ್ ಟು ನೋ. ಬಿಕಾಸ್ ಈಗ ಸತ್ಯದಿಂದ ದೂರ ಓಡ್ತಾ ಇದ್ದೀನೋ ಅಥವಾ ನನ್ನದೇ ಒಂದು ಸತ್ಯ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಎರಡು ಥರ ಇದೆ ಸರ್. ಹೌಸ್ಫುಲ್ ಬೋರ್ಡೇ ನೋಡಬೇಕು ಅಂದರೆ ನಾವುಗಳೇ ಬುಕ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಆರ್ಗ್ಯಾನಿಕ್ ಆಗ್ತಾಯಿದ್ರೆ ಒಂದು ಖುಷಿ ಇದೆ. ಆರ್ಗ್ಯಾನಿಕ್ ಆಗದೆ ನಮಗೆ ಗೊತ್ತಿತ್ತು ಅಂದ್ಕೊಳ್ಳೋಣ. ಇಲ್ಲ ಒಂದಿಷ್ಟು ಮಾಡಿದ್ದಾರೆ, ಕ್ವಶನ್ ಬರುತ್ತಲ್ಲ ನಮ್ಮಲ್ಲಿ ಯಾಕೆ ಆ ಊರಲ್ಲಿ ಏನು ಎಡವಟ್ಟಾಯಿತು, ಈ ಥಿಯೇಟ್ರಲ್ಲಿ ಯಾಕೆ ಎಡವಟ್ಟಾಯಿತು. ಕರೆಕ್ಟ್. ಇಟ್ ಈಸ್ ಇಂಪಾರ್ಟೆಂಟ್. ನೀವು ಫಸ್ಟ್ ಡೇ ಮಾತಾಡ್ತಾ ಇದ್ದೀರಾ, ನಾವು ಸೆಕೆಂಡ್ ಡೇ ಥರ್ಡ್ ಡೇಗೂ ಹೋಗ್ತೀವಿ. ಥರ್ಡ್ ಡೇ ಯಾಕೆ ಡ್ರಾಪ್ ಆಯಿತಾ ಏನಾಯಿತು ಅವರೊಂದು ರಿಪೋರ್ಟ್ ಕೊಡ್ತಾರೆ. ನಮಗೆ ಕೊಡಲೇಬೇಕಾಗುತ್ತೆ ಸರ್. ನಾವು ಹಾಗಂತ ಸಿನಿಮಾ ಮಾಡಿದ ತಕ್ಷಣ ನಮ್ಮ ಕೆಲಸ ಮುಗ್ದೋಗಲ್ಲ. ಬಿಸ್ನೆಸ್ ಮುಗಿಯೋ ತನಕನೂ ನಮ್ಮ ಜವಾಬ್ದಾರಿ ಇರುತ್ತೆ. ಈ ಸಿನಿಮಾದಿಂದ ದುಡಿಯೋ ಕೊನೆ ರೂಪಾಯಿ ಇದೆಯಲ್ಲ ಅಲ್ಲಿವರೆಗೂ ನಮ್ಮ ಜವಾಬ್ದಾರಿ ಇದೆ. ಅದಕ್ಕೆ ಎಷ್ಟೋ ಶ್ರಮ ಪಡೋದೆಲ್ಲರೂ. ಕರೆಕ್ಟ್. ವಿ ಹ್ಯಾವ್ ಟು ಬಿ ಲಾಯಲ್, ವಿ ಹ್ಯಾವ್ ಟು ಬಿ ಆನೆಸ್ಟ್ ವಿತ್. ಸರ್, ಮಾರ್ಕ್ ಆ್ಯಂಡ್ ಮ್ಯಾಕ್ಸ್ ಅಂದರೆ ಇವಾಗ ಸಿನಿಮ್ಯಾಟಿಕ್ ಯೂನಿವರ್ಸ್ 3 ದಿನಗಳು ಬಾಕಿ ಇದೆ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು ಕ್ವಶನ್ ಮಾರ್ಕ್ ಹಾಕಿ. ನೀವು ಕ್ವಶನ್ ಮಾರ್ಕ್ ನೋಡಲಿಲ್ಲ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು ನಾನು. ಅದೇ ಸರ್, 26-27 ವರ್ಷಗಳ ಜರ್ನಿ, ಒಂದು ಸುದೀರ್ಘವಾದಂಥ ಪಯಣ. ಈಗಲೂ ಸರ್ ಒಬ್ಬ ಕಲಾವಿದನಾಗಿ ರಿಲೀಸ್ ಎಕ್ಸೈಟ್ಮೆಂಟ್ ಅಂಕಲ್ ಏನು ರಿಲೀಸ್ ಎಕ್ಸೈಟ್ಮೆಂಟ್ ಇದೆಯಾ ಸರ್ ಈಗಲೂ ಕೂಡ ಮನಸ್ಸಲ್ಲಿ? ಆ್ಯಕ್ಚುಲಿ ಐ ಡೋಂಟ್ ನೋ ಹೌ ಟು ಸೇ ಇಟ್. ನನಗೆ ರಿಲೀಸ್ ಇದೆ ಅನ್ನೋದು ಗೊತ್ತು, ಎಕ್ಸೈಟ್ಮೆಂಟ್ ಏನೋ ಗೊತ್ತಾಗ್ತಲ್ಲ. ಬಿಕಾಸ್ ಈ ಮೂಮೆಂಟಲ್ಲಿ ಏನು ಬರುತ್ತೆ ಸರ್, ನೀವು ಒಂದು ಮಾತು ಹೇಳಿದ್ರಿ, ಸೋ ಮೆನಿ ಇಯರ್ಸ್ ಆಫ್ ಟ್ರಾವೆಲ್ ಅಂತ. ಈ ಟ್ರಾವೆಲಲ್ಲಿ ಬಿಗಿನಿಂಗ್ ಡೇಸಲ್ಲಿ ಒಂದು ಇರ್ಬೋದೇನೋ. ಇವಾಗ ಏನಾಗಿದೆ, ನಾನು ಹೇಳಿದೆ ಅಂತ ಎಷ್ಟೋ ಜನ ಕೆಲಸ ಮಾಡಿ ಒದ್ದಾಡಿದಾರಲ್ಲ ಅವ್ರನ್ನ ದಡಕ್ಕೆ ಸೇರಿಸೋ ಒಂದು ಜವಾಬ್ದಾರಿ ಇದೆ. ಅವ್ರದ್ದು ಎಲ್ಲರದ್ದು ಎಫರ್ಟ್ಸಿಗೆ ಒಂದು ರಿಸಲ್ಟ್ ಬರಬೇಕು. ಇವತ್ತು ಸಿನಿಮಾ ಇಸ್ ನಾಟ್ ಅಬೌಟ್ ಮೀ ಎನಿಮೋರ್. ಸಿನಿಮಾ ಇಸ್ ಅಬೌಟ್ ಆಲ್ ದೋಸ್ ಪೀಪಲ್ ಹು ಬಿಲೀವ್ ಇನ್ ಮೀ. ಕರೆಕ್ಟ್. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ಸಿನಿಮಾ ಥಿಯೇಟ್ರಿಗೆ ಬಿಡಬೇಕಾದ್ರೆ ನಿಮ್ಮದು ಜವಾಬ್ದಾರಿ ಇರುತ್ತೆ. ನೀವು ಆಸೆ ತೊಗೊಂಡು ಬಂದಾಗ ಅಥವಾ ನಾನಿಷ್ಟು ಎಕ್ಸ್ಪೆಕ್ಟೇಷನ್ ಕೊಟ್ಟು ಬಂದಾಗ ಐ ಮೈಟ್ ನಾಟ್ ಬಿ ಏಬಲ್ ಟು ಟೆಲ್ ಯು ಒಂದು ಗ್ರೇಟೆಸ್ಟ್ ಸ್ಟೋರಿ ನಿಮಗೆ ಹೇಳೋಕ್ಕಾಗ್ದಲೇ ಇರ್ಬೋದು. ಒಂದು ಬೇರೆ ಮಿನಿಮಮ್ ಸ್ಟೋರಿ ಹೇಳಬೇಕಲ್ಲ ಸರ್, ಆ ಜವಾಬ್ದಾರಿ ಬೇಕಲ್ಲ. ಅದಾದಮೇಲೆ ನೀವು ಎಷ್ಟು ಇಷ್ಟಪಡ್ತೀರಾ ಬೇರೆ. ದಟ್ ಎಫರ್ಟ್ ಇಸ್ ಆಲ್ಸೋ ದೇರ್. ಬಿಕಾಸ್ ನೀವು 107 ಡೇಸ್ ನೀವು ಹೇಳಿದ್ರಿ. ಬಟ್ ಐ ಕೆನಾಟ್ ಸೇ ದಟ್ 107 ಡೇಸಲ್ಲಿ ಐ ಕೆನಾಟ್ ಕಾಂಪ್ರಮೈಸ್ ಆನ್ ಮೈ ಕ್ವಾಲಿಟಿ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ, ಕಾಂಟೆಂಟ್ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಇಲ್ಲೇ ಶ್ರಮ ಬರೋದು. ಮುಗಿಸ್ಬಿಡೋಣ ಅಂತ ಹೋದ್ರೆ 107 ಡೇಸು ಬೇಡ ಸರ್. ಸೊ ಹಾಗಿರ್ಬೇಕಾದ್ರೆ ದಟ್ ಮಚ್ ಇಸ್ ದೇರ್ ದಟ್ ಇವಾಗಲೂ ನಾನು 1-2 ಸತಿ ಫೋನಿಗೆ ಹೋಗಿ ಬಂದಿದ್ದೆ. ಏನಕ್ಕಂದರೆ ದೇರ್ ಆರ್ ಸರ್ಟನ್ ಇಶ್ಯೂಸ್ ಚಿಕ್ಕದು ಬರ್ತಾ ಇರ್ತಾವೆ ಸರ್. ಯಾವತ್ತೂ ಒಂದು ಹೇಳ್ತೀನಿ ಕೇಳಿ, ಇಡೀ ಮನೇಲಿ ನಿಮ್ಮ ಗೋಡೆ ಕಾರ್ಪೆಟ್ ಇದು ಯಾವುದೂ ತೊಂದರೆ ಕೊಡೋದಲ್ಲ. ಕೊಡೋದೇ ಆ ತಿಗಣೆ, ಆ ಜಿರಳೆ, ಇರುವೆ, ಇದನ್ನು ಹುಡ್ಕೋಕ್ಕೆ ಅದು ಕಣ್ಣಿಗೆ ಬೇರೆ ಕಾಣೋದಲ್ಲ ಎಲ್ಲಿದ್ದಾವೆ ಅಂತ. ಅದನ್ನು ಹುಡ್ಕೊಂಡು ಹೊಡೆಯೋದಿದೆಯಲ್ಲ ನಮಗೆ, ಅದು ಪ್ರಯತ್ನಗಳು ನಡೀತಾ ಇದ್ದಾವೆ ಸರ್. ಸುಮನ್ ಟಿ ವಿ ಮಹೇಶ್ ಅಂತ. ಜನವರಿ 31ಕ್ಕೆ ನೀವು ಚಿತ್ರರಂಗಕ್ಕೆ ಬಂದು 30 ವರ್ಷ ಆಗುತ್ತೆ. ಈ ಜರ್ನಿಯಲ್ಲಿ ಸಾಕಷ್ಟು ಸ್ಟೋರಿಗಳನ್ನು ನೀವು ಕೇಳಿದ್ದೀರಿ. ಮಾರ್ಕ್ ಸಿನಿಮಾ ಅಂತ ಬಂದಾಗ
ಈ ಜರ್ನಿಯಲ್ಲಿ ಯಾವತ್ತೂ ಕೂಡ ಈ ಕಥೆಯನ್ನು ಕೇಳಿರಲಿಲ್ವಾ? ಕೇಳಿದ್ರೆ ಆಗ ಯಾಕೆ ಮಾಡಿರಲಿಲ್ಲ? ಇದರ ಹೊಸತನ ಏನಿದೆ ಅಂತ ಈಗ ಮಾಡ್ತೀನಿ. How old are you? ಸರ್ 30 ವರ್ಷ. On the other hand, ಏನಕ್ಕೆ ನಿಮಗೆ ಕೇಳಿದೆ ಅಂದರೆ, ಇಟ್ಸ್ ನಾಟ್ ಟು ಶೋ ದಟ್ ಸಿ ಮೈ ಎಕ್ಸ್ಪೀರಿಯನ್ಸ್ ಅಂತಲ್ಲ. ಗಾಡ್ಸ್ ಗ್ರೇಸ್, ಐ ಆಮ್ ಸ್ಟಿಲ್ ಅರೌಂಡ್ ಸರ್. You were born when I think I just came in. You entered the world and entered cinema. Gracefully 30 years ನಾನು ನಿಮ್ಮ ಪ್ರಶ್ನೆಗಾಗಿ ಕಾದಿದ್ದೀನಿ. ಸೊ ಆ ರೀತಿ ತೊಗೊಳ್ಳೋಣ, ಐ ಟೇಕ್ ಇಟ್ as a compliment. And let me tell you something. ಇವಾಗ ಮನೆಯಲ್ಲಿ, I don't know how many of you have 2 to 3 children, I'm not sure. Just because ನಿಮಗೆ ಒಂದು ಮಗು ಇದೆ ಅನ್ನೋ ತಕ್ಷಣ ಎರಡನೇ ಮಗು ಬಗ್ಗೆ ಎಕ್ಸೈಟ್ಮೆಂಟ್ ಇಲ್ಲ ಅನ್ಕೊಂಬೇಡಿ. ದಟ್ ಈಸ್ ನ್ಯೂ. ಮಾರ್ಕಲ್ಲಿ ಏನು ನೋಡಿದೆ, ಏನು ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮೂಮೆಂಟಲ್ಲಿ ಕೇಳಿದಾಗ ಒಂದು ಎಕ್ಸೈಟ್ಮೆಂಟ್ ಇದೆ. ನನ್ನ ಜನ ನೋಡೋಕ್ಕೆ ಹೋದಾಗ ಮ್ಯಾಕ್ಸ್ ಏನು ಇಷ್ಟಪಟ್ಟಿದ್ರು, ಏನು ಕೊಡಬಲ್ಲೆ. ಈಗ ಎಮರ್ಜೆನ್ಸಿ ಈ ಸಿನಿಮಾ ಬಿಲ್ಲಾರಂಗ ಭಾಷಾ ಹೋಗ್ಬೇಕಾದ್ರೆ ಈ ವರ್ಷ ಬರೋಲ್ಲ ಅಂತ ಕಂಡು ಬಂದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದು ವಿಜಯ್. ಅವರು ನಾಟ್ ಹೇಳಿದ ಜ್ಞಾಪಕ ಆಯ್ತು ನನಗೆ. ಕರೆದೆ, ವೆರಿ ಬ್ಯೂಟಿಫುಲಿ ಹಿ ಹ್ಯಾಡ್ ಡನ್. ಫಸ್ಟ್ ಟೈಮ್ ಸಿನಿಮಾ ಮಾಡಿದಾಗ ಅವರಿಗೆ ಕನ್ನಡ ಚಿತ್ರರಂಗ ಗೊತ್ತಿಲ್ಲ, ನನ್ನ ಬಗ್ಗೆ ಗೊತ್ತಿದೆ ಹೊರತು ಸಿಕ್ಕಾಪಟ್ಟೆ ಗೊತ್ತಿಲ್ಲ, ನನ್ನ ವೀಕ್ಷಕರು ಗೊತ್ತಿಲ್ಲ. ಅದಷ್ಟು ಒಂದು ರಿಲೀಸಲ್ಲಿ ನೋಡಿದ್ರು. ಫಸ್ಟ್ ಡೇ ಯಾವಾಗ ನರ್ತಕಿಲಿ ಓಪನ್ ಆಯಿತು, ಹಿ ಸಾ ಎವ್ರಿಥಿಂಗ್, ಹಿ ಲರ್ನ್, ಹಿ ಕೇಮ್ ಬ್ಯಾಕ್. ಸೊ 10 pounds ಮೋರ್ ಬಂದಿದ್ದಾರೆ. ಹಿ ಈಸ್ ಏಬಲ್ ಟು ರೈಟ್ ವೆರಿ ವೆಲ್ ಫಾರ್ ಮೈ ಆಡಿಯನ್ಸಸ್. ಸೊ ಅದನ್ನು ಕೇಳಿದಾಗ, ಮ್ಯಾಕ್ಸ್ ಕೇಳಿದಾಗಲೇ ಎಕ್ಸೈಟ್ ಆದವನು ಅದ್ರ 10%, 4 ಪಟ್ಟು ಅಟ್ಲೀಸ್ಟ್ ಜಾಸ್ತಿ ಕಥೆಯಲ್ಲಿ ಕೇಳಿದಾಗ ಇಟ್ ವಿಲ್ ಎಕ್ಸೈಟ್ ನೀನು. ಕರೆಕ್ಟ್. ಆ್ಯಂಡ್ ಐ ಗಾಟ್ ವೆರಿ ಎಕ್ಸೈಟೆಡ್ ವಿತ್ ದ ಕ್ಯಾರೆಕ್ಟರ್ ಆರ್ಕ್. ಆ್ಯಂಡ್ ಎಲ್ಲದಕ್ಕೇನೆ ಹೆಚ್ಚಾಗಿ ಅಷ್ಟು ಪಾತ್ರ ಏನು ವರ್ಕ್ ಆಗ್ತಾ, ಹೌ ದ ಸ್ಟೋರಿ ಅನ್ಫೋಲ್ಡ್ಸ್. 48 hours ಟೈಮ್ ಲೈನ್ ಸಿನಿಮಾದಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಇಷ್ಟ ಆಗಿದ್ದು ಒಂದೇ ಕಾಸ್ಟ್ಯೂಮು, ಚೇಂಜ್ ಮಾಡೋಕ್ಕೇನಿಲ್ಲ. ಆ್ಯಂಡ್ ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಿಲ್ಲ, ಗ್ಲಾಮರ್ ಹಾಕೋಕ್ಕೆ ಮೇಕಪ್ ಇಲ್ಲ. ತುಂಬ ಖುಷಿಯಾಗಿದೆ, ಹಂಗೆ ಹೋಗ್ಬಿಡ್ಬೋದಲ್ಲ ಶೂಟಿಂಗಿಗೆ ಅಂತ. ಅದೊಂದಿತ್ತು ನನಗೆ. ಸೊ ಎವ್ರಿಥಿಂಗ್ ಪುಟ್ ಟುಗೆದರ್, ಐ ಗೆಸ್. ಈಗ ಸಿಕ್ಕಾಪಟ್ಟೆ ಅಂಟ್ಕೊಂಡಿದೆ. ಇದಕ್ಕೆ ಜಾಯಿನ್ ಮಾಡೋದಾದ್ರೆ ಐಬೊಮ್ಮ ಅನ್ನೋದೇನಿದೆ ತೆಲುಗುವಲ್ಲಿ, ಇಟ್ ವಾಸ್ ಟೋಟಲ್ ಓವರಾಲ್ ಒಂಥರ ತುಂಬಾ ದೊಡ್ಡ ಸೌಂಡ್ ಮಾಡಿತ್ತು. ಬಟ್ ಅವರ ವಾಟ್ ಇಸ್ ಐಬೊಮ್ಮ? ಐಬೊಮ್ಮ ಅನ್ನೋದು ಒಂದು ವೆಬ್ಸೈಟ್ ಇತ್ತು. ಇಟ್ ವಾಸ್ ಸೇಮ್ ಲೈಕ್ ಪೈರೇಟೆಡ್ ವೆಬ್ಸೈಟ್. ಸೊ ಅವರು ಹಿ ಯೂಸ್ ಟು ಚಾಲೆಂಜ್ ಪೊಲೀಸ್ ದಟ್ ನಿಮಗೆ ಇಫ್ ಇನ್ ಕೇಸ್ ಪಾಸಿಬಲ್ ನನ್ನ ಹಿಡಿದ್ಬಿಟ್ಟು ತೋರಿಸಿ ಅಂತ ಹೇಳಿ. ಬಟ್ ಫೈನಲಿ ಪೊಲೀಸ್ ಕಾಟ್. ಆ ಥರದೊಂದು ಪೈರಸಿ ಒಂದು ಗ್ಯಾಂಗೇ ಎಲ್ಲೋ ಒಂದು ಕಡೆ ಇದೆ ಅನ್ನೋದು ಎಲ್ಲ ಕಡೆಯೂ ಕೂಡ ಇದೆ. ಸೊ ವಾಟ್ ಇಸ್ ದ ಕ್ವೆಶ್ಚನ್? ಅವರಿಗೆ ಸರ್ ಅದನ್ನು ತಡೆಯೋಕ್ಕೆ ಮತ್ತೆ ಏನು ಮಾಡ್ಬೋದು? ಈಗ ಲಾಸ್ಟ್ ಟೈಮ್ ಒಂದಷ್ಟೇ ಎಲ್ಲ ಏನೇ ತಗೊಂಡ್ರು ಮತ್ತೆ ವೇಟ್ ಆ್ಯಂಡ್ ವಾಚ್. ಸರ್ ಒಂದು ಇಂಪಾರ್ಟೆನ್ಸ್ ಅನ್ನೋದು ಏನಿದೆ ಡಿಜಿಟಲಿಗೆ ಸ್ವಲ್ಪ ಒಂಚೂರು ಕಮ್ಮಿ ಇದೆ ಅಂತ ಒಂದಷ್ಟು ಜನರ ಪ್ರಶ್ನೆ. ಇಲ್ಲ ಸರ್, ಸಿ ಅದರ್ವೈಸ್ ಐ ವೋಂಟ್ ಬಿ ಸಿಟ್ಟಿಂಗ್ ಏನೋ. ಸಿ ಸಮ್ಟೈಮ್ಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ನಾವು ಬಿಗ್ಗರ್ ಸ್ಕ್ರೀನಲ್ಲಿ ಇರ್ತೀವಿ. ಅಂದರೆ ಅಲ್ಲೆಲ್ಲೋ ಕೆಲಸ ಮಾಡೋ ಟೈಮಲ್ಲಿ, ಇನ್ನೆಲ್ಲೋ ಕೆಲಸ ಮಾಡ್ಕೊಂಡಿರೋ ಟೈಮಲ್ಲಿ ನಾವು ಕೆಲವ್ರಿಗೆ ಹೇಳಿರ್ತೀವಿ ಎಲ್ಲ ಅರೇಂಜ್ ಮಾಡಿ ಈಗ ನೀವು ಪ್ರಮೋಷನಿಗೆ ಕೂರಬೇಕು. ನಾವು ಯಾವತ್ತೂ ಹೇಳಿಲ್ಲ ಫಸ್ಟ್ ಈ ಚಾನಲಿಗೆ ಕರೀರಿ, ಆ ಚಾನಲಿಗೆ ಕರೀರಿ. ಸಿ ನಿಮ್ಮಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ಎನಿ ಆ್ಯಕ್ಟರ್ ಶುಡ್ ಬಿ ಇನ್ವಾಲ್ವ್ಡ್ ಇನ್ ದಟ್ ಆಲ್ಸೋ. ಬಟ್ ಇಟ್ ಇಸ್ ಅ ಟೀಮ್ ವಿಚ್ ಪ್ರಿಪೇರ್ಸ್. ಕೆಲವು ಟೈಮ್ ಅವ್ರು ನಮಗೊಂದು ಹೇಳಿರ್ಬೋದು, ನಿಮಗೊಂದು ಹೇಳಿರ್ಬೋದು, ಎಲ್ಲ ಕರೆಕ್ಟ್ ಆಗಿರ್ಬೋದು, ಸಮ್ಟೈಮ್ಸ್ ಬ್ಯಾಲೆನ್ಸ್ ಮಾಡಿರ್ಬೋದು. ಡಿಜಿಟಲಿ ಆ ಥರ ನೆಗ್ಲೆಕ್ಟ್ ಮಾಡೋರೇ ಆಗಿದ್ದರೆ ನಿಮ್ಮ ಮುಂದೆ ನಾನು ಕೂತಾ ಇರ್ತಿಲ್ಲ. ಸೊ ಆ ಥರ ಆ್ಯರಿಗೆನ್ಸ್ ನನಗಿಲ್ಲ. ಸಿ ಐ ಗೆಸ್ ಟಿ ವಿ ಆಗಿರಲಿ, ಮೊಬೈಲ್ ಆಗಿರಲಿ, ಯಾವುದೇ ಆಗಿರಲಿ, ಐ ಆಮ್ ಸಂಬಡಿ ವಿಲ್ ರೆಸ್ಪೆಕ್ಟ್ ಎವ್ರಿಥಿಂಗ್. ಆ್ಯಂಡ್ ವೆನ್ ಎವರ್ ಗಿವನ್ ಅನ್ ಆಪರ್ಚುನಿಟಿ ನಾನು ನಿಮ್ಮ ಮುಂದೆ ಬರ್ತೀನಿ. ಏನಿಲ್ಲ ಅಂದಾಗ ವಿಷಯ ನಾನು ಬರೋದಕ್ಕೆ ಇಷ್ಟಪಡಲ್ಲ. ಸುಮ್ಮನೆ ಮಾತಾಡೋದು, ಸುಮ್ಮನೆ ಮೀಟ್ ಮಾಡ್ತಾರೆ. ಒಂದು ಮರಿಬೇಡಿ, ಪ್ರತಿ ಶುಕ್ರವಾರ ಬಿಲಾಂಗ್ಸ್ ಟು ಸಂಬಡಿ. ಆ್ಯಂಡ್ ಐ ಆಮ್ ನಾಟ್ ಸಂಬಡಿ ಟು ಡಿಸ್ಟರ್ಬ್ ದಟ್. ನನಗಿದೆಯಾ ನಾನು ಬರ್ತೀನಿ. ನೀವು ನಾನು ಟ್ವಿಟರೇ ನೋಡಿರ್ತೀರಿ, ಎಲ್ಲ ಸ್ಟಾಪ್ ಮಾಡಿದ್ದೀನಿ. ನಾನು ಪಿಕ್ಚರ್ ಅಂತ ಬಂದಾಗ ಮಾಡ್ತೀನಿ, ಯಾರಿಗಾರು ಸಪೋರ್ಟ್ ಮಾಡಬೇಕಾ ಮಾಡ್ತೀನಿ, ವಿಶಸ್ ಮಾಡೋದು ನಿಲ್ಲಿಸಿದ್ದೀನಿ, ಎಲ್ಲ ನಿಲ್ಲಿಸಿದ್ದೀನಿ ನಾನು. ನಾಟ್ ಬಿಕಾಸ್ ಆಫ್ ಎನಿಥಿಂಗ್. ಪ್ರತಿ ಸಲ ನೀವೇನಾದ್ರು ಮಾಡೋಕ್ಕೆ ಹೋದಾಗಲೂ ಅದಕ್ಕೊಂದು ಕೌಂಟರು, ಅದಕ್ಕೊಂದು ಇದು. ಏನಾಗಿದೆ ಪಾಪ ನನ್ನಿಂದ ತುಂಬ ಜನ ನಿದ್ದೆ ಆಗ್ತಾಯಿಲ್ಲ. ಅಂದರೆ ನಾನೇನೋ ಟ್ವೀಟ್ ಮಾಡಿದ್ರೆ ಅದನ್ನು ಹಾಳು ಮಾಡೋಕ್ಕೆ ಅಂತ ಇರ್ತಾರಲ್ಲ ಒಂದಿಷ್ಟು ಜನ, ಅವ್ರಿಗೆ ನೆಮ್ಮದಿಯಲ್ಲಿ ಮಲಗಲಿ ಅನ್ನೋದಕ್ಕೋಸ್ಕರ ಟ್ವೀಟ್ ಮಾಡ್ತಾಯಿಲ್ಲ, ನಿಮ್ಮ ಮುಂದೆ ಬರ್ತಾಯಿಲ್ಲ. ಅಟ್ಲೀಸ್ಟ್ ನಮಗಂತೂ ನಿದ್ದೆ ಇಲ್ಲ, ಅವ್ರು ಮಲಗಲಿ ಬಿಡಿ. ಡಿಸೆಂಬರ್ 25 ಅಂತ ಬಂದಾಗ ಈಗ ಲಾಸ್ಟ್ ಇಯರಿಂದ ಹಿರಿಯರು ಯಾರು ಕೇಳಿ, ಎಲ್ಲರೂ ಸುಮಾರು ಎವ್ರಿ ಇಯರ್ ಡಿಸೆಂಬರ್ 25ನ ನೀವು ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ಬೋದಾ? I know a little bit of magic, but I'm not a magician. ನೆಕ್ಸ್ಟ್ ಹ್ಯಾಟ್ರಿಕ್ ಮಾಡ್ತೀವಿ. ಎಲ್ಲರೂ ಫ್ಯಾನ್ಸು ಮಾರ್ಕ್ಗೆ ಮ್ಯಾಕ್ಸ್ಗೆ ಕಂಪ್ಯಾರಿಸನ್ಸ್ ಮಾಡಿ ಸಿಮಿಲಾರಿಟೀಸ್ನ ಹೇಳ್ತಿದ್ದಾರೆ. ಅಂದರೆ ಅದು 24 hours ಟೈಮ್ ಲೈನಲ್ಲಿ ನಡೆಯುತ್ತೆ, ಇದು 48 hours ನಡೆಯುತ್ತೆ. ಅದರಲ್ಲೂ ಕಾಪ್, ಇದರಲ್ಲೂ ಕಾಪ್. ಅದರಲ್ಲೂ ನೈಟ್ ಶೂಟ್ ಜಾಸ್ತಿ ಇದೆ, ಇದರಲ್ಲೂ ಟ್ರೈಲರಲ್ಲಿ
ಯಥೇಚ್ಛವಾಗಿ ಅದೇ ಕಾಣ್ತಾ ಇದೆ. ನೀವು ಡೈರೆಕ್ಟರ್ಗೆ ಏನಾದರೂ ಇಲ್ಲಿ ಏನು ತುಂಬ ಸಿಮಿಲಾರಿಟೀಸ್ ಇದೆ, ನೀವು ಒಂದು ಬಿಟ್ಬಿಡ್ರಿ, ಅದು 2.25 ಗಂಟೆ, ಇದು 2.25 ಗಂಟೆ ಸಿನಿಮಾ. ಸಿಕ್ಕಾಪಟ್ಟೆ ಸಿಮಿಲಾರಿಟಿ ಇದೆ. ಬಟ್ ನೀವು ಕಂಡಂಥ ಡಿಫ್ರೆನ್ಸ್ ಏನು ಸರ್? ಅಥವಾ ಅವ್ರಿಗೆ ಏನಾದರೂ ಹೇಳಿದ್ರಾ? ಇಲ್ಲ ಇದು ಅದು ಸೇಮ್ ಮ್ಯಾಕ್ಸ್. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ಡಿಫ್ರೆನ್ಸ್ ಕಂಡಿಲ್ಲ ಅಂದರೆ ಮಾಡ್ತಿದ್ನ? ನೀವು ಹೇಳಿ. ಒಂದೇ ಸಿನಿಮಾ 2 ಸತಿ ಯಾಕೆ ಕೇಳಲಿ ನಾನು? ಅಷ್ಟು ತುಂಬ ಇಷ್ಟ ಆಗಿದ್ರೆ ಮ್ಯಾಕ್ಸ್ 2 ತೆಗಿತಾ ಇದ್ನಲ್ಲ. ಇದು ಅದಲ್ಲ. ನೀವು ಸಿನಿಮಾ ಒಳಗೆ ಹೋದ ತಕ್ಷಣ ಗೊತ್ತಾಗುತ್ತೆ ಅದಲ್ಲ ಅಂತ. ಯಾಕಂದರೆ ಪಾತ್ರ ಬೇರೆ, ಎಲ್ಲದೂ ಬೇರೆ, ಅಕ್ಕಪಕ್ಕದಲ್ಲಿರೋ ಪಾತ್ರಗಳು ಬೇರೆ, ಎಲ್ಲದೂ ಬೇರೆ. ಸೊ ಆಗಿರ್ಬೇಕಾದ್ರೆ ನನಗೆ ಇಷ್ಟ ಆಗಿದ್ದು ಅವ್ರು ಹೇಳಿದ ಕಥೆನೇ. ಸುಮ್ಮನೆ 48 hours ಟೈಮ್ ಲೈನ್ ಅನ್ನೋಕ್ಕೂ ನನಗೆ ಯಾಕೆ ಇಷ್ಟ ಆಗಬೇಕು? ಆ ಥರ ನೋಡೋಕೆ ಹೋದರೆ ನಾನು ಮಾಡಿರೋ ಸಿನಿಮಾಗಳು ಮಾತ್ರ ನಿಮಗೆ ಗೊತ್ತು. ರಿಜೆಕ್ಟ್ ಮಾಡಿರೋದು ಎಷ್ಟು ಸಿನಿಮಾಗಳಿದ್ದಾವೆ. ಅದರಲ್ಲಿ 24 hours, ಒಂದು ರಾತ್ರಿ ಕತೆ, ಒಂದೇ ಮನೇಲಿ ಕತೆ, ಏನು ಬೇಕಾದ್ರೆ ಇರ್ಬೋದಲ್ಲ. ಸಮ್ಟೈಮ್ಸ್ ಡಸನ್ ಎಕ್ಸೈಟ್ ಮೀ ಸರ್. ಹಾಗಂತ ಕೆಲವು ಸಿನಿಮಾಗಳು ಎಷ್ಟೋ ಕೋಟಿ ಲಂಡನ್ನಲ್ಲಿ ಸ್ಟಾರ್ಟ್ ಆಗಿ ನ್ಯೂಯಾರ್ಕಲ್ಲಿ ಹೋಗಿ ಲಾಸ್ ಆಂಜಲಸ್ ಅಂತೆಲ್ಲ ಹೇಳ್ತಾರೆ. ನನಗೆ ಅದು ಇಷ್ಟ ಆಗಲ್ಲ. ಐ ಆಮ್ ವೆರಿ ಹ್ಯಾಪಿ ವಿತ್ ಬ್ಯಾಂಗ್ಳೂರು, ಶಿವಮೊಗ್ಗ, ಮೈಸೂರು, ಇಲ್ಲೇ ಇದ್ದೀನಿ ನಾನು. ಕತೆ ಇಂಪಾರ್ಟೆಂಟ್ ನನಗೆ. ಅದು ತುಂಬ ಎಕ್ಸೈಟ್ ಆಯ್ತು ನನಗೆ ಅವ್ರು ಹೇಳಿದ ಒಂದೊಂದು ಸೀನ್. ಎಷ್ಟೋ ಸೀನ್ಗಳು ನನಗೆ ಇಷ್ಟ ಆಗಿರೋ ಸೀನ್ಗಳಲ್ಲಿ ನಾನು ಇಲ್ಲವೇ ಇಲ್ಲ. ಅದು ಬೇರೆಯವ್ರ ಸೀನ್ ಆಗಿದೆ ಅದು. ಬಟ್ ಐ ಲವ್ಡ್ ಇಟ್. ತುಂಬ ಇಷ್ಟ ಆಗಿದೆ ನನಗೆ ಕೆಲವು ಸೀನ್ಗಳೆಲ್ಲ. ಸೊ ಐ ಥಿಂಕ್ ಆ್ಯಸ್ ಅ ಸಿನಿಮಾ ಐ ವಾಂಟ್ ಟು ಆನೆಸ್ಟ್ಲಿ ಎಂಟರ್ಟೈನ್ ಮೈ ಕ್ರೌಡ್. ಮಾರ್ಕ್ ಆರ್ ಮ್ಯಾಕ್ಸ್ ಈಸ್ ನಾಟ್ ಜಸ್ಟ್ ಅಬೌಟ್ ಸುದೀಪ್ ಸರ್. ಇಟ್ ಈಸ್ ಅಬೌಟ್ ಎವ್ರಿಬಡಿ. ಪ್ರತಿಯೊಂದು ಕ್ಯಾರೆಕ್ಟರ್ ಇಷ್ಟ ಆಗಬೇಕು ನನಗೆ. ನವೀನ್ ಚಂದ್ರ ಏನು ಮಾಡಿದಾರ ವ್ಯಕ್ತಿ. ನನಗೆ ಮ್ಯಾಕ್ಸಲ್ಲಿ ಮಿಸ್ ಆಗ್ತಾಯಿದ್ದು ಅದೊಂದೇ, ಒಂದು ವಿಲನ್. ನನ್ನ ಎದುರುಗಡೆ ಒಬ್ಬ ಬೇಕು ನನ್ನನ್ನು ಕೆತ್ಕೋಕ್ಕೆ ಅಂತ. ಬಟ್ ಇದರಲ್ಲಿ ಐ ಥಿಂಕ್ ಫ್ಯಾಬ್ಯುಲಸ್ ಪರ್ಫಾರ್ಮರ್. ಅವರು ಸ್ಟೇಜ್ ಮೇಲೆ ನೋಡೋದಕ್ಕೂ ವೈಯಕ್ತಿಕವಾಗಿ ಅವ್ರು ಆ್ಯಕ್ಟ್ ಮಾಡೋದಕ್ಕೂ ಅಲ್ಲಿ ಸ್ಟೇಜ್ ಆ್ಯಸ್ ಅನ್ ಆ್ಯಕ್ಟರ್ ಐ ಥಿಂಕ್ 2 ಡಿಫ್ರೆಂಟ್ ಪರ್ಸನಾಲಿಟೀಸ್. ತುಂಬ ಖುಷಿ ಆಯಿತು ನನ್ನ ಅವ್ರು ನೋಡಿ. ಆ್ಯಂಡ್ ವಿಕ್ರಾಂತ್ ಅಗೇನ್ ನನ್ನ ಸ್ನೇಹಿತ, ವಂಡರ್ಫುಲ್ ಕ್ಯಾರೆಕ್ಟರ್ ಆರ್ಕ್ಸ್. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಕ್ಯಾರೆಕ್ಟರ್ಸ್ ಅರೌಂಡ್ ಮೀ ಆಸ್ ಮಾರ್ಕ್ ಪರ್ಸೆ ತೊಗೊಳಕ್ಕೆ ಹೋದರೆ. ಸೊ ಇಟ್ ಇಸ್ ಆಲ್ ಪುಟ್ ಟುಗೆದರ್ ಸರ್. ಬರ್ದಾಗ ಫಸ್ಟ್ ಹೇಳಿದ್ದೆ ನನಗೆ ಅರ್ಜುನ್. ಫಸ್ಟ್ ನನಗೆ ಬಂದಣ್ಣ ಒಂದು ಕತೆ ಮಾಡಿದ್ದೀನಿ ಅಣ್ಣ ಅಂತ ಅಂದು ಕುತ್ಕೊಂಡು ಫುಲ್ ಕತೆ ಹೇಳಿದ್ರು. ಕತೆ ಹೇಳ್ಬೇಕಾದ್ರೆ ನಾನು ಇದು ಯಾವುದಕ್ಕೆ ಫಿಟ್ ಆಗ್ತೀನಿ ಇದರಲ್ಲಿ, ನನಗೆ ಯಾಕೆ ಹೇಳ್ತಾ ಇರೋದು. ಬಟ್ ಕುತ್ಕೊಂಡು ಫುಲ್ ಕೇಳೋದಾದ್ಮೇಲೆ ಯಾರ್ಯಾರು ಈ ಪಿಕ್ಚರಲ್ಲಿ ಅಂದರೆ ಅಣ್ಣ ಶಿವಣ್ಣ, ಉಪೇಂದ್ರ, ಇವರು ಅಂದರು. ಅವಾಗ ಐ ಲೈಕ್ ದಟ್ ಆನೆಸ್ಟಿ. ಈಗೋ ಏನಿದೆ ಅದರಲ್ಲಿ, ಅವ್ರಿಗೆ ಅನಿಸಿದ್ದನ್ನು ಅವ್ರು ಮಾಡ್ತಾ ಇದ್ದಾರೆ. ಬಟ್ ಹಿಸ್ ಪ್ರಯಾರಿಟಿ ವಾಸ್ ಟು ಟೆಲ್ ಮಿ ದ ಸ್ಟೋರಿ ಇನ್ ದ ಇನಿಷಿಯಲ್ ಡೇಸ್. ಇನಿಷಿಯಲಿ ಅದಾದಮೇಲೆ ಏನೋ ಇಂಪ್ರೂವೈಸೇಷನ್ ಆಗಿರ್ಬೋದು. ಐ ಲವ್ಡ್ ಇಟ್ ಯಾರ್. ದಟ್ ಈಸ್ ಆನೆಸ್ಟಿ ಯಾರ್. ಅವರು ನನ್ನಲ್ಲಿ ಒಬ್ಬರು ನೋಡ್ತಾರೆ, ಒಂದು ಎಲ್ಡರ್ ಬ್ರದರ್ನ ನೋಡ್ಬೋದು, ಏನು ನೋಡ್ತಾರೋ ಬಂದು ಅಟ್ಲೀಸ್ಟ್ ನನ್ನಿಂದ ಬಂದ್ಬಿಟ್ಟು ನನಗೆ ಮೆಚ್ಚೋದಕ್ಕೆ ಒಂದು ಲೈನ್ ಹೇಳ್ಬೋದಿತ್ತು. ಸರ್ ಇದರಲ್ಲಿ ನೀವು ಒಪ್ಪಿದ್ರೆ ಯಾವ್ದಾರು ಮಾಡಿ, ನೀವು ಬಿಟ್ಟಿದ್ದು ಏನು ಬೇಕಾದ್ರೆ ಹೇಳ್ಬೋದಿತ್ತು ಅವತ್ತಿಗೆ ನನ್ನನ್ನು ಮೆಚ್ಚೋದಕ್ಕೆ. ಹಿ ವಾಸ್ ಆನೆಸ್ಟ್. ಐ ಲವ್ ಇಟ್. ಆ್ಯಂಡ್ ನನಗೆ ಮಾಡಿದ್ದಿದ್ರು ನಾನು ಅವತ್ತಿಗೆ ಬಹುಶಃ ಏನು ಹೇಳ್ತದೋ ನನಗೆ ಗೊತ್ತಿಲ್ಲ. ಬಟ್ ಐ ಲವ್ ದ ಫ್ಯಾಕ್ಟ್ ದಟ್ ಅವರು ಬಂದು ನನ್ನ ಹತ್ರ ಡಿಸ್ಕಸ್ ಮಾಡಿದ ರೀತಿ, ಕಲಾವಿದ್ರ ಹೆಸರು ಹೇಳಿದ ರೀತಿ. ಸೊ ಇವ್ರು ಫಿಕ್ಸ್ ಆಗಿದ್ದಾರೆ. ಹಿಂಗೆ ಅಂದ್ಕೊಂಡಿದ್ದೀನಿ ಅಂತನಿಲ್ಲ, ಇವರೇ ಫಸ್ಟ್ ಕ್ಲಾಸ್ ಮಾಡಿ. ಸರ್ ನಿಮಗೆ ಸ್ಪರ್ಧೆಗಳು ಮುಖ್ಯ ಆಗುತ್ತಾ, ಅಥವಾ ನೀವು ಸ್ಪರ್ಧೆಗಳನ್ನು ನೋಡೋ ಬಗೆ? ಸರ್ ಡಿಪೆಂಡ್ ಸರ್. ಈಗ ವೀಕ್ಷಕನ ಕುತ್ಕೊಂಡು ನೋಡ್ತಾ ಇದ್ದೀನಿ ಅಂದರೆ ನನಗೆ ರೇಸಿಂಗ್ ಟ್ರ್ಯಾಕಲ್ಲಿ 8 ಜನ ಇರಲೇಬೇಕು, ಇಲ್ಲ ಬೋರ್ ಹೊಡಿಯುತ್ತೆ ನನಗೆ. ಸೊ ನೀವು ಆ ಸ್ಥಾನದಲ್ಲಿದ್ದೀರ, ಈಗ ನೀವು ಹೇಳಬೇಕು. ರನ್ನಿಂಗ್ ರೇಸಲ್ಲಿ ನಾನಿದ್ದರೆ ಇನ್ನು 7 ಜನ ನನಗೆ ಮ್ಯಾಟ್ರ್ ಆಗಲ್ಲ. ನಾನು ಓಡಿ ಗೆಲ್ಲಬೇಕು ಅನ್ನೋ ತಾನೇ ಪ್ರತಿಯೊಬ್ಬನಿಗಿರೋದು. ಇವಾಗ ಇಷ್ಟು ಜನ ಇದ್ದೀರಾ, ಐ ಯು ಬಾದರ್ಡ್ ಅಬೌಟ್ ಅದರ್ ಕ್ಯಾಮ್ರಾ ಆರ್ ಬಾದರ್ಡ್ ಅಬೌಟ್ ಯುವರ್ ಓನ್ ಕ್ಯಾಮ್ರಾ? ಇನ್ನೊಬ್ರು ಕ್ಯಾಮ್ರಾಗೆ ಅಡ್ಡ ಬರಬಾರ್ದು, ಅವ್ರಿಗೆ ಕಾಣಿಸ್ಬಾರ್ದು ಅಂತ ಏನಾರಿದೆ. ನಿಮ್ಮದು ನೀವು ಸೆಟ್ ಮಾಡ್ಕೊಂಡು ಕೂತಿದ್ದೀರಿ ಎಲ್ಲರೂ. ಅದರಲ್ಲಿ ನಾವು ಅದೇ ಮಾಡ್ತಾರೆ, ತಪ್ಪೇನು ಬರ್ತಾ ಇರ್ಬೋದು. ನಿಮಗೆ ತುಂಬ ಜನ ಕ್ರಿಕೆಟರ್ಸ್ ಫ್ಯಾನ್ಸ್ ಈಗ ಫ್ರೆಂಡ್ಸ್ ಇದ್ದಾರೆ, ಅವ್ರೇನಾದ್ರು ಟ್ರೈಲರ್ ನೋಡಿ ಏನಾದರೂ ಕಾಂಪ್ಲಿಮೆಂಟ್ ಬರ್ತಾ ಇರುತ್ತೆ ಸರ್. ಬಟ್ ನಾನು ಒಂದು ಫ್ಯಾಕ್ಟ್ ಹೇಳ್ತೀನಿ ನಿಮಗೆ. ನಾನು ಟ್ರೈಲರ್ ಮಾಡಿ ಎಲ್ಲ ಮಾಡಿದ್ನು ನಾನು ಆ್ಯಕ್ಚುಲಿ ಯಾರಿಗೂ ಫೋನ್ ಮಾಡಿ ಹೇಗಿದೆ ಕೇಳಲ್ಲ. ಅಲ್ಲ, ಅವರು 2 ವಿಚಾರ ಇದೆ ಸರ್, 2 ವಿಚಾರ ಇದೆ. ಟ್ರೈಲರ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ನಾನೇನು ಮಾಡ್ತಾಯಿದ್ದೆ ಹಾಗಾದ್ರೆ, ಚೆನ್ನಾಗಿಲ್ಲ ಇಷ್ಟ ಆಗಿಲ್ಲ ಅಂದರೆ ನಾನು ರಿಲೀಸ್ ಆಗೋಕ್ಕೆ ಬಿಡೋಲ್ಲ. ನನಗೆ ಇಷ್ಟ ಆಯಿತಾ, ಈಗ ನಿಮ್ಮ ಅಭಿಪ್ರಾಯ ಅವ್ರ ಅಭಿಪ್ರಾಯ ಕೇಳೋಕ್ಕಾದ್ರೆ ಕಷ್ಟ ಆಗುತ್ತೆ. ಯಾಕಂದರೆ ನೀವು ಸತ್ಯ ಹೇಳ್ತಿರೋ, ನಿಮ್ಮನ್ನು ಕಷ್ಟದಲ್ಲಿ ಸಿಕ್ಸಾಗ್ತಾ ಇದ್ದೀನೋ ಕೇಳಿಬಿಟ್ಟು ಗೊತ್ತಿಲ್ಲ. ನೀವೇನಾದ್ರು ಒಂದು ಹೇಳಲೇಬೇಕು. ಬೇಡ, ಅಲ್ಲಿ ರಿಪೋರ್ಟ್ ಕಾಣುತ್ತೆ ನನಗೆ, ಹೇಗೆ ಓಡ್ತಾ ಇದೆ ಟ್ರೈಲರ್ ಕಾಣುತ್ತೆ ನನಗೆ, ನಾಳೆ ಸಿನಿಮಾ ಹೇಗೆ ಹೋಗ್ತಾ ಇದೆ ಕಾಣುತ್ತೆ ನನಗೆ. ಇದೇನಾಗುತ್ತೆ ಇಂಡಿವಿಜುವಲ್ ಆಗಿ ಏನಾದರೂ ಮೆಸೇಜ್ ಇಲ್ಲ ಮಾಡ್ತಾರೆ ಸರ್. ಅವ್ರು ಮಾಡಿದ್ದನ್ನು ಥ್ಯಾಂಕ್ಸ್ ಅನ್ಬಲ್ಲ. ಬಿಕಾಸ್ ಸಮ್ಟೈಮ್ಸ್ ಪಾಪ ಅವರೆಲ್ಲಾದರೂ
ಆವ್ರೇಜ್ ಆಗಿರೋ ಸಿನಿಮಾನು ಪಾಪ ಅಣ್ಣ ತುಂಬ ಚೆನ್ನಾಗಿದೆ ನೋಡ್ಕೊಂಬಂದೆ ಅಂತಿರ್ತಾರೆ. ಎಲ್ಲೋ ಕಷ್ಟದಲ್ಲಿ ಸಿಕ್ಸಾಗೋದು ಬೇಡ ಅಂತ ನಾನು ಯಾರಿಗೂ ಕೇಳೋಕ್ಕೆ ಹೋಗಲ್ಲ ಅಷ್ಟೇ. ಸಮ್ಟೈಮ್ಸ್ ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ನೋ ವಾಟ್ ಯು ಡೂಯಿಂಗ್. ಮ್ಯಾಕ್ಸಿಮಮ್ ಏನಂದರೆ ಒಂದು ತಪ್ಪೋದು ದಾರಿ ಅಥವಾ ಎಡವಟ್ ಆಗ್ಬೋದು ಸಿನಿಮಾ, ಬಟ್ ಆನ್ ಬೋತ್ ಒಕೇಶನ್ಸ್ ಈ ಸಕ್ಸಸ್ಫುಲ್ ಸಿನಿಮಾ ಕೊಡಿ, ನೆಕ್ಸ್ಟ್ ಏನು ಮಾಡ್ತೀರಿ, ಒಂದು ಸೆಲೆಬ್ರೇಟ್ ಮಾಡ್ಬೋದು, ಇನ್ನೊಂದು ಸಿನಿಮಾ ಮಾಡ್ಬೋದು. ಫೇಲ್ಯೂರ್ ಕೊಡಿ, ಇನ್ನೊಂದು ಸಿನಿಮಾ ಮಾಡ್ಬೋದು. ಮಿಸ್ಸಿಂಗ್ ಏನು ಹೇಳಿ, ಸೆಲೆಬ್ರೇಷನ್ ಮಾತ್ರ. ಇನ್ಫ್ಯಾಕ್ಟ್ ಫೇಲ್ ಆದಾಗ ಆ ಸೆಲೆಬ್ರೇಷನ್ ಟೈಮ್ನ ಇನ್ವೆಸ್ಟ್ ಮಾಡಿಬಿಡ್ತೀವಿ ನಾವು ಇನ್ನೊಂದು ಕತೆ ಮಾಡೋಕ್ಕೆ. ಸೊ ಐ ಥಿಂಕ್ ಆನ್ ಬೋತ್ ಒಕೇಶನ್ಸ್ ವಿ ಡೂ ಅ ಫಿಲ್ಮ್. ಸೊ ಈಗ ಸಾನ್ವಿಯವರು ಗಾಯಕಿ ಮೇಲಾಗ್ತದೆ ಸರ್ ಅನೌನ್ಸ್ ಮಾಡಿ. ಈಗ ಅದಾದ ಎರಡಲ್ಲಮ್ಮ, ಬಿಲ್ಲರಂಗ ಭಾಷಾ ಫಸ್ಟ್ ಟೈಮ್ ನಾವು ಹೇಳಿದಾಗ ಆಲ್ಮೋಸ್ಟ್ 7 years ಬ್ಯಾಕ್. ಬಿಫೋರ್ ವಿಕ್ರಾಂತ್ ರೋಣ ಆ್ಯಕ್ಚುಲಿ ನೀವು ನೋಟಿಸ್ ಮಾಡೋಕ್ಕೆ ಹೋದ್ರೆ ಒಂದು ಚಿಕ್ಕದಾಗಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಅನೂಪ್ ಭಂಡಾರಿ. ಬಟ್ ದೆನ್ ಬಿಲ್ಲರಂಗ ಭಾಷಾ ಮಾಡೋಕ್ಕೆ ನಾವು ಇಳಿದಾಗ ಸ್ವಲ್ಪ ಭಯ ಇತ್ತು ನಮಗೆ. ಬಿಕಾಸ್ ಆ ಸ್ಕೇಲ್ ಮಾಡೋಕ್ಕಾಗುತ್ತಾ ನಮಗೆ, ದುಡ್ಡಿನ ಪ್ರಶ್ನೆ ಅಲ್ಲ. ಏನಾಗಿದೆ, ಎಷ್ಟೋ ಸಿನಿಮಾ ನೋಡಿರ್ತೀರಿ ನೀವು, ಕೆಲವು ಟೈಮ್ CG ರಾಂಗ್ ಆಗಿ ಕೆಲವು ಎಡವಟ್ಟುಗಳಾದಾಗ, ಇವಾಗ ನಮಗೆ ವಿಕ್ರಾಂತ್ ರೋಣ ಮಾಡೋಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲ, ನಮ್ಮ ಕೆಪಾಸಿಟಿ ಗೊತ್ತಿಲ್ಲ, ನಾವು ಮಾಡೋಕ್ಕಾಗುತ್ತಾ, ಏನೋ ಕನಸು ಕಟ್ಕೊಂಡು ಹೋಗಿ ಏನಾಗುತ್ತೆ ಗೊತ್ತಾ. ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಾವು ಯಾರು ಕಲಾವಿದರಾಗಲಿ ಸಿನಿಮಾ ಮಾಡೋರು, ನಾವು ಫ್ಲಾಪ್ ಕೊಟ್ಟಾಗ ನಾವು ಯಾರೂ ಸೋತಿಲ್ಲ. ನಮ್ಮ ಸಿನಿಮಾ ನೋಡಿ ನೀವು ಹೊರಗಡೆ ಬರ್ಬೇಕಾದ್ರೆ ನಗಾಡ್ಕೊಂಡು ಬಂದ್ಬಿಟ್ರೆ ಅಲ್ಲಿ ಐ ಥಿಂಕ್ ವಿ ಆರ್ ಆಲ್ ಫಿನಿಶ್ಡ್. ಸೊ ದಟ್ ಸ್ಕೇರ್ಸ್ ಅಸ್ ನೋ. ಸೊ ಬಿಲ್ಲರಂಗ ಭಾಷಾ ವಾಸ್ ಅ ವೆರಿ ಡೆಲಿಕೇಟ್ ಫಿಲ್ಮ್ ವೇರ್ ತುಂಬ ನಾಲೆಜ್ ಬೇಕಿತ್ತು. ಸೊ ಮಧ್ಯದಲ್ಲಿ ನಮ್ಮ ಕೈಲಿ ಆಗುತ್ತಾ ಅಂತ ಒಂದು ಪ್ರಯತ್ನ ಪಡೋಣ ಅಂತ ಅಂದಾಗಲೇ ಅದು ಮಾಡಿದ್ದು ವಿಕ್ರಾಂತ್ ರೋಣ. ಸೊ ವಿಕ್ರಾಂತ್ ರೋಣದಲ್ಲಿ ಅನೂಪ್ ಭಂಡಾರಿ ಬೀಯಿಂಗ್ ಅನೂಪ್ ಭಂಡಾರಿ ಲರ್ನ್ಡ್ ಅ ಲಾಟ್ ಆನ್ CG. ನೀವು ಆ ವಿಕ್ರಾಂತ್ ರೋಣದಲ್ಲಿ ನೋಡಿರ್ತೀರಿ ಹೌ ಬ್ಯೂಟಿಫುಲಿ ಹಿ ಕ್ರಿಯೇಟೆಡ್ ದಟ್ ಫಾರೆಸ್ಟ್, ಅನದರ್ ಲ್ಯಾಂಡ್. ಅಲ್ಲಿಂದ ಕಲ್ತ್ವಿ, ಎಲ್ಲ ಮಾಡಿದ್ರು. ದೆನ್ ಹಿ ಈಸ್ ಏಬಲ್ ಟು ಡೂ ಇಟ್ ಟುಡೇ. ಇವತ್ತಿಗೆ ಬಂದು ಕುತ್ಕೋತು ಬಿಕಾಸ್ ಬಡ್ಜೆಟ್ ಇಸ್ ವೆರಿ ಹೈ. ವಿ ನೀಡೆಡ್ ರೈಟ್ ಇನ್ವೆಸ್ಟರ್ಸ್, ವಿ ನೀಡೆಡ್ ರೈಟ್ ಬಿಲೀಫ್. ಸುಮ್ಮನೆ ದುಡ್ಡಿದೆ, ಆಸೆ ಇದೆ ಅಂತ ಕೈ ಹಾಕಿ ಆಮೇಲೆ ಏನೋ ಆಗ್ಬಿಡ್ಬಾರ್ದು. ದೀಪಣ್ಣ, ಇದು ಪೈಡ್ ಪ್ರೀಮಿಯರ್ ಶೋ ಯಾಕೆ ಮಾಡ್ತಾ ಇಲ್ಲ ನೀವು? ಅಂದರೆ ಟ್ರೆಂಡಿಂಗ್ ಇದೆ, ಎಲ್ಲ ಸಿನಿಮಾ ದೊಡ್ಡ ದೊಡ್ಡ ಸಿನಿಮಾ ಬಂದಾಗ ಒಂದು ದಿವಸ ಮುಂಚೆನೇ ನೈಟ್ ಶೋ ತೋರಿಸ್ತಾರೆ. ಸೊ ನೀವು ಯಾಕೆ ಮಾಡ್ತಾ ಇಲ್ಲ? ಯೋಚನೆ ಮಾಡಿ ಹೇಳ್ತೀನಿ. ಇದುವರೆಗೂ ಪೇಡ್ ಪ್ರೀಮಿಯರ್ ಅಂತ ನನಗೆ ಯೋಚನೆ ಬಂದಿರಲಿಲ್ಲ. ನನಗೆ ಅದರ ಅವಶ್ಯಕತೆ ಇಲ್ಲ ಅನ್ನಿಸ್ತದೆ ಸರ್. ನನಗೆ ರಿಲೀಸ್ ದಿನ ಕರೆಕ್ಟಾಗಿ ರಿಲೀಸ್ ಆದರೆ ಸಾಕು. ಇನ್ನು ಪೇಡ್ ಪ್ರೀಮಿಯರ್ ಅಂತ ಏನಿದೆ, ಅವ್ರು ಅಷ್ಟು ಜನಕ್ಕೂ ಫ್ರೀಯಾಗಿ ನಾವೇ ತೋರಿಸಿರ್ತೀವಿ ಮನೆಯಲ್ಲಿ, ಪೇಮೆಂಟ್ ಬೇಕಾಗಿಲ್ಲ ಅನ್ನಿಸ್ತು. ಸೊ ಇನ್ನು ಓಪನಿಂಗ್ ಡೇ ಅಲ್ಲಿ ಸಂಭ್ರಮ ಅದು ಬೇಕಾಗುತ್ತೆ. ಈಗ ಪೇಡ್ ಪ್ರೀಮಿಯರ್ ನೀವೇನು ಹೇಳ್ತೀರಿ ಸರ್, ಇಟ್ ಈಸ್ ನಾಟ್ ಅ ಬ್ಯಾಡ್ ಹ್ಯಾಬಿಟ್ ಸರ್, ಬಟ್ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಐ ಹ್ಯಾವ್ ಡೆವಲಪ್ಡ್ ಆರ್ ಕಲ್ಟಿವೇಟೆಡ್. ನನಗೆ ನಾಳೆ ಬೆಳಿಗ್ಗೆ ತಾಳಿ ಕಟ್ಟಿ ನನಗೆ ಆ ಮುಹೂರ್ತ ಭಾಳ ಇಂಪಾರ್ಟೆಂಟ್. 6 ಗಂಟೆಗೆ ನನ್ನ ಫ್ಯಾನ್ ಶೋ ಅಂತ ಫಸ್ಟ್ ಏನು ನಡೆಯುತ್ತೆ ಎಷ್ಟೋ ಕಡೆ, ಅದೇ ನನಗೆ ಇಂಪಾರ್ಟೆಂಟ್. ಫಸ್ಟ್ ಅಲ್ಲಿಗೆ ಹೋಗೋಣ, ಆಮೇಲೆ ಬರೋದು ದುಡ್ಡು. ಫಸ್ಟಿಗೆ ದುಡ್ಡಿಗೆ ಕೈ ಹಾಕ್ಬಿಟ್ರೆ ಎಲ್ಲ ಕಳ್ಕೊಂಬಿಡ್ತೀನಿ. ರೆಡಿ? ಈಗ ಕಾಸ್ಟ್ಯೂಮು ನಾನು ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ, ಯಾರದು ನೋ ವೇಟ್ ಅದು ಯಾರದು ಬಿಟ್ಬೇಡಿ ಅಂತ ಹೇಳಿ. ಏನು ಮಾಡ್ತಾ ಇದ್ದೀರಾ ಸರ್? ಏನಾಯ್ತು, ಮಾತಾಡ್ಬೋದಾ? ಹಾಂ, ಈ ಕಾಸ್ಟ್ಯೂಮ್ ನೀವು ತೊಗೊಳಕ್ಕೆ ಹೋದರೆ ಸ್ಟಾರ್ಟಿಂಗಲ್ಲಿ ಸರ್ವ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಈಗ ಯಾವುದೋ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅನ್ಕೊಳ್ಳೋಣ. 4ನೇ ದಿನ ಬಂದ್ಬಿಟ್ಟು ಈಗ 30ನೇ ದಿನದ್ದು 30th ಸೀನ್ ತೆಗಿತಾ ಇದೀವಿ ಅನ್ಕೊಳ್ಳೋಣ. ಈ 30th ಸೀನಿಗೆ ಹೋಗ್ಬೇಕಾದ್ರೆ ಕಾಸ್ಟ್ಯೂಮ್ ಹೇಗಾಗಿರುತ್ತೆ, ಏನಾದ್ರು ಫೈಟ್ಸ್ ಆಗಿರುತ್ತಾ, ಗಲಾಟೆ ಆಗಿರುತ್ತಾ, ಹರಿದೋಗಿರುತ್ತಾ, ಧೂಳಾಗಿರುತ್ತಾ, ಮಕ್ಕಳ ಮೇಲೆ ಧೂಳು ಇರುತ್ತೆ. ಇದನ್ನು ಫಸ್ಟೇ ಗೇಜ್ ಮಾಡಬೇಕಾಗುತ್ತೆ, ಕೂತು ಮಾತಾಡಬೇಕಾಗುತ್ತೆ, ಅದನ್ನೆಲ್ಲ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಫೈನಲಿ ಆ 30th ಸೀನ್ ಬರಬೇಕಾದ್ರೆ ಅಷ್ಟೇ ಆಗಬೇಕು. ಜಾಸ್ತಿ ಆದರೆ ನೀವು ಕೇಳ್ತೀರಿ, ಇಲ್ಲ ನೀವು ಧೂಳಾಗಿ ನೆಕ್ಸ್ಟ್ ಸೀನಲ್ಲೇ ಇಲ್ಲ ಅಂತ. ಸೊ ಇಟ್ ಇಸ್ ಅ ವೆರಿ ಹ್ಯೂಜ್ ಚಾಲೆಂಜ್ ಫಾರ್ ಎವ್ರಿಬಡಿ ಟು ಮೇಂಟೈನ್ ದ ಕಂಟಿನ್ಯೂಟಿ ಆಲ್ಸೋ. ಸ್ಮಾಲ್ ಇರ್ಬೋದು ಸರ್, ಬಟ್ ದಿಸ್ ಡೀಟೇಲಿಂಗ್ಸ್ ಇವತ್ತು ನಿಮ್ಗಳಿಗೆ ಗೊತ್ತಾಗುತ್ತೆ ದಟ್ ಸಿನಿಮಾ ನೋಡಿ ಯು ಪೀಪಲ್ ಆರ್ ಸೋ ವೆಲ್ ಎಕ್ವಿಪ್ಡ್ ದಟ್ ಈ ಥರ ಹೆಚ್ಚು ಕಮ್ಮಿ ಆದಾಗ ಯು ಹ್ಯಾವ್ ಸೋ ಮೆನಿ ಕ್ವೆಶನ್ಸ್ ಆ್ಯಂಡ್ ವಿಚ್ ಇಸ್ ವೆರಿ ವ್ಯಾಲಿಡ್. ಆ ವ್ಯಾಲಿಡೇಷನ್ ಬೇರೆ ಕೊಡ್ತಾ ಹೋಗಬೇಕೆ ನಾನು ಇದರಲ್ಲಿ, ಕರೆಕ್ಟ್? ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ಲಾಟ್ ಆಫ್ ಚಾಲೆಂಜಸ್. ಸೇಮ್ ಡೈರೆಕ್ಟರ್ ಸೇಮ್ ಕಾಂಬಿನೇಷನ್, ಬಟ್ ಆ ಸಿನಿಮಾ ಇರುವಂಥ ಎಕ್ಸ್ಪೆಕ್ಟೇಷನ್ ಈಗ ಮಾರ್ಕ್ನಿಂದ ಉಳಿದ ಶೋ ಇರ್ತದೆ. ನೆಕ್ಸ್ಟ್ ಟೈಮ್ ಜನ ಸೇರ್ಕೊಂಡು ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಏನು ಜಾಸ್ತಿ ಇಟ್ಕೊಂಡಿದ್ದಾರೆ. ಆಮೇಲೆ ನಿರ್ದೇಶಕರಿಗೆ ಒಂದು
ರಿವರ್ಸ್ ಅಲ್ವಾ ಸರ್ ಅದು. ಇವಾಗ ಹುಬ್ಳಿಯಲ್ಲಿ ಪ್ರೋಗ್ರಾಮ್ ಮಾಡಿ ಜನನೇ ಇರಲಿಲ್ಲ ಅಂದ್ಕೊಳ್ಳಿ, ಅವಾಗ ಪ್ರಾಬ್ಲಮ್ ಆಗಿರೋದು ನಮಗೆ. ಏನಪ್ಪ ಇಷ್ಟೆಲ್ಲ ಮಾಡಿರೋ ಜನ ಇಲ್ಲ ಅಂತ. ಜನ ಬಂದರು ಅಂದರೆ ನಿಮ್ಮಲ್ಲಿ ಇನ್ನೂ ನಂಬಿಕೆ ಇಟ್ಟಿದ್ದಾರಂತ. ಅದನ್ನು ನೀವು ಜವಾಬ್ದಾರಿಯಾಗಿ ತೊಗೊತಿರೋ, ಭಯದಲ್ಲಿ ನೋಡ್ತಿರೋ. ಭಯದಲ್ಲಿ ನಾವು ಯಾಕೆ ನೋಡೋಣ? ಹಾಂ, ಇಲ್ಲ ಇಲ್ಲ ಮಾಡಿದ್ವಿ, ಸುತ್ತಿದ್ದೀವಿ. 22-24 ದಿನದಲ್ಲಿ ಒಂದು ಸುತ್ತಿದ್ದೀವಿ. ಅದು ವಿಚಾರ ಬೇಡ, ಇದು ಫಾಸ್ಟೆಸ್ಟ್ ಅಲ್ಲ. ಬಟ್ ಈ ವಿಚಾರವಾಗಿ ಒಂದು ಕಾಂಟೆಂಟ್ ಓರಿಯೆಂಟೆಡಲ್ಲಿ ಒಂದು ಬಿಗ್ಗರ್ ಸ್ಕೇಲಲ್ಲಿ ಇಟ್ಸ್ ಅ ಬಿಗ್ ಚಾಲೆಂಜ್. ಅದನ್ನು ಮಾಡಿದ್ವಿ ಅಷ್ಟೇ. ಫಾಸ್ಟೆಸ್ಟ್ ಅನ್ನೋಕ್ಕೂ ಅದನ್ನು ತೊಗೊಳಕ್ಕೆ ಹೋಗ್ಬೇಡಿ ಬಿಕಾಸ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಸರ್. ನಮ್ಗಿಂತ ಸ್ಪೀಡಾಗಿ ಮಾಡಿರೋರು ಇದ್ದಾರೆ. ಈ ಸ್ಕೇಲ್ ಸಿನಿಮಾ, ಇಷ್ಟು ದೊಡ್ಡ ಮಟ್ಟದ ವೆಚ್ಚದ ಸಿನಿಮಾ, ಇಷ್ಟು ಆರ್ಟಿಸ್ಟ್ ಇರೋ ಸಿನಿಮಾ, ಒಂದು 88 ಲೊಕೇಶನ್ ಇರೋ ಸಿನಿಮಾ, ಒಂದು 20 ಸೆಟ್ ಇರೋ ಸಿನಿಮಾ, ಇದನ್ನು ನಾವು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಸರ್. ಆ್ಯಂಡ್ ಸೆಕೆಂಡ್ಲಿ ಇದನ್ನು ಹಾಕಿ ತೊಗೊಳಕ್ಕೆ ಹೋದ್ರೆ ಇನ್ನೊಂದು ಹೇಳ್ತೀನಿ, ನಾನು ಹಾಕೋ ಕಾಸ್ಟ್ಯೂಮಿಂದ ತೊಗೊತೀನಿ. ಹೇಳೋಕ್ಕೆ ಒಂದೇ ಕಾಸ್ಟ್ಯೂಮ್ ಇರ್ಬೋದು. ನಾನು ನೋಡಬ ಕಲಾವಿದರ ಜೊತೆ ಒಂದು ಚಿಕ್ಕ ಪುಟ್ಟ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಒಂದು ಚಿಕ್ಕ ಪುಟ್ಟ ಹಾಡಾಗಿರ್ಬೋದು ಅಥವಾ ನಟನೆ ಆಗಿರ್ಬೋದು ಮಾಡಿ ಬರ್ತೀರಾ. ಅರ್ಜುನ್ ಜನ್ಯವರು ನಿಮ್ಮ ಗರಡಿಗೆ ಬೆಳೆದಿರೋರು, ನೀವು 45 ಏನಾದರೂ ಒಂದು ಚಿಕ್ಕ ಪಾತ್ರನಾದರೂ ಮಾಡ್ಬೋದು. ಖಂಡಿತ ಕೊಟ್ಟಿದ್ರೆ ಮಾಡ್ತಾ ಇದ್ದೆ, ಕರೀಲೇ ಇಲ್ಲ. ಅರ್ಜುನ್ ಕರೀಲಿಲ್ಲ. ಸಿ ಶಿವಣ್ಣನ ಬಗ್ಗೆ ಹೇಳಬೇಕು ಅಂದರೆ, ಐ ಥಿಂಕ್ ಹೀ ಈಸ್ ಜೆನ್ಯೂನ್ಲಿ ಎ ಗುಡ್ ಹ್ಯೂಮನ್. ಆ್ಯಂಡ್ ಒಂದು ಹೋರಾಟದ ನಂತರ ಬಂದಿದ್ದಾರೆ ಅವರು. ಹೀ ಈಸ್ ಅವರ್ ಆ್ಯಸೆಟ್. ಆ್ಯಂಡ್ ನಮಗೆ ಅವ್ರು ಬಂದು ವಾಪಸ್ಸು ಶೂಟಿಂಗ್ ಹೋದರು ಅಂದ ತಕ್ಷಣ ಫಸ್ಟು ನಾವೆಲ್ಲರೂ ಆಶ್ಚರ್ಯಪಟ್ಟು ಗೀತಾಕಂಗೆ ಫೋನ್ ಹಾಕಿದಾಗ, ಸುದೀಪ್ ಇಲ್ಲ ಅವರು ಅಲ್ಲಿದ್ದರೇ ಕರೆಕ್ಟು ಮಾಡ್ಕೊಂಡಿರ್ತಾರೆ ಅಂದಾಗ, ದಟ್ ಶೋಸ್ ಅಸ್ ಪೊಟೆನ್ಷಿಯಲ್ ಹಿಯರ್ ಮೆಂಟಲಿ ವೆರಿ ಸ್ಟ್ರಾಂಗ್. ಆ್ಯಂಡ್ ಅವ್ರು ಮಾಡಿರೋ ಪಾತ್ರದಲ್ಲಿ ಅವ್ರು ಯಾವತ್ತೂ ಹಿಂದೆ ಮುಂದೆ ನೋಡೋದೇ ಇಲ್ಲ. ಇವಾಗ ನೀವು ಆ ಗೆಟಪ್ಪನ್ನು ಕಂಫರ್ಟಬಲ್ ಆಗಿ ಸೆಟ್ಟಲ್ಲಿ ಹಾಕೊಂಡು ಹೋಗೋದು ಕಷ್ಟ ಅಲ್ವಾ? ಸೀನಲ್ಲಿ ನೋಡಿದಾಗ ನಿಮ್ಗೆ ಅನಿಸಿರ್ಬೋದು, ಸೆಟ್ಟಲ್ಲಿ ಈಗ ಕ್ಯಾರವನಲ್ಲಿ ಇಳ್ಕೊಂಬರ್ಬೇಕು ಅಂದ್ಕೊಳ್ಳಿ, ಸೀರೆ ಹಾಕ್ಕೊಂಡು ಹೆಂಗಿರುತ್ತೆ, ಕಷ್ಟ ಅದು. ಅಂಥದ್ರಲ್ಲಿ ಅವ್ರು ಅಷ್ಟು ಸರಳವಾಗಿ ಮಾಡ್ತಾರೆ ಅಂದರೆ ಹೀಸ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ಆ್ಯಂಡ್ ಹಿ ಬಿಲೀವ್ಸ್ ಇನ್ ಹಿಸ್ ಡೈರೆಕ್ಟರ್ಸ್ ವಾಟ್ ಎವರ್ ದ ಫಿಲ್ಮ್ ಇಸ್. ಆ್ಯಂಡ್ ಅವ್ರ ಟ್ಯಾಲೆಂಟ್ ಬಗ್ಗೆ ನಾವು ಏನು ಮಾತಾಡೋದು ತಪ್ಪಾಗುತ್ತೆ. ಈಸ್ ಟೂ ಟ್ಯಾಲೆಂಟೆಡ್ ಫಾರ್ ಆಲ್ ದಟ್. ಆ್ಯಂಡ್ ಕನ್ನಡ ನಾನು ಮಾಡಿದ್ದೀನಿ, ತೆಲುಗು ನೋಡಿಕೊಂಡು ಮಾಡ್ತೀನಿ ಸರ್. ನನಗೆ ಇನ್ನೂ ಅದ್ರ ಬಗ್ಗೆ, ಯಾಕಂದರೆ ಒಂದು ಹೇಳ್ತೀನಿ ಕೇಳಿ, ತಗೊಳ್ಳೋರು ಅದನ್ನು ಅಷ್ಟೇ ಗೌರವಪೂರ್ವಕವಾಗಿ ಟ್ರೀಟ್ ಮಾಡಿ ರಿಲೀಸ್ ಮಾಡ್ತಾರೆ ಆ ಸಿನಿಮಾನ ಅಂದರೆ ವಾಯ್ಸ್ ಕೊಡೋದ್ರಲ್ಲಿ ಅರ್ಥ ಇದೆ. ಈಗ ಮಾರಾಟ ಮಾಡೋರು ತಗೊಳ್ಳೋರು ಸಪೋಸ್ ಅದನ್ನು ಒಂದು ಡಬ್ಡ್ ಫಿಲಮ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ ಹಂಗೆ ಇದ್ಬಿಡಲಿ ಬಿಡಿ. ಅಷ್ಟು ಶತಪ್ರಯತ್ನ ಪಟ್ಟು ನನಗೇನು ಇಲ್ಲ ಅಂದರೆ ನಾನು ಮಾಡೋ ಒಂದು ಕೆಲಸದ ಮೇಲೆ ನನಗೆ ಬೇಕಲ್ಲ ಅದು ಆ ಟ್ರೀಟ್ಮೆಂಟ್ ಸಿಗ್ತಾ ಅಂದಾಗ ನಾನು ಮಾಡಿಕೊಡ್ತೀನಿ. ತಮಿಳಲ್ಲಿ ಅಷ್ಟು ಚೆನ್ನಾಗಿ ರಿಲೀಸ್ ಮಾಡ್ತಾ ಇದ್ದಾರೆ, ನಾನು ಮಾಡಿದ್ದೀನಿ. ಇನ್ನೊಂದು ಅದು ನನಗೆ ಬರದೇ ಇರೋ ಭಾಷೆ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ಸ್ಕ್ರೀನ್ ಮೇಲೆ ಸಪೋಸ್ ನಾನು ತಮಿಳೇ ಮಾತಾಡಿದರೆ ಈಸಿ, ತೆಲುಗುನೇ ಮಾತಾಡಿದರೆ ಈಸಿ. ಇಲ್ಲಿ ಕನ್ನಡ ಮಾತಾಡೋದಕ್ಕೆ ಲಿಪ್ಸಿಂಕ್ ಮಾಡಬೇಕು, ಕರೆಕ್ಟ್ ಹೊಡೆಯುತ್ತೆ. ಯಾಕಂದರೆ ಸಮ್ಟೈಮ್ಸ್ ಕನ್ನಡದಲ್ಲಿ ನಾವು ಮಾತಾಡೋ ಸ್ಪೀಡು ತಮಿಳ್ ಸ್ಪೀಡು ನಮಗೆ ಕಷ್ಟ. ಅದು ತಪ್ಪಾಗಿರಲಿಲ್ಲ ಅಂದರೆ ನೀವು ಇವತ್ತು ಮಾತಾಡ್ತಾ ಇದ್ರಾ? ಐ ಬಿಲೀವ್ ಇನ್ ಒನ್ ಥಿಂಗ್, ಗುಡ್ ಹ್ಯಾಸ್ ನೆವರ್ ಬಿನ್ ನ್ಯೂಸ್, ಓನ್ಲಿ ಬ್ಯಾಡ್ ಈಸ್ ನ್ಯೂಸ್. ಸೊ ನಿಮ್ಮನ್ನು ಫಸ್ಟ್ ಸ್ಕ್ರೀನಿಂದನೇ ಅಟ್ರ್ಯಾಕ್ಟ್ ಮಾಡೋಣ ಅಂತ. ಇವತ್ತವರೆಗೂ ಎಷ್ಟು ಸತಿ ಅಭಿನಯ ಚಕ್ರವರ್ತಿ ಕರೆಕ್ಟಾಗಿ ಬಂದಿದ್ದೆ, ಒಂದು ದಿವಸ ಬಂದು ನನಗೆ ಹೇಳಿಲ್ಲ ನೀವು ತುಂಬ ಚೆನ್ನಾಗಿ ಬಂದಿದೆ ಅಂತ. ಒಂದು ಸತಿ ಬಂದ ತಕ್ಷಣ ನಾನು ಪಾಪ ಹೇಳ್ಬಿಟ್ರಿ. ಎಕ್ಸಾಂಪಲ್ ಕೊಡ್ತಿರೋದು ತುಂಬ ಜನ ಇದ್ದಾರೆ. ನಿರ್ದೇಶಕರು, ನಟರುಗಳ ಪತ್ನಿಯರು ಸಿನಿಮಾಗಳಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದಾಗ ಆ ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಇದ್ದಾಗಿದೆ. ಸೊ ಈ ಇಂಟೆನ್ಷನಲಿ ಮಾರ್ಕ್ ಸಿನಿಮಾಗೆ ಸಿನಿಮಾ ಹಿಟ್ಟು. ಇದು ನಾನು ಹ್ಯಾಂಗೆಲ್ಲ ನೋಡಿರಲಿಲ್ಲ, ಕನ್ಫರ್ಮ್ ತಾನೆ ಹಿಟ್ ಆಗುತ್ತೆ. ನಿಮ್ಮ ಮಾರ್ಕ್ ಲ್ಯಾಂಡ್ ಮಾರ್ಕ್ ಆಗೋದಕ್ಕೆ ಸಾನ್ವಿ ಮತ್ತೆ ಪ್ರಿಯಾ ಮ್ಯಾಮ್ ಕಾಂಟ್ರಿಬ್ಯೂಷನ್ ತುಂಬ ಡಬಲ್ ಹಿಟ್ ಇದೆ. ಏನು ಹೇಳ್ತೀವಿ? ಶಿ ವಾಂಟೆಡ್ ಟು ಗೆಟ್ ಎ ಡಿಸ್ಟ್ರಿಬ್ಯೂಷನ್. ಅವ್ರ ಸ್ವಂತ ದುಡ್ಡಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಬಿಸ್ನೆಸ್ ಇದೆ, ಇನ್ವೆಸ್ಟ್ಮೆಂಟ್ಸ್ ಇದೆ. ಒಂದು ಖುಷಿ ಅಂತ ಓಪನ್ ಆಗಿ ಹೇಳಬೇಕು ಅಂದರೆ ಅವೆಲ್ಲ ಪರ್ಸನ್ ಅಲ್ಲ. ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದವರು, ಇಲ್ಲಿಗೆ ಬಂದವರು, ಇನ್ವೆಸ್ಟ್ಮೆಂಟ್ಸ್ ಇದೆ ಅವರಿಗೆ, ಚೆನ್ನಾಗಿ ಮಾಡಿದ್ದಾರೆ. ಸಪೋರ್ಟ್ ವಿತರಕರ್ತರಾಗಿ ಅವ್ರದ್ದೇ ದುಡ್ಡಲ್ಲಿ ಬರ್ತಾ ಇರೋದು ಕೇಳಿ ಅವರು
ವಿಚ್ ಇಸ್ ಗುಡ್. ಬಿಕಾಸ್ ನಾಳೆ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಒಂದು ಸಂಸ್ಥೆ ಬೆಳೀತು ಅಂದರೆ ಇನ್ನೂ ಹಲವಾರು ಸಿನಿಮಾಗಳಿಗೆ ಅವರು ಹೆಲ್ಪ್ ಆಗ್ತಾರೆ. ಸಂಸ್ಥೆಯಾಗಿ ಬೆಳೆದ್ರೆ ಎಷ್ಟೋ ಸಿನಿಮಾಗಳು ತೊಗೊಬೋದು, ನಂದು ಮಾತ್ರ ಅಲ್ಲ. ಇಟ್ಸ್ ಎ ಗುಡ್ ಥಿಂಗ್. ಆ್ಯಂಡ್ ಸಾನ್ವಿ ಇಲ್ಲಿ ಸಾಂಗಾಗಿ ಬಂದಿದೆ, ಪಾಪ್ಯುಲರ್ ಆಗಿದೆ, ನಾಳೆ ಇನ್ನು 5-6 ಸಿನಿಮಾಗಳಿಗೆ ಹಾಡ್ಬೋದು, ಬೇರೆ ಹೀರೋಗಳ ಸಿನಿಮಾಗೆ ಹಾಡ್ಬೋದು. ಐ ಕನ್ಸಿಡರ್ ದ್ಯಾಟ್ ಆಸ್ ಅ ಬ್ಲೆಸ್ಸಿಂಗ್. ಮಗಳ ಒಂದು ಕಂಠ ಸಿರಿ ನಿಮ್ಮನ್ನ ಸುಸ್ತು ಮಾಡ್ತಾ ಅಥವಾ ಎನರ್ಜಿ ಕೊಡ್ತಾ? ಯಾಕಂದ್ರೆ ಮಗಳು ಅಳೋ ಮೊದಲ ಸೌಂಡು, ಅವಳು ಹುಟ್ಟಿದಾಗ ಆ ಸೌಂಡಿಂದ ಹಿಡಿದು ಈ ಸೌಂಡ್ ತನಕ ನಿಮ್ಗೆ ಎಷ್ಟು ಪ್ರೌಡ್ ಇದೆ ಸರ್ ಇವತ್ತು ನಿಮ್ಮದೇ ಸಿನಿಮಾಗೆ ಹಾಡಿ? ಅವರು ಅವತ್ತು ಹತ್ತಿರಲಿಲ್ಲ ಅಂದ್ರೂ ಪ್ರೌಡ್ ಇರ್ತಾ ಇದ್ದೆ, ಇವತ್ತು ಹಾಡಿರಲಿಲ್ಲ ಅಂದ್ರೂ ಪ್ರೌಡ್ ಇರ್ತದೆ. ಪ್ರೌಡ್ ಇಸ್ ನಾಟ್ ದ ವರ್ಡ್. ಆ್ಯಸ್ ಫಾರ್ as ಅಚೀವ್ಮೆಂಟ್ಸ್ ಆರ್ ಕನ್ಸರ್ನ್, ಐ ಆಮ್ ವೆರಿ ವೆರಿ ಹ್ಯಾಪಿ. ಅವರಿಗೆ ಅವ್ರ ಓನ್ ಟ್ಯಾಲೆಂಟಲ್ಲಿ ಬಂದಿದ್ದಾರೆ, ಶ್ರದ್ಧೆಯಲ್ಲಿ ಬಂದಿದ್ದಾರೆ. ನನಗೆ ಇನ್ನೂ ಖುಷಿ ಆಗೋದು ಅವ್ರು ಬೇರೆ ಸಿನಿಮಾಗಳಿಗೆ ಹಾಡಿದಾಗ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕಂಪ್ಲೀಟ್ ಇಂಟರ್ವ್ಯೂ ಪ್ಯಾಕೇಜಲ್ಲಿ ಇದ್ದೀನಿ, ಎಲ್ಲ ನಿಮ್ಮವರೇ ಇದ್ದಾರೆ ಮುಂದೆ. ಹಾಂ, ಎಸ್ ಸರ್, ಎಸ್ ಸರ್, ಹಾಂ ಸರ್. We'll go. I'll come. Done. Any? Done. Okay. All right. Done. Bye. Sit down. ಸರ್ನ ಹಿಂಗೆ ಹಿಡ್ಕೊಂಡು ಬಿಡಲೇ ಇಲ್ಲ ನೀವು ಲಾಸ್ಟ್ಗೆ ಎಷ್ಟು ಸ್ನೇಹಿತರು. ನಾನು ಆ್ಯಕ್ಚುಲಿ ಒಂದು ಹುಡುಗನಿಗೆ ಹಂಗೆ ಇಟ್ಕೊಂಡಿದ್ದೆ. ನಿಮ್ಗೆ ಯಾಕೆ ಪ್ರಾಬ್ಲಮ್? ಹುಡುಗಿಗೆ ಇಟ್ಕೊಂಡಿದ್ರೆ ಕೇಳಬೇಕಿತ್ತು, ಏನು ಸರ್ ಅದು ಅಂದ್ಬಿಟ್ಟು. ಆರಾಮಾಗಿದ್ದೀವಲ್ಲ, ಸ್ನೇಹಿತರು, ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಒಳ್ಳೆ ವ್ಯಕ್ತಿ ಆ್ಯಕ್ಚುಲಿ. ತುಂಬ ಚೆನ್ನಾಗೇ ಹೊಂದ್ಕೊಂಡ್ವಿ ಇಬ್ಬರು ಸೆಟ್ಟಲ್ಲಿ. ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಖುಷಿ ಆಗುತ್ತೆ, ಎಲ್ಲ ಕಡೆ ಎಲ್ಲ ಸಿನಿಮಾಗಳಿಗೂ ಅವ್ರು ಬೇಕು ಅಂತ ಆಗುತ್ತೆ. ನಮ್ಮಲ್ಲೂ ನನಗೊಂದು ಅವಕಾಶ ಅವರೊಟ್ಟಿಗೆ ಕೆಲಸ ಮಾಡೋದಕ್ಕೆ. ಅವ್ರು ಸಿನಿಮಾ ನೋಡಿದ್ದೆ, ನಾನು ಮೀಟ್ ಮಾಡಿರಲಿಲ್ಲ. ಮೀಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ವಿ, ಮಾತಾಡ್ಕೊಂಡಿದ್ವಿ. ಸೊ ಅಷ್ಟೇ ಫ್ರೆಂಡ್ ಆಗಿದ್ದಾರೆ ಅವ್ರು. ನಾನು ಹೋಗ್ತಾ ಇದ್ದೀನಿ ನಮ್ಮ ರೂಮ್ಗೆ, ಒಂದು ಕಾಫಿ ಕುಡ್ಕೊಂಡು ಹೋಗ್ತೀನಿ ನಿಮ್ಮೊಟ್ಟಿಗೆ ಅಂದರು. ಕಾಫಿ ಅಂದರೆ ಕಾಫಿನೇ. ಸೊ ಹೋಗ್ತಾ ಇದ್ವಿ ಸರ್. ಮತ್ತೆ ಮಾರ್ಕ್ ಎಲ್ಲ ಭಾಷೆಗಳಲ್ಲಿ ಒಂದೇ ದಿನ ರಿಲೀಸ್ ಆಗುತ್ತಾ? ಇಲ್ಲ. ಐ ಥಿಂಕ್ ವಿ ಆರ್ ಓನ್ಲಿ ಏಮಿಂಗ್ ಅಟ್ ಕನ್ನಡ ಆ್ಯಂಡ್ ತಮಿಳ್ ರೈಟ್ ನಾ. ತೆಲುಗು, ಹಿಂದಿ ಐ ಥಿಂಕ್ ಒಂದು 2 weeks ಬಿಟ್ಟು ಆಗ್ಬೋದು. ಅವತ್ತು ಶೂಟಿಂಗ್ ನಡೀತಾ ಇತ್ತು ಸರ್. ಶೂಟಿಂಗ್ ನಡಿಬೇಕಾದ್ರೆ ಆ್ಯಕ್ಚುಲಿ ಸುಸ್ತಾಗಿ ಹೋಗಿದ್ದೆ ನಾನು. ಸಿಗರೇಟ್ ಸೇದ್ದಲ್ಲ, ನಾನು ಸಿಗರೇಟ್ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅವತ್ತು ಮಳೆ, ಚಳಿ ಎಲ್ಲ ಆಗಿದೆ. ಒಂದು ಲಾಸ್ಟ್ ಶರ್ಟ್ ಅಲ್ಲಿ ಕೂತ್ಕೊಂಡು ನಾನು ಏನೋ ನೋಡ್ತಾ ಇರ್ತೀನಿ. ಅದು ಹೇಳೋಕೆ ಅದೇನೋ ಅಲ್ಲ, ಚಿಮ್ನಿ ಹತ್ರ ಕೂತು ನೋಡ್ತಾ ಇರ್ತೀನಿ. ಕೆಳಗಡೆ ನಮ್ಮ ಪ್ರತಾಪ ಕ್ಯಾರೆಕ್ಟರ್ ನಿಂತಿರ್ತಾರೆ. ಅವರು ಅಲ್ಲಿದ್ದರು, ಆ್ಯಂಗಲ್ ಕೊಡೋಕ್ಕೋಸ್ಕರ ಅಲ್ಲೇ ನಿಂತಿದ್ರು. ಫ್ರೇಮಲ್ಲಿ ಇನ್ನೊಂದು ಫ್ರೇಮಲ್ಲಿ ಅವರಿದ್ದಾರೆ. ಇಬ್ಬರದ್ದು ಕಾಂಬಿನೇಷನ್ ಒಂದು ಶಾಟ್ ಇದೆ, ಒಂದು ಸೋಲೋ ಶಾಟ್ ಇದೆ. ಸುಮ್ಮನೆ ನೋಡ್ತಾ ಇದ್ದೆ ನಾನು ಉಸಿರು ಬಿಡೋದು ನೋಡ್ಬಿಟ್ಟು ಜೆನ್ಯೂನಾಗಿ ಕೇಳಿದ್ರು, ಸರ್ ಆರ್ ಯು ಓಕೆ ಅಂದರು. ನಾನು ಆ್ಯಕ್ಚುಲಿ ಅದು ಅವನು ಇದು ಮಾಡ್ತಾನೆ. ನಾನು ಸುಮ್ಮನೆ ಕೋಪದಲ್ಲಿ ಸುಮ್ಮನೆ ಇದ್ದಾರೆ ಹೇಳಿದೆ, ದಮ್ ಹೊಡಿಯೋದು ಕಮ್ಮಿ ಮಾಡಬೇಕಲ್ಲ ಅಂದ್ಬಿಟ್ಟು ನಕ್ಬಿಟ್ಟು ಇನ್ನೇನೋ ಹೇಳಿದೆ. ಅದು ಕಟ್ಟಾಗಿದೆ. ಅದು ಎಷ್ಟು ಸೂಟ್ ಆಗೋಯ್ತು ಸಿನಿಮಾಗೆ, ಸಿಚುವೇಶನ್ಗೆ ಅಂದರೆ ಇಮ್ಮಿಡಿಯೇಟಾಗಿ ಸ್ಟಂಟ್ಸ್ ಇಲ್ವ ಸರ್, ಇದು ಪಕ್ಕಾ ಟ್ರೇಲರ್ ಶಾಟ್ ಸರ್ ಅಂದರು. ನಾವು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಡೈರೆಕ್ಟ್ರಿಗೆ ಕೇಳಿದೆ. ಆಮೇಲೆ ನೋಡೋಕೆ ಹೋದ್ರೆ ಅದೆಷ್ಟು ಚೆನ್ನಾಗಿ ಕೂಡ್ಕೊಂಬತ್ತು ಅಂದರೆ, ದಟ್ ಸೀನ್ ಎಷ್ಟು ಇಮೋಷ್ನಲ್ಲು ಸೀರಿಯಸ್ ಆಗಿರೋ ಸೀನ್, ಈ ಒಂದು ಡೈಲಾಗಿಂದ ಮ್ಯೂಸಿಕಲ್ ಚೇಂಜ್ ಓವರ್ ಆಗಿ ನೆಕ್ಸ್ಟ್ ಸೀನಿಗೆ ಲೀಡ್ ಕೊಡ್ತಾರೆ. ಬ್ಯೂಟಿಫುಲಿ ಸಿಂಕ್ ಆಯ್ತು. ಅದು 100% ಆಗುತ್ತೆ ಸರ್. ಹಣ್ಣಿನಲ್ಲಿ ನಿಮ್ಮ ತಾಯಿ, ನಿಮ್ಮ ಹೆಂಡತಿ ಅಡುಗೆ ಮಾಡ್ತಾರಲ್ಲ, ಅದೊಂದಕ್ಕೆ ಪ್ರಮೋಷನ್ ಬೇಡ ಸರ್, ಮುಚ್ಕೊಂಡು ತಿಂತೀವಿ. ಇನ್ನು ಎಲ್ಲ ಕಡೆ ಪ್ರಮೋಷನ್ ಬೇಕು. ಒಂದು ದೋಸೆ ಮಾಡಿದ್ರೂ ಪ್ರಮೋಟ್ ಮಾಡಬೇಕು. ನಮ್ಮ ದೋಸೆ ಗೊತ್ತಾ, ಹಿಂಗೆ ಮಣ್ಣು, ನಮ್ಮ ಚಟ್ನಿ ನೋಡಿದೆ ಅಂತ ಮಾಡಲೇಬೇಕು. ನೀವೇ ಹೋಗಲ್ಲ ಇಲ್ಲ ಅಂದರೆ ಪ್ರಮೋಷನ್ಸು. ಈ ಟುಡೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಟುಡೇ ಎನಿಬಡಿ ವಿತ್ ಇನ್ಸ್ಟಾಗ್ರಾಮ್ ಪೋಸ್ಟ್ ವಿತ್ ಅ ಗುಡ್ ಫಾಲೋಯಿಂಗ್, ಅವ್ರಿಗೆ ಕೆಲಸ ಸಿಗ್ತದೆ, ಅವ್ರು ರೀಲ್ಸ್ ಮಾಡ್ತಾ ಇದ್ದಾರೆ ಪ್ರಮೋಷನ್ಸ್ಗೆ, ರೆಸ್ಟೋರೆಂಟಲ್ಲಿ ಕೂತು ಅಲ್ಲಿ. ಸೊ ಐ ಗೆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಕಮ್ ಡೌನ್ ಟು ದ ಲೆವೆಲ್ ದಟ್ ಅ ಕಾಮನ್ ಪರ್ಸನ್ ವಿತ್ ಅ ಗುಡ್ ಫಾಲೋಯಿಂಗ್ ಅವರೆಲ್ಲರೂ ಪ್ರಮೋಟ್ ಮಾಡೋಂಗಾಗಿದೆ. ಸೊ ಐ ಗೆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಮೋಷನ್ ಅನ್ನೋದೇನಿದೆ, ಡೋಂಟ್ ಕನ್ಸಿಡರ್ ಇಟ್ ಆಸ್ ಅ ವೀಕ್ನೆಸ್, ಇಟ್ ಈಸ್ ಅನ್ ಇನ್ವಿಟೇಷನ್. ಫೆಮಿಲಿಯಾರಿಟಿ, ಪ್ರಮೋಷನ್ ಇಸ್ ನಥಿಂಗ್ ಬಟ್ ಫೆಮಿಲಿಯಾರಿಟಿ. ನೀವೆಷ್ಟು ಪ್ರಪಂಚದಲ್ಲಿ ಕಾಣಿಸ್ಕೋತಾ ಇರ್ತೀರೋ ಅಷ್ಟು ನಿಮ್ಮ ಬಗ್ಗೆ, ನಿಮ್ಮ ಸಿನಿಮಾ ಬಗ್ಗೆ ಓಡ್ತಾ ಇದ್ದಷ್ಟು ಒಂದು ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಇಟ್ ಈಸ್ ನಾಟ್ ಅಬೌಟ್ ಯುವರ್ ಮನಿ ಆರ್ ಎನಿಥಿಂಗ್ ಲೈಕ್ ದಟ್. ಇಂಪ್ಯಾಕ್ಟ್ ಯಾವ ಥರ ಹೇಳ್ತಾ ಇದೆ ಕತೆ
ಇಂಪಾರ್ಟೆಂಟ್ ಆಗುತ್ತೆ ಅಂತ. ಒಂದು ಕಡೆ ಸೈತಾನ ಒಂದು ಲುಕ್ ಕಾಣಿಸ್ತಾ ಇದೆ, ಇವಾಗ ಎಲ್ಲ ಮಾತಾಡ್ತಿರೋದು ಅದೇ ಹೆಚ್ಚಾಗಿದೆ. ಆದರೆ ಕತೆ ಅಂತ ಬಂದಾಗ ಕನ್ನಡ ಇಂಡಸ್ಟ್ರಿ ಜಾಸ್ತಿ ಇಷ್ಟಪಟ್ಟಿದ್ರೆ ಕಥೆಯನ್ನು ಇವಾಗ ಯಾವ ಹೀರೋ ಯಾವ ಸ್ಟಾರು ಏನೂ ನೋಡ್ತಾ ಇಲ್ಲ, ಸಹಜವಾಗಿ ಇರೋದು. ನಿಮ್ಮ ಸಿನಿಮಾದಲ್ಲಿ ಮಾರ್ಕ್ ಸಿನಿಮಾದಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯವನ್ನು ತೋರಿಸಿದ್ದೀರಾ. ಒನ್ ಆಫ್ ದಿ ಟ್ರ್ಯಾಕ್ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್? ಎಷ್ಟು ಸಿಕ್ಕಾಪಟ್ಟೆ ಆಗುತ್ತೆ, ಸಿಕ್ಕಾಪಟ್ಟೆ ಆಗುತ್ತೆ. ಈ ದೌರ್ಜನ್ಯ ತೆಗೆದಿಲ್ಲ ನಾವು. ಒಂದು ಮಕ್ಕಳದ್ದು ಒಂದು ಪ್ಯಾರಲಲ್ ಟ್ರ್ಯಾಕ್ ಇದೆ, ಅದರಲ್ಲಿ ಒಂದು ಸಿಚುವೇಶನ್ ಇದೆ, ಅದನ್ನು ಟಚ್ ಮಾಡೋಕ್ಕೆ ಹೋದ್ರೆ ಇನ್ನೆರಡು ಟ್ರ್ಯಾಕ್ ಓಪನ್ ಆಗ್ತವೆ. ಆ ಟ್ರ್ಯಾಕಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋ